ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಕುಮಾರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್, ಎಲ್ಲರಿಗೂ ಫಸ್ಟ್ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. 74ನೇ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೀವಿ, ಎಲ್ಲರೂ ಕೂಡ ಆಚರಿಸ್ರಿ ಅಂತ ಹೇಳ್ತಾ, ಇವತ್ತು ಬಹಳ ಇಂಪಾರ್ಟೆಂಟ್ ಆದಂತ ಟಾಪಿಕ್. ಯಾಕೆಂದ್ರೆ ಮುಂದಿನ ನಮ್ಮ KS ಎಕ್ಸಾಮ್ ಆಗಿರ್ಬೋದು, FDA ಅಥವಾ SD ಎಕ್ಸಾಮ್ ಆಗಿರ್ಬೋದು, TET ಆಗಿರ್ಬೋದು, ಈ ಎಲ್ಲ ಎಕ್ಸಾಮ್ಸ್ ಗಳು ಕೂಡ ಕ್ವಶನ್ಸ್ ಅನ್ನು ತುಂಬಾ ಚೆನ್ನಾಗಿ ಕೇಳ್ತಾ ಇರ್ತಾರೆ. ಯಾಕೆಂದ್ರೆ ಲಾಸ್ಟ್ ರೀಸೆಂಟ್ ಆಗೂ ಕೂಡ ಈ ಟಾಪಿಕ್ ನ ಮೇಲೆ ನಿಮಗೆ ಕ್ವಶನ್ಸ್ ಕೂಡ ಬಂದಿದೆ. ಏನಪ್ಪಾ ಅಂತ ಟಾಪಿಕ್ ಅಂತ ನಿಮ್ಗೆ ಗೊತ್ತಾಗ್ತದೆ. ಇವತ್ತು ನಾನು ಇತಿಹಾಸದ 62ನೇ ವಿಡಿಯೋ. ಯಾವ್ದಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್, ಕುಶಾನರು. ನೆನಪಿರ್ಲಿ, ನಿಮ್ಮ ಎಕ್ಸಾಮಿಗೆ 1 ಮಾರ್ಕ್ಸಿಗಂತೂ ಹೆಲ್ಪ್ ಆಗುವಂತ ಒಂದು ಟಾಪಿಕ್. ಹಾಗಾದ್ರೆ ಇವತ್ತು ಕುಶಾನರ ಬಗ್ಗೆ ನಾವು ಸ್ವಲ್ಪ ವಿವರವಾಗಿ ತಿಳಿಯಕ್ಕೆ ಪ್ರಯತ್ನ ಮಾಡೋಣ. ಹಾಗಾದ್ರೆ ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಒತ್ತಿದ್ರೆ ನಮ್ಮ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಮುಂದೆ ಸಿಗುತ್ತೆ. ಹಾಗಾದ್ರೆ ಇವತ್ತು ನಮ್ಮ 62ನೇ ವಿಡಿಯೋದಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಈ ಕುಶಾನರು ಅಂತ ಹೇಳ್ತೀವಿ, ಅಥವಾ ಯೂಚಿಗಳು ಅಂತ ಹೇಳ್ತೀವಿ, ಅಥವಾ ತೋಚಾರಿಗಳು ಅಂತ ಹೇಳ್ತೀವಿ, ಅಥವಾ ಕಿಶಾಂಗ್. ನೋಡಿ, ಬಹಳ ಜನ ಗೊತ್ತಿಲ್ಲ ಅನ್ಸುತ್ತೆ, ಬರೀ ಕುಶಾನರು ಅಂತ ಅಷ್ಟೇ ಗೊತ್ತಿರಬಹುದು. ಇದಕ್ಕೆ ಬಹಳ ರೀತಿಯಿಂದ ಕೂಡ ನಾವು ಇವರಿಗೆ ಕರಿತೀವಿ. ಒಂದು ಕುಶಾನರು ಅಂತ ಕರಿತೀವಿ, ಮತ್ತೊಂದು ಯೂಚಿಗಳು ಅಂತ ಹೇಳ್ತೀವಿ, ಬಿಟ್ರೆ ತೋಚಾರಿಗಳು ಅಂತ ಹೇಳ್ತೀವಿ, ಬಿಟ್ರೆ ಕಿಶಾಂಗ್. ಇದು ಕ್ರಿಸ್ತಶಕ 45ರಿಂದ 230ರವರೆಗೆ ಇವರು ತನ್ನ ಅಧಿಕಾರವನ್ನು ಮಾಡ್ತಾರೆ. ಇವತ್ತಿಗೆ ನಿಮ್ಮ ಎಕ್ಸಾಮ್ ಅಲ್ಲಿ ಇವ್ರ ಬಗ್ಗೆ ಏನ್ ಕ್ವಶನ್ ಕೇಳಬಹುದು ಅಂದ್ರೆ, ಅವರ ಇತಿಹಾಸದ ಬಗ್ಗೆ ಕ್ವಶನ್ಸ್ ಕೇಳಬಹುದು, ಅವರ ಸಾಹಿತ್ಯದ ಬಗ್ಗೆ ಕ್ವಶನ್ಸ್ ಕೇಳಬಹುದು, ಬಿಟ್ರೆ ಅವರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಕ್ವಶನ್ಸ್ ಅನ್ನು ಕೇಳ್ತಾರೆ. ಈ 3 ಟಾಪಿಕ್ ನಿಮ್ಗೆ ತುಂಬಾ ನೆನಪಿರ್ಬೇಕಾಗುತ್ತೆ. ಯಾಕೆಂದ್ರೆ ಇವತ್ತಿನ ಒಂದು ತರಗತಿಯಲ್ಲಿ ನಾನು ಅವರ ಒಂದು ಇತಿಹಾಸ ಮತ್ತು ಈ ಕಲೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಡುವಂತಹ 2 ವಿಚಾರವನ್ನ ತಿಳಿಸ್ತಾ ಇದ್ದೇನೆ. ಹಾಗಾದ್ರೆ ಇವರಿಗೆ ಕುಶಾನರು ನಮ್ಮ ಭಾರತಕ್ಕೆ ಬಂದಂತಹ ಒಬ್ಬ ವಿದೇಶಿಯರು. ನಿಮಗೆ ವಿದೇಶಿಯರ ದಾಳಿಯ ಬಗ್ಗೆ ನಾನು ಕ್ಲಾಸಸ್ ಆಲ್ರೆಡಿ ನಾನು ಯೂಟ್ಯೂಬ್ ಅಲ್ಲಿ ಮಾಡಿದ್ದೀನಿ. ಈ ನಮ್ಮಲ್ಲಿ 6 ರೀತಿಯ ವಿದೇಶಿಯರು ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. ಪರ್ಷಿಯನ್ನರು ಬರ್ತಾರೆ, ಗ್ರೀಕರು ಬರ್ತಾರೆ, ಗ್ರೀಕರ ನಂತರ ಮೌರ್ಯ ಸಾಮ್ರಾಜ್ಯ ಆಳ್ವಿಕೆ ಮಾಡುತ್ತೆ, ಮೌರ್ಯರ ನಂತರ ಸಣ್ಣ ಪುಟ್ಟ ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ. ಅದರಲ್ಲಿ ಶುಂಗರು ಅಂತ ನೋಡಿದ್ರಿ, ಕಣವರು ನೋಡಿದ್ರಿ, ಚೇದಿಗಳು ಅಂತ ನೋಡಿದ್ರಿ. ಇವರೆಲ್ಲ ಇದ್ದಾಗಲೇ ಮತ್ತೆ 2ನೇ ಬಾರಿ ವಿದೇಶಿಯರು ಕೂಡ ದಾಳಿ ಮಾಡ್ತಾರೆ. ಅದ್ರಿಗೆ ಇಂಡೋ ಬ್ಯಾಕ್ಟೀರಿಯನ್ಸ್ ಅಂತ ಬರ್ತಾರೆ, ತದನಂತರ ಶಕರು ಅಂತ ಬರ್ತಾರೆ, ತದನಂತರ ಪಾರ್ಥಿಯನರು ಅಂತ ಬರ್ತಾರೆ. ವೆರಿ ಇಂಪಾರ್ಟೆಂಟ್, ಮತ್ತೊಬ್ರು ಬರ್ತಾರೆ ಕುಶಾನರು. ನೀವು ವಿದೇಶದಲ್ಲಿ ಇವರು ಬಹಳ ಪ್ರಮುಖವಾಗಿ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಆದ್ರೆ ಕುಶಾನರು ಅನ್ನೋದು ಒಂದೇ. ಇವತ್ತು ಯೂಚಿಗಳು ಅಂತ ಏನಪ್ಪಾ ಅಂದ್ರೆ, ಇದು ಈ ಕುಶಾನರ ರಾಜರ ಪಂಗಡ. ಯಾವ ಪಂಗಡಕ್ಕೆ ಸೇರಿದವರು ಅಂತ ಕ್ವಶನ್ಸ್ ಕೇಳ್ತಾರೆ. ಯೂಚಿ ಪಂಗಡಕ್ಕೆ ಸೇರ್ತಾರೆ. ಈ ಯೂಚಿಗೆ ಮತ್ತೊಂದು ಏನ್ ಹೇಳ್ಬೋದು ಅಂದ್ರೆ, ಟೋಚಾರಿಗಳು ಅಂತ ಕೂಡ ಕರೀತಾರೆ. ಇದು ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯೂಚಿಗಳಿಗೆ ಇರುವಂತ ಮತ್ತೊಂದು ಹೆಸರೇ ಟೋಚಾರಿಗಳು ಅಂತ ಹೇಳ್ತೀವಿ. ಬಿಟ್ರೆ ಕಿಶಾಂಗ್ ಅಂತ ಇದೆ. ಇದು ಮಧ್ಯ ಏಷ್ಯಾದಲ್ಲಿ ಕುಶಾನ ಅರಸರನ್ನ ಕರೆಯುವಂತಹ ಒಂದು ಜನಪ್ರಿಯ ಹೆಸರು ಕಿಶಾಂಗ್. ನೆನಪಿರ್ಲಿ. ಹಾಗಾದ್ರೆ ನೋಡ್ತಾ ಹೋಗೋಣ. ದ ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್. ಇವತ್ತಿಗೆ ಈ ಕುಶಾನರ ಕಾಲವನ್ನ ಏನಂತ ಕರಿತೀವಿ ಅಂತ ಕ್ವಶನ್ ಕೇಳ್ತಾರೆ. ಯಾಕಂದ್ರೆ ಕೆಲವರ ಕಾಲ ನಿಮಗೆ ಗೊತ್ತಿದೆ, ರಿಪೀಟ್ ಮಾಡಲ್ಲ. ಹಾಗಾದ್ರೆ ಇವತ್ತಿಗೆ ನಮ್ಮ ಭಾರತದ ಇತಿಹಾಸದಲ್ಲಿ ಈ ಕುಶಾನರ ಕಾಲವನ್ನ ಏನಂತ ಕರಿತೀವಿ ಅಂದ್ರೆ, ಇವತ್ತು ಕುಶಾನರ ಕಾಲವನ್ನ ಸಂಸ್ಕೃತ ಸಾಹಿತ್ಯದ ಮುನ್ನಡೆಯ ಕಾಲ ಅಂತ ಕರಿತೀವಿ. ನೋಡಿ ಎಂತ ಚೆನ್ನಾಗಿದೆ. ಇವತ್ತು ಇವರ ಕಾಲವನ್ನ ನೋಡೋದಾದ್ರೆ, ಇವರ ಕಾಲವನ್ನ ಎಸ್ಪೆಷಲಿ ಕುಶಾನರ ಕಾಲವನ್ನ ನೋಡೋದಾದ್ರೆ ಸಂಸ್ಕೃತ ಸಾಹಿತ್ಯದ ಮುನ್ನಡೆಯ ಕಾಲ. ಅಂದ್ರೆ ಸಂಸ್ಕೃತ ಭಾಷೆಯ ಸಾಹಿತ್ಯಗಳು ಅತಿ ಹೆಚ್ಚು ಜನಪ್ರಿಯವಾದಂತಹ ಸಾಹಿತ್ಯಗಳು ರಚನೆ ಆಗುತ್ತೆ. ಹಾಗಾಗಿ ಸಂಸ್ಕೃತ ಸಾಹಿತ್ಯದ ಮುನ್ನಡೆಯ ಕಾಲ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಇಂತಹ ಕುಶಾನ ಅರಸರನ್ನ, ಇದು ಕೂಡ ಎಕ್ಸಾಮ್ ಅಲ್ಲಿ ಬಂದಿದೆ, ಇಲ್ಲಿ ಬಂದಂತಹ ಕುಶಾನ ಅರಸರನ್ನ ದೇವಪುತ್ರರು ಅಂತ ಕೂಡ ನಾವು ಕರಿತೀವಿ. ಇವತ್ತಿಗೆ ದೇವಪುತ್ರರು ಅಂತ ಕೂಡ ಕರ್ಸ್ಕೊಂಡಿದ್ದಾರೆ. ಇವತ್ತಿಗೆ ದೇವರ ಮಕ್ಕಳು ಅಂತ ಕೂಡ ನಾವು ಇವ್ರನ್ನ ಕರಿತೀವಿ. ಅಂತಹ ಒಂದು ವಿಚಾರ ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಕುಶಾನರ ಅರಸರನ್ನ ದೇವಪುತ್ರರು ಅಂತ ಕೂಡ ಹೇಳ್ತೀವಿ. ಬಿಟ್ರೆ ಇವತ್ತಿಗೆ ಇವರ ಕಾಲದಲ್ಲಿ ಏನಪ್ಪ ಬಹಳ ಪ್ರಮುಖವಾಗಿ ಅಂತ ನೋಡೋದಾದ್ರೆ, ನಿಮಗೆ ಗೊತ್ತಿದೆ ಒಂದು ಮಹಾಯಾನ ಪಂಥ ಅಂತ ಏನಿದೆ. ಈ ಒಂದು ಮಹಾಯಾನ ಪಂಥ ಇರ್ಬೋದು. ಮತ್ತೊಂದು ನಿಮ್ಮ ಎಕ್ಸಾಮ್ ಅಲ್ಲಿ ಬಹಳ ಸರಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಗಾಂಧಾರ ಶೈಲಿಯ ಬುದ್ಧನ ಮೂರ್ತಿ ನಿರ್ಮಾಣ. ಅಂದ್ರೆ ಗಾಂಧಾರ ಶೈಲಿ ಮತ್ತೆ ಮಹಾಯಾನ ಪಂಥದ ಅತಿ ಹೆಚ್ಚು ಬೆಳವಣಿಗೆ ಆಗಿದ್ದು, ಪ್ರೋತ್ಸಾಹಕ್ಕೆ ಬಂದಿದ್ದು, ಇದು ಪ್ರಚಾರ ಆಗಿದ್ದು ನಮ್ಮ ಕಾನಿಷ್ಕರ ಕಾಲದಲ್ಲಿ, ಮೀನ್ಸ್ ನಮ್ಮ ಕುಶಾನರ ಕಾಲದಲ್ಲಿ. ಇವರ ಕಾಲದಲ್ಲಿ ಒಂದು ಸಂಸ್ಕೃತ ಸಾಹಿತ್ಯ ಮುನ್ನಡೆ ಆಗುತ್ತೆ. ದೆನ್ ಇಲ್ಲಿ ಬಂದಂತ ಅರಸರನ್ನ ದೇವಪುತ್ರರು ಅಂತ ಕರಿತೀವಿ. ಬಿಟ್ರೆ ಇವರ ಕಾಲದಲ್ಲಿ ಮಹಾಯಾನ ಪಂಥ ಮತ್ತೊಂದು ಗಾಂಧಾರ ಶೈಲಿ ಏನಾಗುತ್ತೆ, ತುಂಬಾ ಅಭಿವೃದ್ಧಿ ಪಂಥಕ್ಕೆ ಬರುತ್ತೆ. ಹಾಗಾದ್ರೆ
ನೆಕ್ಸ್ಟ್ ನೋಡ್ತಾ ಹೋಗೋಣ ಏನ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂತ ನೋಡಿದ್ರೆ ಫಸ್ಟ್ ಒನ್. ಹಾಗಾದ್ರೆ ಇವರಿಗೆ ಕುಶಾನರ ಮೂಲ ಪ್ರದೇಶ ಯಾವುದು? ಆರ್ಗಿನ್. ಇವರು ಯಾವ ಪ್ರದೇಶದವರು ಅಂತ ನೋಡೋದಾದ್ರೆ ಇವರು ಮಧ್ಯ ಏಷ್ಯಾ, ದ ಮಿಡಿವಲ್ ಏಷ್ಯಾ. ಇದೇ ಮಧ್ಯ ಏಷ್ಯಾದಿಂದ ನಮ್ಮಲ್ಲಿ ಮತ್ತೊಬ್ರು ಬರ್ತಾರೆ, ಯಾರು? ಆರ್ಯನರು ಅಂತ ನೋಡಿದಿರಿ. ಇವತ್ತಿಗೆ ವೇದಗಳ ಕಾಲದ ನಾಗರಿಕತೆಯ ಸ್ಥಾಪಕರು ಅವರು ಮಧ್ಯ ಏಷ್ಯಾ, ಇವರು ಮಧ್ಯ ಏಷ್ಯಾ. ಬಟ್ ಅವರು ನಮ್ಮ ಕ್ಯಾಸ್ಪಿಯನ್ ಸಮುದ್ರದಿಂದ ಬರ್ತಾರೆ. ಇವರು ಮಧ್ಯ ಏಷ್ಯಾದ ಈ ಚೀನಿ ತುರ್ಕಿಸ್ತಾನ ಅಂತ ಒಂದು ಭಾಗದವರು. ಒಟ್ಟಾರೆ ಇವರಿಗೆ ಮಧ್ಯ ಏಷ್ಯಾದಿಂದ ಬಂದವರೇ ನಮ್ಮ ಕುಶಾನರು ಅಥವಾ ಯೂಚಿಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಇವರ ಪಂಗಡ ನಿಮಗೆ ಕ್ವಶನ್ ಕೇಳ್ತಾರಂತ ಹೇಳಿದೀನಿ. ಏನಪ್ಪಾ ಅಂದ್ರೆ ಕೆಲವೊಂದು ಕ್ವಶನ್ ಕೊಟ್ಟು ಇಲ್ಲಿ ಕುಶಾನರು ಅನ್ನೋದ್ ಬದಲಿ ಆಲ್ಟರ್ನೇಟಿವ್ ಆಗಿ ಯೂಚಿಗಳು ಅಂತ ಕೂಡ ಕೇಳ್ತಾರೆ. ಇವರ ಪಂಗಡ ಯಾವುದು ಅಂದ್ರೆ ಯೂಚಿ ಪಂಗಡಕ್ಕೆ ಸೇರಿದವರು ಅಂತ ಹೇಳ್ತೀವಿ. ಈ ಯೂಚಿ ಪಂಗಡ ಏನಪ್ಪಾ ಅಂದ್ರೆ ಇದು ಒಂದು ಅಲೆಮಾರಿ ಜನಾಂಗದವರು ಅಂತ, ನಾರ್ಮ್ಯಾಡಿಕ್ ಅಂದ್ರೆ ಅಲೆಮಾರಿ ಜನಾಂಗಕ್ಕೆ ಸೇರಿದಂತ ಒಂದು ಪಂಗಡ ಯಾವುದು? ಯೂಚಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಾಗಾದ್ರೆ ಕುಶಾನರ ಕ್ಯಾಪಿಟಲ್ ಸಿಟೀಸ್. ಹಾಗಾದ್ರೆ ಎರಡು ಪ್ರದೇಶಗಳನ್ನ ಇವರ ಕಾಲದಲ್ಲಿ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ಒಂದೇದು ಪುರುಷಾಪುರ. ನೆನಪಿರ್ಲಿ, ಪುರುಷಾಪುರ ಅಥವಾ ಪೇಶಾವರ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಪಾಕಿಸ್ತಾನದಲ್ಲಿ ಬರುವಂತ ಸ್ಥಳ. ಇದು ಇವರ ಮೊಟ್ಟ ಮೊದಲ ರಾಜಧಾನಿ. ಇವರ ಎರಡನೇ ರಾಜಧಾನಿ ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶಕ್ಕೆ ಬರುವಂತಹ ಮಥುರಾ. ನೆನಪಿರ್ಲಿ, ಈ ಒಂದು ಸ್ಥಳದಲ್ಲಿ ಮತ್ತೊಂದು ಶೈಲಿ ಹುಟ್ಟುತ್ತೆ, ದಟ್ ಈಸ್ ಮಥುರಾ ಸ್ಟೈಲ್. ಇದೆಲ್ಲ ಮುಂದೆ ಬೇರೆ ಬೇರೆ ರಾಜಮನೆತನ ಕಾಲದಲ್ಲಿ, ಗುಪ್ತರ ಕಾಲದಲ್ಲೆಲ್ಲ ಇದು ಪ್ರಖ್ಯಾತಿ ಆಗುತ್ತೆ. ನಿಮಗೆ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಮಾಡ್ತೀನಿ. ನಮ್ಮಲ್ಲಿ 4 ಶೈಲಿಗಳು ಈ ಬೌದ್ಧ ಕಲೆಗೆ ಮತ್ತೆ ಹಿಂದೂ ಧರ್ಮಕ್ಕೆ ಸಂಬಂಧಪಡುವಂತ 4 ಶೈಲಿ ಬರ್ತವೆ. ಗಾಂಧಾರ ಶೈಲಿ, ಮಥುರಾ ಶೈಲಿ, ಅಮರಾವತಿ ಶೈಲಿ, ಬರ್ಹಾತ್ ಶೈಲಿ ಅಂತ ಬರ್ತವೆ. ಈ ಶೈಲಿಗಳ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ. ಹಾಗಾದ್ರೆ ಇಲ್ಲಿ ಒಂದು ಗಾಂಧಾರ ಶೈಲಿ ಕೂಡ ಡೆವಲಪ್ ಆಗುತ್ತೆ. ಜೊತೆಗೆ ಮಥುರಾ ಎಂಬ ಒಂದು ರಾಜಧಾನಿಯನ್ನು ಮಾಡ್ಕೊಳ್ತಾರೆ. ಅಲ್ಲಿ ಮಥುರಾ ಶೈಲಿ ಅನ್ನೋದು ಕೂಡ ನಮ್ಮ ಗೌತಮ ಬುದ್ಧನ ಬೌದ್ಧ ಕಲೆಗೆ ಸಂಬಂಧಪಟ್ಟ ಶೈಲಿ ಕೂಡ ಹುಟ್ಟುತ್ತೆ. ಏನಿರಲಿ, ಇವರ ಮೊದಲ ರಾಜಧಾನಿ ಪೇಶಾವರ ಪಾಕಿಸ್ತಾನ್, ಎರಡನೇ ರಾಜಧಾನಿ ಮಥುರಾ ಉತ್ತರ ಪ್ರದೇಶ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋದಾದ್ರೆ ಇಂತಹ ಕುಶಾನರು ನಮ್ಮ ಭಾರತಕ್ಕೆ ಬರಕ್ಕಿನ ಮುಂಚೆ ನಮ್ಮ ವಾಯು ಭಾಗದಲ್ಲಿ ಬರುವಂತಹ ಶಕರನ್ನ ಮತ್ತೆ ಪಾರ್ಥಿಯನ್ನರು, ಇವರೆಲ್ಲ ಕುಶಾನರ ಮುಂಚೆನೆ ನಮ್ಮ ದೇಶಕ್ಕೆ ಬಂದಂತ ವಿದೇಶಿಯರು. ಈ ಶಕರನ್ನ ಮತ್ತೆ ಪಾರ್ಥಿಯರನ್ನ ಸೋಲಿಸಿ ಈ ಗಾಂಧಾರ ಎಂಬ ಒಂದು ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ತನ್ನ ನೆಲೆಯನ್ನ ಕಾಣ್ತಾರೆ. ಗಾಂಧಾರ ಪ್ರದೇಶದಲ್ಲಿ ಫಸ್ಟ್ ಇವರು ನೆಲೆಯನ್ನ ಕಂಡು ನೆಕ್ಸ್ಟ್ ನಮ್ಮ ಭಾರತಕ್ಕೆ ಬರ್ತಾರೆ. ಗಾಂಧಾರ ಗೊತ್ತಿದೆ. ಈ ಗಾಂಧಾರ ನೀವು 16 ಮಹಾಜನಪದಗಳಲ್ಲಿ ನಾನು ತಿಳಿಸಿದ್ದೆ. ಅದರ ರಾಜಧಾನಿ ತಕ್ಷಶಿಲೆ ಅನ್ನೋದು ಕೂಡ ಗೊತ್ತಿದೆ. ಒಟ್ಟು ಪ್ರಾರಂಭದಲ್ಲಿ ಶಕರು ಮತ್ತೆ ಪಾರ್ಥಿಯರನ್ನ ಸೋಲಿಸಿ ಗಾಂಧಾರವನ್ನು ವಶಪಡಿಸಿಕೊಂಡು ಗಾಂಧಾರದಲ್ಲಿ ತನ್ನ ನೆಲೆಯನ್ನ ಕಂಡವರು ನಮ್ಮ ಕುಶಾನರು. ಹಾಗಾಗಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇವರ ರಾಜಕೀಯ ಇತಿಹಾಸಕ್ಕೆ ಬರೋದಾದ್ರೆ ಇಂತಹ ಕುಶಾನರ ಮನೆತನದ ಸ್ಥಾಪಕ ಯಾರು? ದ ಫೌಂಡರ್ ಆಫ್ ಕುಶಾನ ಡೈನೆಸ್ಟಿ ಅಂತ ಕೇಳ್ತಾರೆ. ಸ್ಥಾಪಕ 1ನೇ ಕುಜಲ ಕಡ್ಫೀಸಸ್. ನೋಡಿ, ಇವತ್ತು ಈ ಒಂದು ಮನೆತನದ ಸ್ಥಾಪಕ 1ನೇ ಕುಜಲ ಕಡ್ಫೀಸಸ್, ಅಥವಾ ಕೆಲವೊಂದು ಬುಕ್ಕಲ್ಲಿ ಕುಸುಲಕ ಅಂತ ಇದೆ, ಕೆಲವೊಂದು ಬುಕ್ಕಲ್ಲಿ ಕುಸುಲಕ ಅಂತ ಇದೆ. ಇವತ್ತಿಗೆ ನಮ್ಮ ಕುಶಾನರ ಮನೆತನದ ಸ್ಥಾಪಕ 1ನೇ ಕುಜಲ ಕಡ್ಫೀಸಸ್. ಬಿಟ್ರೆ ಇವತ್ತಿಗೆ ನಮ್ಮ ಭಾರತಕ್ಕೆ ಬಂದ ಪ್ರಪ್ರಥಮ ಕುಶಾನ ದೊರೆ. ನೋಡಿ, ಇವತ್ತಿಗೆ ನಮ್ಮ ದೇಶಕ್ಕೆ ಬಂದ ಮೊದಲ ವಿದೇಶಿಯ ಬೇರೆ, ಡೇರಿಯಸ್ ಅಂತ ಹೇಳ್ತೀವಿ. ಹಾಗಾದ್ರೆ ನಮ್ಮ ದೇಶಕ್ಕೆ ಬಂದಂತ ಗ್ರೀಕರಿಂದ ಬಂದವನು ಯಾರು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಯಾರಪ್ಪ ಅಂದ್ರೆ ನಮ್ಮ ಅಲೆಕ್ಸಾಂಡರ್ ಅಂತ ಹೇಳ್ತೀವಿ. ಆದ್ರೆ ಇಂಡೋ ಬ್ಯಾಕ್ಟೀರಿಯರಿಂದ ಬರ್ತಾನೆ ಯಾರು? ಡೆಮಿತ್ರಿಯಸ್ ನ ಅಸಿಸ್ಟೆಂಟ್ ಅಥವಾ ಮುಖಂಡನಾದಂತಹ ಅವನ ಒಂದು ಸೈನ್ಯದಲ್ಲಿ ಇದ್ದಂತ ಒಬ್ಬ ಮುಖಂಡ ನಮ್ಮ ಯಾರು ಮಿನಾಂಡರ್ ಅಂತ ಬರ್ತಾರೆ. ಈ ತರ ಒಬ್ಬೊಬ್ಬರೇ ಬರ್ತಾ ಹೋಗ್ತಾರೆ. ಕೆಲವೊಂದು ವಿದೇಶಿಯರಿಂದ ಬಂದಂತ ಪ್ರಪ್ರಥಮ ಅಂತ ಕೇಳ್ತಾರೆ. ನಾಳೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ನಮ್ಮ ಭಾರತಕ್ಕೆ ಬಂದಂತ ಪ್ರಪ್ರಥಮ ಕುಶಾನ ದೊರೆ ಅಂತ ಕೇಳ್ತಾರೆ. ಕುಶಾನ ದೊರೆ ನಮ್ಮ 1ನೇ ಕುಜಲ ಕಡ್ಫೀಸಸ್. ಹಾಗಾದ್ರೆ ಇವನ ಒಂದು ಕಾಲದಲ್ಲಿ ಈ ಪರ್ಷಿಯಾ ಒಂದು ದೇಶದಿಂದ ಸಿಂಧ್, ಪಾಕಿಸ್ತಾನದ ಸಿಂಧರವರೆಗೆ ತನ್ನ ಒಂದು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಂಡಿರ್ತಾನೆ. ನಮ್ಮ ದೇಶಕ್ಕೆ ಎಂಟ್ರಿ ಇಲ್ಲ. ನಮ್ಮ ದೇಶದಲ್ಲಿ ಅಂದ್ರೆ ಅವಾಗ ಸಿಂಧ್, ಮುಲ್ತಾನ್ ಎಲ್ಲ ನಮ್ಮ ಭಾರತ ದೇಶದಲ್ಲಿತ್ತು. ಈಗ ಅದು ಪಾಕಿಸ್ತಾನದಲ್ಲಿದೆ. ಇವನ ಕಾಲದಲ್ಲಿ ಸಿಂಧ್ ಪ್ರದೇಶದಿಂದ ಪರ್ಷಿಯಾ ಎಂಬ ದೇಶ ನಡುವೆ ಅಲ್ಲಿಯವರೆಗೆ ಇವನ ಏನ್ ಮಾಡಿರ್ತಾನೆ, ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಂಡಿರ್ತಾನೆ. ಬಿಟ್ರೆ ಇವನು ಬೌದ್ಧ ಧರ್ಮದ ಅನುಯಾಯಿ, ಅಂದ್ರೆ ಬೌದ್ಧ ಧರ್ಮದ ಮತಾವಲಂಬಿ ಯಾರು ಅಂದ್ರೆ ನಮ್ಮ 1ನೇ ಕುಜಲ ಕಡ್ಫೀಸಸ್. ಇಷ್ಟು ಈ ಬಗ್ಗೆ ಕೇಳಬಹುದು. ಇವತ್ತಿಗೆ ಸ್ಥಾಪಕ 1ನೇ ಕುಜಲ ಕಡ್ಫೀಸಸ್ ಅಥವಾ ಕುಸೂಲಕ, ನಮ್ಮ ದೇಶಕ್ಕೆ ಬಂದಂತ ಪ್ರಪ್ರಥಮ ಕುಶಾನ ದೊರೆ. ಸಿಂಧ್ ಪ್ರದೇಶದಿಂದ ಪರ್ಷಿಯಾ ದೇಶದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಂಡಿರ್ತಾನೆ. ಇವನು ಬೌದ್ಧ ಧರ್ಮದ ಅನುಯಾಯಿ ಆಗ್ತಾನೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇವನ ನಂತರ ಅಧಿಕಾರಕ್ಕೆ ಬರ್ತಾನೆ, ವೆರಿ ಇಂಪಾರ್ಟೆಂಟ್, ನಿಮ್ಮ KPSC ಅಲ್ಲಿ ಬಹಳ ಸರಿ ಇವನ ಬಗ್ಗೆ ಕ್ವಶನ್ಸ್ ಕೇಳಿದರೆ, ವಿಮಾ ಕಡ್ಫೀಸಸ್. ಯಾರೋ ಇವರ ನಂತರ ಬಂದವನೇ ವಿಮಾ ಕಡ್ಫೀಸಸ್ ಅಂತ. ಇವನ ಬಗ್ಗೆ ಒಂದು 3 ಕ್ವಶನ್ಸ್ ಏನ್ ಕೇಳ್ತಾನೆ ಅಂದ್ರೆ, ಫಸ್ಟ್ ಒನ್, ನಮ್ಮ ಭಾರತದಲ್ಲಿ ಇದು ಕ್ವಶನ್ ಬಹಳ ಸರಿ ಕೇಳಿದ್ದಾರೆ. ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಪರಿಚಯಿಸಿದವರು ಯಾರು ಅಂತ ಕೇಳ್ತಾರೆ. ಪರಿಚಯಿಸಿದವರು ಕುಶಾನರು. ಆನ್ಸರ್
ಇವು ಕ್ವಶನ್ ಕೇಳ್ತಾರೆ. ಚಿನ್ನದ ನಾಣ್ಯಗಳನ್ನ ನಮ್ಮ ಭಾರತದ ದೇಶದಲ್ಲಿ ಮೊದಲ ಬಾರಿಗೆ ಪ್ರಚಾರಕ್ಕೆ ತಂದವರು ಅಥವಾ ಅದನ್ನ ಚಲಾವಣೆಗೆ ತಂದವರು ಕುಶಾನರೇ. ಕ್ವಶನ್ ಕೇಳ್ತಾನೆ ಯಾವ ದೊರೆ ಅಂತ ಕೇಳ್ತಾರೆ. ನಮ್ಮ ದೇಶಕ್ಕೆ ಚಿನ್ನದ ನಾಣ್ಯಗಳನ್ನ ಟಂಕಿಸಿದ ಮೊಟ್ಟ ಮೊದಲ ಕುಶಾನ ದೊರೆ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್, ವಿಮಾ ಕಡ್ಫೀಸಸ್. ನೆನಪಿರ್ಲಿ, ಇದು ಬಹಳ ಎಕ್ಸಾಮ್ ಅಲ್ಲಿ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಸಾಮಾನ್ಯವಾಗಿ ಕೇಳಿರುವಂತಹ ಒಂದು ಪ್ರಶ್ನೆ. ನಮ್ಮ ಭಾರತ ದೇಶದಲ್ಲಿ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಮೊಟ್ಟ ಮೊದಲ ಕುಶಾನರ ದೊರೆ ವಿಮಾ ಕಡ್ಫೀಸಸ್. ಎಸ್, ಹಾಗಾಗಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇವನು ಸಿಂಧ್ ಪ್ರದೇಶದಿಂದ ವಾರಣಾಸಿಯವರೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಳ್ತಾನೆ. ನೋಡಿ, ಅವನು ಪರ್ಷಿಯಾದಿಂದ ಸಿಂಧ್ ವರೆಗೆ ಮಾಡ್ಕೊಂಡ್ರೆ, ಇವನು ಪರ್ಷಿಯಾದಿಂದ ಸಿಂಧ್ ವರೆಗೆ ಇತ್ತು. ಆ ಸಿಂಧ್ ದಲ್ಲಿ ಅಂದ್ರೆ ಆ ಸಿಂಧ್ ಪ್ರದೇಶದಿಂದ ವಾರಣಾಸಿಯವರೆಗೆ ಏನ್ ಮಾಡ್ತಾನೆ, ತನ್ನ ಸಾಮ್ರಾಜ್ಯ ನಮ್ಮ ಭಾರತದವರೆಗೆ ಏನ್ ಮಾಡ್ತಾನೆ, ವಿಸ್ತರಣೆಯನ್ನ ಮಾಡ್ತಾನೆ. ನಮ್ಮ ವಿಮಾ ಕಡ್ಫೀಸಸ್ ಬಿಟ್ರೆ ಅವನು ನಮ್ಮ ಸ್ಥಾಪಕ 1ನೇ ಕುಜಲ ಕಡ್ಫೀಸಸ್ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರೆ, ಇವನು ಮೂಲತಃ ಇವರೆಲ್ಲ ಶೈವ ಮತವಲಂಬಿಯಾಗಿರ್ತಾನೆ, ಶಿವನ ಆರಾಧಕ ಭಕ್ತನಾಗಿರ್ತಾನೆ. ವಿಮಾ ಕಡ್ಫೀಸಸ್ ಬಿಟ್ರೆ ಇವನ ಕಾಲದಲ್ಲಿ ಏನು ಕ್ವಶನ್ ಕೇಳಲ್ಲ. ಮತ್ತೆ ಇವನ ಕಾಲದಲ್ಲಿ ಚೀನಾದ ಮೇಲೆ ದಾಳಿ ಮಾಡಿರ್ತಾನೆ. ಈ ಚೀನಾದ ಮೇಲೆ ದಾಳಿ ಮಾಡಿದಾಗ ಆ ಚೀನಾದಲ್ಲಿ ಒಬ್ಬ ಅರಸ ಬರ್ತಾನೆ, ಪಾನ್ ಚಾವು ಅಂತ. ಈ ಚೀನಾದ ಅರಸ ಪಾನ್ ಚಾವನ ಮೇಲೆ ಯುದ್ಧ ಮಾಡುತ್ತಾನೆ. ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋತಾನೆ. ಏನ್ ಮಾಡ್ತಾನೆ, ಇದೇ ಪಾನ್ ಚಾವನಿಂದ ಸೋತು ಪಾನ್ ಚಾವನಿಗೆ ತನ್ನ ಕಪ್ಪ ಕಾಣಿನ ಕೊಡುವಂತ ಒಂದು ಕೆಲಸಕ್ಕೆ ಬರ್ತಾನೆ ವಿಮಾ ಕಡ್ಫೀಸಸ್. ಬಟ್ ಎಕ್ಸಾಮ್ ಅಲ್ಲಿ ಫೋಕಸ್ ಮಾಡೋದೇನಂದ್ರೆ ಚಿನ್ನದ ನಾಣ್ಯಗಳನ್ನು ನಮ್ಮ ಭಾರತದಲ್ಲಿ ಚಲಾವಣೆಗೆ ತಂದಂತ ದೊರೆ ಅಂತ ಕೇಳಿದ್ರೆ ನೀವು ಬರೀತೀರಿ ವಿಮಾ ಕಡ್ಫೀಸಸ್. ನೆಕ್ಸ್ಟ್ ನೋಡೋಣ, ಇವನ್ ಬಗ್ಗೆ ತಿಳ್ಕೊಳ್ಳೇಬೇಕಾಗಿದೆ. ಯಾಕಂದ್ರೆ ಇವತ್ತಿಗೆ ಅಂತಹ ಒಬ್ಬ ಬಹಳ ಪ್ರಮುಖವಾದ ವ್ಯಕ್ತಿ. ಎಸ್, ಹಾಗಾದ್ರೆ ಇವತ್ತಿಗೆ ಯಾಕೆ ಸಂಸ್ಕೃತ ಸಾಹಿತ್ಯದ ಮುನ್ನಡೆಯ ಕಾಲ ಅಂತ ಕರಿತೀವಿ ಅಂದ್ರೆ ಎಲ್ಲದಕ್ಕೆ ಪ್ರಮುಖನಾದವನೇ ನಮ್ಮ ಕಾನಿಷ್ಕ. ಹಾಗಾದ್ರೆ ಇವತ್ತಿಗೆ ಈ ಒಂದು ಸಂತತಿಯ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಕಾನಿಷ್ಕ. ಹಾಗಾದ್ರೆ ಫಸ್ಟ್ ನೋಡ್ತಾ ಹೋಗೋಣ. ಇವನ ಅಧಿಕಾರಾವಧಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮೊನ್ನೆ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಇವನ ಬಗ್ಗೆ ಒಂದು ರೀಸೆಂಟ್ ಆಗಿ ಒಂದು ಕ್ವಶನ್ ಕೇಳಿದ್ದಾರೆ. ಅದೇನು ನೋಡೋಣ. ಕ್ರಿಸ್ತಶಕ 78ರಿಂದ 120ರವರೆಗೆ ಅಧಿಕಾರವನ್ನ ಮಾಡ್ತಾರೆ. ಇವತ್ತಿಗೆ ಕಾನಿಷ್ಕನನ್ನ ಸೆಕೆಂಡ್ ಅಶೋಕ ಅಂತ ಕರಿತೀವಿ. ಇವತ್ತಿಗೆ ಸೆಕೆಂಡ್ ಅಶೋಕ ಯಾರು ಅಂತ ಕೇಳ್ತಾರೆ, ಕಾನಿಷ್ಕ. ಸೆಕೆಂಡ್ ಅಲೆಕ್ಸಾಂಡರ್ ಅಂತ ಕೇಳ್ತಾರೆ, ಅಲ್ಲಾವುದ್ದೀನ್ ಖಿಲ್ಜಿ. ದ ಸೆಕೆಂಡ್ ಅಕ್ಬರ್ ಅಂತ ಕೇಳ್ತಾರೆ, ಫಿರೋಜ್ ಶಾ ತುಘಲಕ್. ನೋಡಿ, ಇವರೆಲ್ಲ ಬಹಳ ಚಕ್ರವರ್ತಿಗಳು 3 ಅಂತ ಬಹಳ ಸರಿ ಹೇಳ್ತಾ ಇರ್ತೀನಿ, ಗ್ರೇಟ್ 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 ಅಂತ. ಅದೇ ರೀತಿ ಮತ್ತೊಬ್ರು ಹೆಸರು ಮಾಡಿದಂತ ಮತ್ತೆ 3 ಬಗ್ಗೆ ಕೇಳಿದ್ರೆ ಇವತ್ತಿಗೆ ಸೆಕೆಂಡ್ ಅಶೋಕ ಅಂತ ಕರಿತೀವಿ. ಯಾರಂದ್ರೆ ಕಾನಿಷ್ಕ. ಇವತ್ತಿಗೆ 2ನೇ ಅಶೋಕ ಅಂತ ಕರೆಸ್ಕೊಳ್ತಾನೆ. ಇವತ್ತಿಗೆ ಇವನ ಕಾಲದ ರಾಜಧಾನಿ ನಮ್ಮ ಪೇಶಾವರ. ಎಸ್, ಪೇಶಾವರವನ್ನೇ ತನ್ನ ರಾಜಧಾನಿಗೆ ಕಂಟಿನ್ಯೂ ಮಾಡ್ತಾನೆ. ಬಹಳ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅನ್ನೋದನ್ನ ಮಾತ್ರ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ನಮ್ಮ ಭಾರತಕ್ಕೆ, ಇದು ಕೂಡ KPSC ಕೇಳಿದ್ರೆ, ನಮ್ಮ ಭಾರತಕ್ಕೆ ಚಿನ್ನದ ಬೂಟುಗಳನ್ನ ಮತ್ತೆ ಟೋಪಿಗಳನ್ನ ಪರಿಚಯಿಸಿದ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಇವತ್ತು ನಮ್ಮ ದೇಶಕ್ಕೆ ಟೋಪಿಯನ್ನ ಮತ್ತೆ ಬೂಟ್ಗಳನ್ನ ಪರಿಚಯಿಸಿದವನು ಕಾನಿಷ್ಕ. ನಮ್ಮ ಭಾರತ ದೇಶಕ್ಕೆ ಬೂಟನ್ನ ಹಾಕಿಕೊಂಡು ನಮ್ಮ ದೇಶಕ್ಕೆ ಬಂದವನೇ ಕಾನಿಷ್ಕ. ಅದಕ್ಕೆ ಈ ಚಿನ್ನದ ಬೂಟುಗಳನ್ನ ಮತ್ತೆ ಟೋಪಿಗಳನ್ನ ನಮ್ಮ ದೇಶಕ್ಕೆ ಪರಿಚಯಿಸಿದವನು ಕಾನಿಷ್ಕ. ಬಿಟ್ರೆ ವೆರಿ ಇಂಪಾರ್ಟೆಂಟ್, ಶಕರನ್ನ ಸೋಲಿಸಿ. ನೋಡಿ, ಶಕರ್ ಕೂಡ ವಿದೇಶಿಯರೇ. ಈ ಶಕರನ್ನ ಸೋಲಿಸಿ ಅಧಿಕಾರಕ್ಕೆ ಬರ್ತಾನೆ ಕ್ರಿಸ್ತಶಕ 78ರಲ್ಲಿ. ಇದು ಬಹಳ ಇಂಪಾರ್ಟೆಂಟ್. ಇದೇ ನಿಮ್ಮ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದರೆ. ಏನಪ್ಪಾ ಅಂದ್ರೆ ಇವತ್ತಿನ ಅಧಿಕಾರ ಬಂದ ಒಂದು ನೆನಪಿಗೋಸ್ಕರ, ಶಕರನ್ನ ಸೋಲಿಸಿದ ಒಂದು ನೆನಪಿಗೋಸ್ಕರ ಕ್ರಿಸ್ತಶಕ 78ರಲ್ಲಿ ಶಕವರ್ಷ ಎಂಬ ಒಂದು ವರ್ಷವನ್ನ ಆರಂಭಿಸ್ತಾನೆ. ನಾನು ನಿಮಗೆ ಯೂಟ್ಯೂಬ್ ಅಲ್ಲಿ ಶಕವರ್ಷಗಳು ಅಂತಾನೆ ಒಂದು ಕ್ಲಾಸ್ ಮಾಡಿದ್ದೀನಿ. ಅಲ್ಲಿ ತುಂಬಾ ಚೆನ್ನಾಗಿ ಮಾಹಿತಿನ ಕೊಟ್ಟಿದ್ದೀನಿ. ಮತ್ತೊಮ್ಮೆ ರಿಪೀಟ್ ಆಗ್ತಾ ಇದೆ. ಕ್ರಿಸ್ತಶಕ 78ರಲ್ಲಿ ಶಕವರ್ಷವನ್ನ ಆರಂಭಿಸಿದವನು ಕಾನಿಷ್ಕ. ನೆನಪಿರ್ಲಿ, ಇದು ನಿಮ್ಮ ರೀಸೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕ್ವಶನ್ ಬಂದಿದೆ. ಇವರಿಗೆ ಕ್ರಿಸ್ತಶಕ 78ರಲ್ಲಿ ಶಕವರ್ಷ ಆರಂಭಿಸ್ತಾನೆ. ಇದೇ ಶಕವರ್ಷವನ್ನು ಆಧಾರವಾಗಿಟ್ಕೊಂಡು 1957 ಮಾರ್ಚ್ 21-22ರಲ್ಲಿ ರಾಷ್ಟ್ರೀಯ ಪಂಚಾಂಗಕ್ಕೆ ಇದನ್ನು ಅಳವಡಿಸಿಕೊಳ್ತಾರೆ, ಇವನ ವರ್ಷವನ್ನ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ಇವತ್ತಿಗೆ ಶಕವರ್ಷವನ್ನ ಆರಂಭಿಸಿದ ಕುಶಾನ ದೊರೆ ಅಂತ ಕೇಳ್ತಾರೆ ಕಾನಿಷ್ಕ. ಎಸ್, ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇವು ನೋಡಿ, ಏನ್ ಆಲ್ರೆಡಿ ವಿಮಾ ಕಡ್ಫೀಸಸ್ ಏನು ಪಾಂಚಾವಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ನೋ, ಈ ಕಪ್ಪ ಕಾಣಿಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾನೆ ನಮ್ಮ
ಕಾನಿಷ್ಕ. ಚೀನಾದ ದೊರೆಗೆ ಏನು ಆಲ್ರೆಡಿ ಕಪ್ಪ ಕಾಣಿಕೆ ಹೋಗ್ತಾ ಇತ್ತೋ, ಈ ಒಂದು ಕಪ್ಪ ಕಾಣಿಕೆ ಹೋಗ್ತಾ ಇರುವಂತ ಒಂದು ವಿಚಾರ ಅದು ಗೊತ್ತಾಗುತ್ತೆ. ಆ ಒಂದು ವಿಚಾರವನ್ನು ಕಂಪ್ಲೀಟ್ ಆಗಿ ನಿಲ್ಲಿಸುವಂತ ಕೆಲಸ ಮಾಡ್ತಾನೆ ಕಾನಿಷ್ಕ. ಬಿಟ್ರೆ ವೆರಿ ಇಂಪಾರ್ಟೆಂಟ್, ಇವನು ಈ ಕಾಶ್ಮೀರದ ಮೇಲೆ ದಾಳಿ ಮಾಡಿ ಅಲ್ಲಿ ಕನಿಷ್ಕಪುರ, ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದರೆ, ಈ ಕನಿಷ್ಕಪುರ ಎಂಬ ನಗರವನ್ನ ಕೂಡ ನಿರ್ಮಾಣವನ್ನು ಮಾಡ್ತಾನೆ. ಇದೆಲ್ಲ ವಿಚಾರವನ್ನು ನಾವು ನಮ್ಮ ಕಲ್ಲಣ ಬರೆದಂತ ರಾಜತರಂಗಿಣಿ ಎಂಬ ಒಂದು ಕೃತಿಯಲ್ಲಿ ನಾವು ನೋಡಬಹುದು. ಇವತ್ತಿಗೆ ಪ್ರಸ್ತುತ ಅವಶೇಷ ಮಾತ್ರ ಸಿಗುತ್ತೆ. ಇವತ್ತಿಗೆ ಕಾಶ್ಮೀರದಲ್ಲಿ ಕನಿಷ್ಕಪುರ ಎಂಬ ಒಂದು ನಗರವನ್ನು ನಿರ್ಮಾಣವನ್ನು ಮಾಡ್ತಾನೆ ನಮ್ಮ ಕಾನಿಷ್ಕ. ಬಿಟ್ಟರೆ ತನ್ನ ಹೆಸರಿನ ನಗರ, ಇದೆಲ್ಲ ವಿಚಾರವನ್ನ ನಮ್ಮ ರಾಜತರಂಗಿಣಿ ಎಂಬ ಕಲ್ಲಣನ ಕುರಿತಿನ ನಾವು ನೋಡಬಹುದು. ಇವತ್ತು ಕಲ್ಲಣ ಬರೆದಂತ ರಾಜತರಂಗಿಣಿ ಯಾವ ರಾಜನ ಬಗ್ಗೆ ಮಾಹಿತಿ ನೀಡುತ್ತದೆ ಅಂತ ಕೂಡ ಕೇಳಿದ್ರೆ ನೀವು ಕಾನಿಷ್ಕ ಅಂತ ಬರೀತೀರಾ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್, ಇವನಿಗೆ ಯಾಕೆ ಎರಡನೇ ಅಶೋಕ್ ಅಂತ ಕರಿತೀವಿ ಅಂದ್ರೆ ಮಾಡಿದಂತ ಒಂದೇ ಒಂದು ಕೆಲಸ ಇಷ್ಟೇ. ಯಾಕಂದ್ರೆ ಇವನು 4ನೇ ಬೌದ್ಧ ಸಮ್ಮೇಳನವನ್ನ ನಡೆಸ್ತಾನೆ. ಇದು ಕೂಡ ಯೂಟ್ಯೂಬ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದೀನಿ. 6 ಬೌದ್ಧ ಸಮ್ಮೇಳನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಒಂದ್ಸರಿ ನೋಡ್ಕೊಳ್ಳಿ. ಅದರಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದವನು ಕಾನಿಷ್ಕ. ಇವತ್ತಿಗೆ ಅದ್ರ ಬಗ್ಗೆ ಸುಮ್ಮನೆ ಹೇಳ್ತಾ ಇದ್ದೀನಿ. ಕ್ರಿಸ್ತಶಕ 1 ಮತ್ತು 2ನೇ ಶತಮಾನ ಅಥವಾ ಕ್ರಿಸ್ತಶಕ 100-200ರಲ್ಲಿ ಈ ಸಮ್ಮೇಳನ ನಡೆಯುತ್ತೆ. ನಡೆದಿದ್ದೆಲ್ಲಪ್ಪ ಅಂದ್ರೆ ಈ ಕುಂಡಲಿವನ ಎಂಬ ಒಂದು ಸ್ಥಳದಲ್ಲಿ ಸಮ್ಮೇಳನ ನಡೆಯುತ್ತೆ. ಇವತ್ತಿಗೆ ವಸುಮಿತ್ರ ಅನ್ನೋನು ಅಧ್ಯಕ್ಷತೆ ವಹಿಸಿರ್ತಾನೆ, ಅಶ್ವಘೋಷ ಅನ್ನೋನು ಉಪಾಧ್ಯಕ್ಷನಾಗಿರ್ತಾನೆ. ಇವತ್ತಿಗೆ ಈ ಒಂದು ಸಮ್ಮೇಳನದ ಬಹಳ ಪ್ರಮುಖವಾದಂತಹ ವಿಚಾರ ಇಷ್ಟೇ, ನಮ್ಮ ಬೌದ್ಧ ಧರ್ಮ ಕಂಪ್ಲೀಟ್ ಡಿವೈಡ್ ಆಗುತ್ತೆ. ಒಂದು ಹೀನಯಾನ ಮತ್ತೊಂದು ಮಹಾಯಾನ. ಆಗ ಮಹಾಯಾನ ಪಂಥವನ್ನು ಪೋಷಣೆ ಮಾಡಿದವನು ಕಾನಿಷ್ಕ. ಹಾಗಾದ್ರೆ ಈ ಬೌದ್ಧ ಧರ್ಮ ಇಬ್ಬಾಗ ಆಗುತ್ತೆ, ಹೀನಯಾನ ಮತ್ತು ಮಹಾಯಾನ. ಇವೆಲ್ಲ 4ನೇ ಬೌದ್ಧ ಸಮ್ಮೇಳನದ ವಿಚಾರ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಇವನು ಕೂಡ ಅಶೋಕನಿಗೆ ಕೂಡ ಇವನು ಕೂಡ ಧರ್ಮ ಪ್ರಚಾರವನ್ನು ಮಾಡಿಸ್ತಾನೆ. ಇವನು ನಮ್ಮ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಚೀನಾ ದೇಶಕ್ಕೆ, ನೋಡಿ ಚೀನಾ ದೇಶಕ್ಕೆ ನಮ್ಮ ಅಶೋಕ ಫಸ್ಟ್ ಶ್ರೀಲಂಕಾಗೆ ಕಳಿಸ್ತಾನೆ. ಇವನು ಚೀನಾ ದೇಶಕ್ಕೆ ಕುಶ್ಯಪ ಮಹಾತುಂಗ ಅಂತ ಬರ್ತಾನೆ. ಯಾರು? ನಮ್ಮ ಕಾನಿಷ್ಕನ ಕಾಲದಲ್ಲಿ ಇದ್ದಂತ ಒಬ್ಬ ಧರ್ಮ ಪ್ರಚಾರ ಮಾಡುತ್ತಿದ್ದವನು. ಯಾರಂದ್ರೆ ಈ ಕುಶ್ಯಪ ಮಹಾತುಂಗನನ್ನ ಚೀನಾ ದೇಶಕ್ಕೆ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡಕ್ಕೆ ಕಳಿಸ್ಕೊಡ್ತಾನೆ. ಆ ಚೀನಾ ದೇಶಕ್ಕೆ ಧರ್ಮ ಪ್ರಚಾರ ಆದ್ಮೇಲೆ ಮುಂದೆ ಪೂರ್ವ ಏಷ್ಯಾ, ಜಪಾನ್, ಪಾಮೀರ್ ಇಲ್ಲಿಯವರೆಗೆ ಇವನು ಧರ್ಮ ಪ್ರಚಾರವನ್ನ ಮಾಡಿಸ್ತಾನೆ. ಹಾಗಾದ್ರೆ ಮತ್ತೆ ನೋಡೋದಾದ್ರೆ ಇವನು ಈ ಒಂದು ಬೌದ್ಧ ಧರ್ಮದ ರಕ್ಷಣೆಗೋಸ್ಕರ, ಬೌದ್ಧ ಧರ್ಮದ ರಕ್ಷಣೆ, ಬೌದ್ಧ ಧರ್ಮದ ಪ್ರೋತ್ಸಾಹ, ಬೌದ್ಧ ಧರ್ಮದ ಬೆಳವಣಿಗೆ, ಇವೆಲ್ಲ ಕಾನ್ಸೆಪ್ಟ್ ಅನ್ನು ಹಿಡ್ಕೊಂಡು ಏನ್ ಮಾಡ್ತಾನೆ, ಮಹಾಕ್ಷತ್ರಪ, ಬಹಳ ಇಂಪಾರ್ಟೆಂಟ್, ಈ ಮಹಾಕ್ಷತ್ರಪ ಎಂಬ ಅಧಿಕಾರಿಗಳನ್ನ ನೇಮಕವನ್ನ ಮಾಡ್ತಾನೆ. ಅಶೋಕ್ ಯಾರು ಮಾಡ್ತಾನೆ? ಧರ್ಮ ಮಹಾಮಾತೃರು ಅಂತ ಅಧಿಕಾರಿ ನೇಮಕ ಮಾಡಿದ್ರೆ, ಇವನು ಮಹಾಕಶ್ಯಪ ಎಂಬ ಅಧಿಕಾರಿಗಳನ್ನ ಬೌದ್ಧ ಧರ್ಮದ ರಕ್ಷಣೆಗಾಗಿ ಏನ್ ಮಾಡ್ತಾನೆ, ಅಧಿಕಾರಿಗಳನ್ನ ನೇಮಕವನ್ನ ಮಾಡ್ತಾನೆ. ನೆಕ್ಸ್ಟ್ ನೋಡ್ತಾ ಹೋದಾದ್ರೆ ವೆರಿ ಇಂಪಾರ್ಟೆಂಟ್, ಆಡಳಿತದ ಅನುಕೂಲಕ್ಕಾಗಿ ಇವನ ಕಾಲದಲ್ಲಿ ಏನ್ ಮಾಡ್ತಾನೆ, ಪ್ರಾಂತ್ಯಗಳನ್ನ ಏನ್ ಮಾಡ್ತಾನೆ, ಕ್ಷತ್ರಪ ಅಥವಾ ಸತ್ರಪ, ನೋಡಿ ಕ್ಷತ್ರಪ ಮತ್ತು ಸತ್ರಪ ಎಂಬ ಪ್ರಾಂತ್ಯಗಳನ್ನಾಗಿ ಆಡಳಿತದಲ್ಲಿ ಕೂಡ ಇವರು ವಿಭಾಗವನ್ನ ಮಾಡ್ತಾನೆ. ಇದು ಕ್ವಶನ್ ಕೇಳ್ತಾರೆ, ಕ್ಷತ್ರಪ ಎಂಬ ಸತ್ರಪ ಎಂಬ ಪದವಿಗಳು ಯಾರ ಕಾಲದಲ್ಲಿ ಇತ್ತು ಅಂತ ಕೇಳ್ತಾರೆ. ಕಾನಿಷ್ಕನ ಕಾಲದಲ್ಲಿ, ಎಸ್ ಆರ್ ಕುಶಾನರ ಕಾಲದಲ್ಲಿ ಈ ರೀತಿ ನೋಡಬಹುದು. ಬಿಟ್ರೆ ವೆರಿ ಇಂಪಾರ್ಟೆಂಟ್, ಪೇಶಾವರದಲ್ಲಿ 400 ಅಡಿ ಎತ್ತರ, ನೋಡಿ 400 ಫೀಟ್, 400 ಅಡಿ ಎತ್ತರದ 13 ಅಂತಸ್ತಿನ, ಇವತ್ತಿಗೆ ಕಲೆ ವಾಸ್ತುಶಿಲ್ಪ ಅಂದ್ರೆ ಇದೇ ಕೇಳೋದು, 400 ಅಡಿ ಎತ್ತರದ 13 ಅಂತಸ್ತಿನ ಒಂದು ದೊಡ್ಡದಾದಂತಹ ಒಂದು ಬೌದ್ಧ ಸ್ತೂಪದ ಗೋಪುರಗಳನ್ನ ನಿರ್ಮಾಣವನ್ನು ಮಾಡ್ತಾನೆ ನಮ್ಮ ಕಾನಿಷ್ಕ. ಎಸ್, ಇವರ ಕಲೆ ವಾಸ್ತುಶಿಲ್ಪದಲ್ಲಿ ಒಂದಿದು ಬಿಟ್ರೆ ಜಾಸ್ತಿ ಕ್ವಶನ್ ಕೇಳದೆ ಇವರ ಗಾಂಧಾರ ಶಿಲ್ಪಕಲೆ. ಇದ್ರ ಬಗ್ಗೆ ತುಂಬಾ ಹೇಳ್ಬೇಕು ಅನ್ಕೊಂಡಿದ್ದೀನಿ, ಯಾಕಂದ್ರೆ ಗಾಂಧಾರ ಶಿಲ್ಪಕಲೆ ಬಹಳ ಇಂಪಾರ್ಟೆಂಟ್. ಇವತ್ತಿಗೆ ಗೌತಮ ಬುದ್ಧನನ್ನ ಪೂಜೆಗೆ ಒಳಪಡಿಸಿದಂತ ಮೊಟ್ಟ ಮೊದಲ ಶೈಲಿ. ಇವತ್ತಿಗೆ ವಿಗ್ರಹ ರೂಪದಲ್ಲಿ ನಾವೇನಾದ್ರು ಗೌತಮ ಬುದ್ಧನ ಪೂಜೆ ಮಾಡ್ತಿದೀವಿ ಅಂದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಗಾಂಧಾರ ಸ್ಟೈಲ್. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಇದು ನಮ್ಮ ದೇಶದ್ದು, ಗ್ರೀಕ್ ದೇಶದ್ದು, ರೋಮ ದೇಶದ 3 ಶೈಲಿಯನ್ನು ಮಿಕ್ಸ್ ಮಾಡಿದಂತ ಶೈಲಿ ಗಾಂಧಾರ ಸ್ಟೈಲ್. ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್. ಇದಕ್ಕೆ ಸಾಕಷ್ಟು ಹೆಸರಿದೆ. ಅದನ್ನ ಮೊನ್ನೆ ರೀಸೆಂಟ್ ಆಗಿ ಕೇಳಿದ್ರೆ ಏನಂದ್ರೆ ಎನ್ನಿಕ್ ಪದ್ಧತಿ ಅಥವಾ ಎನ್ನಿಕ್ ಶೈಲಿ ಅಂತ ಯಾವ ಶೈಲಿಗೆ ಕರಿತೀವಿ ಅಂತ ಕೇಳ್ತಾರೆ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ಏನೇ ಇರಲಿ, ಇವನು ಪೇಶಾವರದಲ್ಲಿ 400 ಅಡಿ ಎತ್ತರ 13 ಅಂತಸ್ತಿನ ಬೌದ್ಧ ಸ್ತೂಪದ ಗೋಪುರವನ್ನು ನಿರ್ಮಾಣವನ್ನು ಮಾಡ್ತಾನೆ. ಬಿಟ್ರೆ ಇವನ ಕಾಲದಲ್ಲಿ ಇದ್ದಂತ ಒಬ್ಬ ಪ್ರಧಾನ ಶಿಲ್ಪಿ, ಇದು ಕೂಡ ಎಕ್ಸಾಮ್ ಅಲ್ಲಿ ಬಂದಿತ್ತು, ಯಾರಪ್ಪ ಅಂದ್ರೆ ಯಜಿಶಿಲಾ.
ಅಥವಾ ಅಜಶೀಲ ಅಂತ ಕೂಡ ಬುಕ್ ಅಲ್ಲಿ ಇದೆ. ಇವನು ಒಬ್ಬ ಗ್ರೀಕ್ ದೇಶದ ಒಬ್ಬ ಶಿಲ್ಪಿ. ಇವನು ಗಾಂಧಾರ ಶೈಲಿಯ ಪ್ರಮುಖ ಶಿಲ್ಪಿ. ಇವನಿಗೆ ಸಾರನಾಥದ ಶಾಸನ ಮಾಹಿತಿಯನ್ನು ಕೊಡುತ್ತೆ. ಇವನ ಕಾಲದ ಪ್ರಧಾನ ಶಿಲ್ಪಿ. ಬಿಟ್ರೆ ನಮ್ಮ ಕಾನಿಷ್ಕ ನಾಣ್ಯಗಳ ಮೇಲೆ ಬಹಳ ಅಂದ್ರೆ ಎಲ್ಲ ಧರ್ಮಗಳಿಗೆ ಸಮಾನ ಪರಧರ್ಮ ಸಹಿಷ್ಣುತೆ ಅಂತ ಕರಿತೀವಿ. ಅಂದ್ರೆ ಎಲ್ಲ ಧರ್ಮಗಳು ಬರೀ ಬೌದ್ಧ ಧರ್ಮವನ್ನೇ ಫೋಕಸ್ ಮಾಡಲ್ಲ, ಬೌದ್ಧ ಧರ್ಮವನ್ನ ಫೋಕಸ್ ಮಾಡೋದ್ರ ಜೊತೆಗೆ ಉಳಿದ ಎಲ್ಲ ಧರ್ಮಗಳಿಗೆ ಏನು ಮಾಡ್ತಾನೆ, ಪ್ರಾಶಸ್ತ್ಯ ಕೊಡ್ತಾನೆ. ಅದಕ್ಕೋಸ್ಕರ ಇವನು ಗ್ರೀಕ್, ಸುಮೇರಿಯನ್, ಪರ್ಷಿಯನ್, ಹಿಂದೂ ದೇವತೆಗಳ ಲಾಂಛನಗಳನ್ನ ನಾಣ್ಯಗಳ ಮೇಲೆ ಕೆತ್ತಿಸ್ತಾನೆ. ಇದರಿಂದ ಇವನನ್ನ ಪರಧರ್ಮ ಸಹಿಷ್ಣುತೆ ಅಂತ ಕೂಡ ನಾವು ಹೇಳ್ಬೋದು. ಇದು ಬಹಳ ಇಂಪಾರ್ಟೆಂಟ್. ಬಿಟ್ರೆ ಈ ಮಥುರಾದಲ್ಲಿ ಇದು ಕೂಡ ಒಂದ್ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅಂತ ಹೇಳ್ತಾ ಇದ್ದೇನೆ. ಈ ಮಥುರಾ ಎಂಬ ಒಂದು ಸ್ಥಳದಲ್ಲಿ ಈ ರುಂಡವಿಲ್ಲದ ಕಾನಿಷ್ಕನ ವಿಗ್ರಹ ಕೂಡ ಸಿಕ್ಕಿದೆ. ಅಂದ್ರೆ ವಿಗ್ರಹ ಸಿಕ್ಕಿದೆ, ಬಟ್ ಅದಕ್ಕೆ ರುಂಡವಿಲ್ಲವಂತಹ ಒಂದು ಕಾನಿಷ್ಕನ ವಿಗ್ರಹ ಎಲ್ಲಿ ಸಿಕ್ಕಿದೆ ಅಂತ ಒಂದು ಕ್ವಶನ್ ಕೇಳಿದ. ಮಥುರಾದಲ್ಲಿ ಸಿಕ್ಕಿದೆ. ಇವತ್ತಿಗೆ ಬೌದ್ಧ ವಿಗ್ರಹದ ಅವಶೇಷಗಳು ಕೂಡ ಅಲ್ಲಿ ಸಿಕ್ಕಿರುವಂತದ್ದು. ಬಿಟ್ರೆ ನಮ್ಮ ಕಾನಿಷ್ಕ ಹೋದ್ಮೇಲೆ ಇನ್ನೆಲ್ಲ ಎಲ್ಲ ಬಂದರಲ್ಲ ಅಸಮರ್ಥದೊಳಗಡೆ, ಅದರಲ್ಲಿ ವಶಿಷ್ಕ ಅಂತ ಬರ್ತಾನೆ, ತದನಂತರ ಹೂವಿಷ್ಕ ಅಂತ ಬರ್ತಾನೆ, ತದನಂತರ ಸೆಕೆಂಡ್ ಕನಿಷ್ಕ ಅಂತ ಬರ್ತಾನೆ. ಇಸ್ ಅ ವೆರಿ ಇಂಪಾರ್ಟೆಂಟ್. ಇವರ ನಂತರ ಅಧಿಕಾರಕ್ಕೆ ಬರ್ತಾನೆ ವಸುದೇವ ಅಂತ. ಇವತ್ತಿಗೆ ಕುಶಾನರ ಕೊನೆಯ ದೊರೆ ವಸುದೇವ. ಓಕೆ, ಏನೇ ಇರಲಿ, ಇವತ್ತಿಗೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದು. ಇವರು ನೋಡಿ ಇನ್ನೊಂದು ಹೇಳ್ತಾ ಇದ್ದೀನಿ, ಅಲ್ಲಿ ಬರೆದಿದ್ದೀನಿ. ಇವರ ಕಾಲದಲ್ಲಿ ಹತ್ತಿ ಬಟ್ಟೆ ಮತ್ತೆ ಮುತ್ತು ವಜ್ರ, ಇವೇನು ಹತ್ತಿ ಬಟ್ಟೆ ಮುತ್ತು ವಜ್ರಗಳಿದಾವೆ, ಇವನ್ನೆಲ್ಲ ರೋಮ ದೇಶಕ್ಕೆ ವ್ಯಾಪಾರ ಸಂಪರ್ಕ ಇದ್ವು. ಅಂದ್ರೆ ರೋಮ ದೇಶಕ್ಕೆ ಇವರು ಆಮದನ್ನ ರಫ್ತನ್ನ ಮಾಡ್ತಾ ಇದ್ದಾರೆ. ಯಾರು? ನಮ್ಮ ಕಾನಿಷ್ಕ ಅಥವಾ ನಮ್ಮ ಕುಶಾನರ ಕಾಲದಲ್ಲಿ. ಅಲ್ಲಿ ರೋಮ್ನಲ್ಲಿರುವಂತಹ ಮಹಿಳೆಯರು ನಮ್ಮ ಮುತ್ತು ವಜ್ರಗಳನ್ನ, ರೇಷ್ಮೆ ಬಟ್ಟೆಗಳನ್ನ ತುಂಬಾ ಇಷ್ಟಪಡ್ತಿದ್ರಂತೆ. ಹಾಗಾಗಿ ಒಂದು ಪ್ಲೀನಿಯನ್ನ ಒಬ್ಬ ಇತಿಹಾಸಕಾರ ಹೇಳೋ ಪ್ರಕಾರ, ಯಾರು? ಪ್ಲೀನಿ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಈ ಕುಶಾನರ ಸಾಮ್ರಾಜ್ಯದಲ್ಲಿ ರೋಮ್ ದೇಶಕ್ಕೆ ಹತ್ತಿ ಬಟ್ಟೆ, ಮುತ್ತು, ರತ್ನ, ಮತ್ತೊಂದು ವಜ್ರ, ರೇಷ್ಮೆ ಇವೆಲ್ಲವೂ ಏನಾಗ್ತಾ ಇತ್ತು, ರೋಮ್ ದೇಶಕ್ಕೆ ರಫ್ತಾಗ್ತಿತ್ತು ಅಂತ ಕೂಡ ಪ್ಲೀನಿ ಅವರೇನ್ ಹೇಳ್ತಾರೆ. ಏನೇ ಇರಲಿ, ಈ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಈ ಒಂದು ಟಾಪಿಕ್ ನ ಮುಗಿಸಿದೀನಿ. ನೆಕ್ಸ್ಟ್ ನಾನು ಏನ್ ಹೇಳ್ತೇನೆ ಅಂದ್ರೆ, ಇಂತಹ ಕಾಲವನ್ನು ಸಂಸ್ಕೃತ ಸಾಹಿತ್ಯದ ಮುನ್ನಡೆಯ ಕಾಲ ಅಂತ ಯಾಕೆ ಕರಿತೀವಿ ಅಂದ್ರೆ, ಇವರ ಕಾಲದಲ್ಲಿ ರಚನೆಯಾದಂತಹ ಸಾಹಿತ್ಯಗಳು. ಎಸ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಬರೀ ಸಾಹಿತ್ಯವನ್ನು ಅಷ್ಟೇ ಇಟ್ಕೊಂಡು ಹೇಳ್ತೀನಿ. ಈ ಸಾಹಿತ್ಯ ಬಹಳ ಇಂಪಾರ್ಟೆಂಟ್. ತುಂಬಾ ಕಡಿಮೆ ಮಿನಿಟ್ ಅಲ್ಲಿ ಈ ಒಂದು ಸಾಹಿತ್ಯವನ್ನು ಮುಗಿಸ್ತೀನಿ. ಅದಾದ್ಮೇಲೆ ಬರೀ 4 ಶೈಲಿಗಳು ಬರ್ತವೆ. ಆ 4 ಶೈಲಿಗಳ ಬಗ್ಗೆ ಮತ್ತೊಂದು ವಿಡಿಯೋವನ್ನ ಮಾಡ್ತೀನಿ. ಏನಿರಲಿ, ಇದು ನಿಮ್ಮ ಎಕ್ಸಾಮಿಗೆ ಬಹಳ ಹೆಲ್ಪ್ ಆಗುತ್ತೆ. ನಿಮ್ಮ ಮುಂದಿನ KS ಪ್ರಿಲಿಮ್ಸ್ ಅಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಕುಮಾರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ, ದಾವಣಗೆರೆ. ಎಸ್, ಹಾಗಾದ್ರೆ ಇವತ್ತು ಒಂದು ಒಳ್ಳೆ ಟಾಪಿಕ್ ಇದೆ. ಯಾಕೆಂದ್ರೆ ನಿಮ್ಮ KS ಎಕ್ಸಾಮ್ ಅಲ್ಲಿ, PSI ಎಕ್ಸಾಮ್ ಅಲ್ಲಿ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ, FD ಎಕ್ಸಾಮ್ ಅಲ್ಲಿ, SD ಎಕ್ಸಾಮ್ ಅಲ್ಲಿ, ಎಲ್ಲ ಪರೀಕ್ಷೆಗಳಲ್ಲಿ ಈ ಒಂದು ಟಾಪಿಕ್ ನ ಮೇಲೆ ಕ್ವಶನ್ಸ್ ಅಂತೂ 100% ಬಂದಿದೆ. ನೀವು ಕ್ವಶನ್ ಪೇಪರ್ಸ್ ಅನ್ನು ತೆಗೆದು ನೋಡಿ, ನೀವು ಬೇಕಾದ್ರೆ ನೋಡಬಹುದು. ಇವತ್ತು ಅಂತ ಒಂದು ಒಳ್ಳೆ ಟಾಪಿಕ್. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಕುಶಾನರ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೆ. ನಿಮಗೆ ಗೊತ್ತಿರುವಂತದ್ದು ಇದೇ ಕುಶಾನರ ಬಗ್ಗೆನೂ ಕೂಡ ನಿಮಗೆ ಕ್ವಶನ್ ಕೂಡ ನಿಮ್ಮ KS ಪ್ರಿಲಿಮ್ಸ್ ಎಕ್ಸಾಮ್ ಕೂಡ ಬಂದಿರುವಂತದ್ದು. ನಿಮಗೆಲ್ಲ ಗೊತ್ತಿದೆ, 24ರ ಈ KS ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ನನ್ನ ಇತಿಹಾಸದ 16 ಕ್ವಶನ್ಸ್ ಕೂಡ ಅಲ್ಲಿ ಬಂದಿತ್ತು. ನಿಮಗೆಲ್ಲರಿಗೂ ಗೊತ್ತಾಗಿರುವಂತದ್ದು ಏನಪ್ಪಾ ಅಂದ್ರೆ, ಕ್ವಶನ್ಸ್ ನೋಡ್ತಾ ಹೋದಾಗ ಸ್ವಲ್ಪ ತುಂಬಾ ಡೆಪ್ತ್ ಆಗಿ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾನೆ. ನೀವು ಇನ್ನೂ ಪ್ರಿಪೇರ್ ಆಗಬೇಕು, ಇನ್ನೂ ಜಾಸ್ತಿ ನಿಮ್ಮ ಒಂದು ಪರಿಶ್ರಮ ಅಧ್ಯಯನದ ಕಡೆ ಇರಬೇಕು ಅನ್ನೋದು ಕೂಡ ಆ ಕ್ವಶನ್ ಪೇಪರ್ ಅನ್ನು ನೋಡಿ ಕೂಡ ನೀವು ತಿಳ್ಕೋಬಹುದು. ಹಾಗಾದ್ರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಏನಪ್ಪಾ ಅಂದ್ರೆ, ನಮ್ಮ ಕುಶಾನರ ರಾಜಕೀಯ ಇತಿಹಾಸವನ್ನು ತಿಳಿಸ್ತಾ ಇದ್ದೆ. ಆ ರಾಜಕೀಯ ಇತಿಹಾಸ ಮುಗಿದ ಮೇಲೆ ಇವರದೇ ಆದಂತಹ ಒಂದು ಸಾಹಿತ್ಯ ಕೂಡ ಇದೆ. ಯಾಕೆಂದ್ರೆ ಇವತ್ತಿಗೆ ನಮ್ಮ ಕುಶಾನರ ಕಾಲವನ್ನ ಸಂಸ್ಕೃತ ಸಾಹಿತ್ಯದ ಮುನ್ನಡೆಯ ಕಾಲ ಅಂತ ಕರಿತೀವಿ ಅಂತ ಕೂಡ ಕಾನ್ಸೆಪ್ಟ್ ತಿಳಿಸಿದ್ದೆ. ಇವತ್ತಿಗೆ ಆ ಒಂದು ಸಂಸ್ಕೃತ ಸಾಹಿತ್ಯದ ಮುನ್ನಡೆಯ ಕಾಲ ಅನ್ನಕ್ಕೆ ಏನಪ್ಪಾ ಅಂದ್ರೆ, ಇವರ ಕಾಲದಲ್ಲಿ ರಚನೆಯಾದಂತಹ ಸಾಹಿತ್ಯಗಳು. ಹಾಗಾದ್ರೆ ಇವತ್ತು ನನ್ನ 64ನೇ ವಿಡಿಯೋಗೆ ಬರ್ತಾ ಇದ್ದೀನಿ. ಇವತ್ತಿಗೆ ಕುಶಾನರ ಒಂದು ಸಾಹಿತ್ಯ, ದ ಲಿಟರೇಚರ್ಸ್ ಆಫ್ ಕುಶಾನ ಡೈನೆಸ್ಟಿ ಅಂತ ಹೇಳ್ತೀವಿ. ಇವತ್ತಿಗೆ ಇಲ್ಲಿ ರಚನೆ ಆದಂತ ಎಲ್ಲ ಸಾಹಿತ್ಯಗಳು ಸಂಸ್ಕೃತ ಸಾಹಿತ್ಯದಲ್ಲಿ ರಚನೆ ಆಗ್ತಾ ಹೋಗುತ್ತೆ. ನಿಜವಾದಂತಹ ಸೈನ್ಸ್, ಟೆಕ್ನಾಲಜಿ, ಖಗೋಳಶಾಸ್ತ್ರಜ್ಞ ಮತ್ತೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕೃತಿಗಳು ಇಲ್ಲಿ ಪ್ರಮುಖವಾಗಿ ರಚನೆ ಆಗುತ್ತೆ. ನಿಮ್ಮ ಎಲ್ಲ KPSC ಎಕ್ಸಾಮ್ ಅಲ್ಲಿ
PC ಇಂದ ಹಿಡಿದು KAS ಲೆವೆಲ್ಗೆ ನೋಡಿದ್ರೆ ಇಲ್ಲಿ ಈ ಒಂದು ಟಾಪಿಕ್ ನ ಮೇಲೆ ಎಕ್ಸ್ಪೆಷಲಿ ಸಾಹಿತ್ಯದ ಮೇಲೆ ಕ್ವಶನ್ಸ್ ಅಂತೂ 100% ಬಂದಿದೆ. ಹಾಗಾದ್ರೆ ಇವತ್ತು ಸಾಹಿತ್ಯ ಹೋಗಕ್ಕಿಂತ ಮುಂಚೆ ಇನ್ನೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಸೆಪ್ಟೆಂಬರ್ ತಿಂಗಳಲ್ಲೇ ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೂಡ ನಡೀತಾ ಇದೆ. ನಮ್ಮ ವಿನ್ನರ್ಸ್ ಅಕಾಡೆಮಿ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಏನಪ್ಪಾ ಅಂದ್ರೆ 20 ಮಾದರಿ ಪರೀಕ್ಷೆಗಳನ್ನ ಕಡಿಮೆ ರಿಯಾಯಿತಿಯಲ್ಲಿ ಆ ಮಾದರಿ ಪರೀಕ್ಷೆಯನ್ನ ನೀಡುವುದರ ಮೂಲಕ ಸಕ್ಸಸ್ ಆಗಲಿ ಆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಅನ್ನೋ ಉದ್ದೇಶಕ್ಕೆ 20 ಮಾದರಿ ಪರೀಕ್ಷೆಗಳನ್ನ ನಾವು ನಡೆಸ್ತಾ ಇದೀವಿ. ಆನ್ಲೈನ್ ಅಲ್ಲೂ ಕೂಡ ಇರುತ್ತೆ, ಆಫ್ಲೈನ್ ಅಲ್ಲೂ ಇರುತ್ತೆ. ನೀವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀರಿ, ಅಲ್ಲಿ ನಮ್ಮ ಫೋನ್ ನಂಬರ್ ಕೂಡ ಸಿಗುತ್ತೆ. ಆ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು. 20 ಮಾಡೆಲ್ ಎಕ್ಸಾಮ್ ಮುಗಿದ ತಕ್ಷಣ ನಿಮ್ಮ PC ಎಕ್ಸಾಮ್ ಕೂಡ ಬರುತ್ತೆ. ಆ 20 ಮಾದರಿ ಎಕ್ಸಾಮ್ಗಳು ತುಂಬಾ ಪ್ರಮುಖ ನಾವು ಅದನ್ನ ರಚನೆ ಮಾಡಿರ್ತೀವಿ. ಇನ್ನು PSA ಎಕ್ಸಾಮ್ಗೆ, PC ಎಕ್ಸಾಮ್ಗೆ, FDA, SDA, TET ಈ ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ 20 ಮಾದರಿ ಪರೀಕ್ಷೆಗಳು ನಿಮಗೆ ಸಿಗುತ್ತೆ. ಪ್ರತಿದಿನ ಆ ಒಂದೊಂದು ಮಾಡೆಲ್ ಎಕ್ಸಾಮ್ ನೀವು ಬರೀಬಹುದು. ಜನರಲ್ ಸ್ಟಡೀಸ್ ಮೇಲೆ ಆ ಮಾಡೆಲ್ ಎಕ್ಸಾಮ್ ಪೇಪರ್ ಪ್ರಿಪೇರ್ ಆಗಿರುತ್ತೆ. ನಿಮಗೆ ಗೊತ್ತಿದೆ, GK ಅಂದ ತಕ್ಷಣ ಆ ಪೇಪರ್ ಅಲ್ಲಿ GK ಇರುತ್ತೆ, ಕರೆಂಟ್ ಇವೆಂಟ್ಸ್ ಇರುತ್ತೆ, ಹಿಸ್ಟ್ರಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಸೈನ್ಸ್ ಇರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ. ಇವೆಲ್ಲ ವಿಷಯಗಳು ಸೇರಿ 100 ಮಾರ್ಕ್ಸ್ ಇದ್ದು ಪೇಪರ್ ರೆಡಿ ಆಗಿರುತ್ತೆ. ಅಂತ 20 ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸಬಹುದು. ಒಂದು ಪ್ರಶ್ನೆ ಪತ್ರಿಕೆಯಿಂದ 100 ಮಾರ್ಕ್ಸ್ ಸಿಕ್ಕರೆ 20 ಪ್ರಶ್ನೆ ಪತ್ರಿಕೆಯಿಂದ 2000 ಕ್ವಶನ್ ನಿಮಗೆ ಸಿಗುತ್ತೆ. ಅದಕ್ಕೆ ಆನ್ಸರ್ ಕೂಡ ನಿಮಗೆ ಅವೈಲಬಿಲಿಟಿ ಸಿಗುತ್ತೆ ಕೊನೆಯಲ್ಲಿ. ಹಾಗಾದ್ರೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಆಫ್ಲೈನ್ ಆಗಿ ಬರೀತೀನಿ ಅನ್ನೋರು ಅಥವಾ ಆನ್ಲೈನ್ ಅಲ್ಲಿ ಬರೀತೀನಿ ಅನ್ನೋರು ನಮ್ಮ ಫೋನ್ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅದಕ್ಕೆ ಅನುಕೂಲವನ್ನು ನಾವು ಮಾಡ್ಕೊಡ್ತೀವಿ. ಓಕೆ, ಇದೊಂದು ವಿಶೇಷ ಸೂಚನೆ. ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಈ ಮಾಹಿತಿನ ಕೊಡಿ. ಹಾಗಾದ್ರೆ ನಾನು ಇನ್ನೊಂದು ಹೇಳ್ತಾ ಇರ್ತೀನಿ, ಅವರು ನಮ್ಮ ಯೂಟ್ಯೂಬ್ ಚಾನಲ್ ಗಳನ್ನ ಕೆಲವರು ನೋಡ್ತಾ ಇರ್ತೀರಿ, ಇನ್ನೂ ಸಬ್ಸ್ಕ್ರೈಬ್ ಆಗಿರಲ್ಲ. ಹಾಗಾದ್ರೆ ಯಾರು ಇನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನ ಎಕ್ಸಾಮ್ಗಳಲ್ಲಿ ವಿಶೇಷವಾದಂತಹ ವಿಡಿಯೋಗಳು ಕೂಡ ನಾವು ಬಿಡ್ತಾ ಹೋಗ್ತೀವಿ. ಹಾಗಾದ್ರೆ ಈಗ ನಮ್ಮ ಟಾಪಿಕ್ ಗೆ ಬರೋಣ. ನಮ್ಮ 64ನೇ ವಿಡಿಯೋ ಕುಶಾನರ ಸಾಹಿತ್ಯ. ಇವತ್ತಿನ ಕುಶಾನರ ಕಾಲವನ್ನ ಸಂಸ್ಕೃತ ಸಾಹಿತ್ಯದ ಮುನ್ನಡೆಯ ಕಾಲ ಅಂತ ಕರಿತೀವಿ. ಹಾಗಾದ್ರೆ ಈ ಕುಶಾನರ ಕಾಲದಲ್ಲಿ ಯಾವ ಯಾವ ಕವಿಗಳು ಇದ್ರು, ಯಾವ ಯಾವ ಕೃತಿಗಳನ್ನ ರಚನೆ ಮಾಡಿದ್ರು. ಇಲ್ಲಿ ಕವಿಗಳು ಕೂಡ ಇದ್ದಾರೆ, ಒಬ್ಬ ಫೇಮಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಂಬಂಧಪಟ್ಟರಿದ್ದಾರೆ, ಖ್ಯಾತ ವೈದ್ಯರು ಕೂಡ ಇದ್ದಾರೆ. ಇವರೆಲ್ಲರೂ ಸೇರಿ ಹಲವಾರು ಸಾಹಿತ್ಯವನ್ನು ಬರೀತಾ ಹೋಗ್ತಾರೆ. ಫಸ್ಟ್ ಒನ್ ನೋಡ್ತಾ ಹೋಗೋಣ, ವೆರಿ ಇಂಪಾರ್ಟೆಂಟ್, ಅಶ್ವಘೋಷ ಅಂತ ಬರ್ತಾರೆ. ಇವತ್ತು ನಮ್ಮ ಕುಶಾನರ ಕಾಲದಲ್ಲಿ ಎಕ್ಸ್ಪೆಷಲಿ ಕಾನಿಷ್ಕನ ಕಾಲದಲ್ಲಿ ನೋಡುವಂತಹ ಪ್ರಮುಖ ಕವಿಗಳು ಫಸ್ಟ್ ಒನ್ ಅಶ್ವಘೋಷ. ಯಾಕೆಂದ್ರೆ ಅಶ್ವಘೋಷ ನಿಮಗೆ ಗೊತ್ತಿದೆ, ನಮ್ಮ 4ನೇ ಬೌದ್ಧ ಸಮ್ಮೇಳನದ ಉಪಾಧ್ಯಕ್ಷತೆಯನ್ನು ವಹಿಸಿರ್ತಂತಹ ಒಬ್ಬ ವ್ಯಕ್ತಿಗಳು. ಅದರ ಜೊತೆಗೆ ಇವತ್ತಿಗೆ ಅಶ್ವಘೋಷನ ಪ್ರಭಾವದಿಂದ ನಮ್ಮ ಕಾನಿಷ್ಕ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಇವರ ಕ್ವಶನ್ ಕೇಳ್ತಾರೆ, ಇವತ್ತಿಗೆ ಕಾನಿಷ್ಕ ಯಾರ ಪ್ರಭಾವದಿಂದ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ ಅಂತ ಪ್ರಶ್ನೆ ಕೇಳ್ಬೋದಲ್ಲ. ಹಾಗಾದ್ರೆ ಅಶ್ವಘೋಷನ ಪ್ರಭಾವದಿಂದ ನಮ್ಮ ಕನಿಷ್ಕ ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನೆ. ಹಾಗಾದ್ರೆ ಇವರು ಬರೆದಂತಹ ಕೃತಿಗಳು ಏನೇನು? ಯಾಕಂದ್ರೆ ಇಲ್ಲಿ ಕೃತಿಗಳು ಹೆಂಗ್ ಹೇಳ್ತಾರೆ ಗೊತ್ತೇನ್ರಿ, ವಂದಿಸಿ ಬರೀರಿಯಲ್ಲಿ ಇಲ್ಲಿ ಬಂದಂತ 4 ಜನ ಕೊಟ್ಟು ಪಕ್ಕದವರ ಕೃತಿಗಳ ಬಗ್ಗೆ ಕೂಡ ಕೇಳಬಹುದು. ಅಥವಾ ಕವಿಗಳ ಬಗ್ಗೆ ಬಂದಾಗ ಇಲ್ಲಿ ಯಾರೋ ಒಬ್ಬ ಕವಿಗಳ ಬಗ್ಗೆ ಕ್ವಶನ್ಸ್ ಕೂಡ ಕೇಳಬಹುದು. ಫಸ್ಟ್ ಒನ್ ಬುದ್ಧ ಚರಿತ ಅಂತ ಒಂದು ಕೃತಿ ರಚನೆ ಆಗುತ್ತೆ. ಬಹಳ ಇಂಪಾರ್ಟೆಂಟ್ ಆದಂತ ಲಿಟರೇಚರ್. ಇವತ್ತಿಗೆ ನಾನು ಹೇಳಿರುವಂತೆ ಎಲ್ಲ ಕೃತಿಗಳು ಸಂಸ್ಕೃತ ಭಾಷೆಯ ಕೃತಿಗಳು. ಹಾಗಾದ್ರೆ ಫಸ್ಟ್ ಒನ್ ಅಶ್ವಘೋಷ ಒಂದು ಕೃತಿ ಬರೀತಾನೆ, ಬುದ್ಧ ಚರಿತ. ನೋಡಿ, ಒಂದು ಕ್ವಶನ್ ಬರುತ್ತೆ, ಇವತ್ತಿಗೆ ಸಂಸ್ಕೃತ ಭಾಷೆಯ ಅಥವಾ ಸಂಸ್ಕೃತದ ಮೊಟ್ಟ ಮೊದಲ ಗದ್ಯ ಕೃತಿ ಅಂತ ಹೇಳ್ತೀವಿ. ಇವತ್ತಿಗೆ ಗೊತ್ತಿಲ್ಲ, ಕನ್ನಡದ ಮೊದಲ ಗದ್ಯ ಕೃತಿ ಸಿಂಗರಾರ್ಯನ ಮಿತ್ರವಿಂದ ಗೋವಿಂದ ಅಂತ ಹೆಂಗಿದೆ, ಅದೇ ರೀತಿ ಸಂಸ್ಕೃತ ಸಾಹಿತ್ಯದ ಮೊಟ್ಟ ಮೊದಲ ಗದ್ಯ ಕೃತಿ ಅಂದ್ರೆ ಬುದ್ಧ ಚರಿತ. ಇವತ್ತಿಗೆ ಬುದ್ಧ ಚರಿತವನ್ನ ರಚನೆ ಮಾಡಿದವರು ಅಶ್ವಘೋಷ. ಇವತ್ತಿಗೆ ಬುದ್ಧನ ಜೀವನವನ್ನ ವಿವರಿಸುವ ಅತ್ಯಮೂಲ್ಯವಾದಂತಹ ಗ್ರಂಥವಾಗಿದೆ. ಬುದ್ಧನ ಸಂಪೂರ್ಣ ಜೀವನ, ಫುಲ್ ಲೈಫ್, ನಮ್ಮ ಗೌತಮ ಬುದ್ಧನ ಕಂಪ್ಲೀಟ್ ಜೀವನವನ್ನ ಒಳಗೊಂಡಿರುವಂತಹ ಒಂದು ಗ್ರಂಥ ಬುದ್ಧ ಚರಿತ. ಎಲ್ಲ ಎಕ್ಸಾಮ್ ಅಲ್ಲಿ ಬಂದಿದೆ, KS ಎಕ್ಸಾಮು, PSA ಎಕ್ಸಾಮ್ ಅಲ್ಲಿ ಜಾಸ್ತಿ ಕೂಡ ಕ್ವಶನ್ಸ್ ಕೂಡ ಇದು ಬಂದಿದೆ. ಹಾಗಾದ್ರೆ ಇದನ್ನ ಇವತ್ತಿಗೆ ನಮ್ಮ ಬೌದ್ಧ ಧರ್ಮೀಯರ ಮಹಾಕಾವ್ಯ ಅಂತ ಕರಿತೀವಿ. ಇವತ್ತಿಗೆ ಪ್ರಸ್ತುತ ಈ ಒಂದು ಕೃತಿಯನ್ನ ಬೌದ್ಧ ಧರ್ಮದವರ ಒಂದು ಮಹಾಕಾವ್ಯ ಅಂತ ಕೂಡ ಹೆಸರಾಗಿರುವಂತದ್ದು. ಹಾಗಾದ್ರೆ ಈ ಒಂದು ಕೃತಿ ಮೂಲತಃ ಸಂಸ್ಕೃತ ಭಾಷೆಯಲ್ಲಿರುವಂತದ್ದು. ಇದನ್ನ ಕನ್ನಡ ಭಾಷೆಗೆ
ಕನ್ನಡಕ್ಕೆ ಎಲ್ ಬಸವರಾಜು ಅನ್ನೋರು ಏನ್ ಮಾಡ್ತಾರೆ, ಇದನ್ನ ಅನುವಾದವನ್ನ ಕೂಡ ಮಾಡ್ತಾರೆ. ಎಸ್, ಒಂದೊಂದೇ ನೋಡ್ತಾವನ್ನ ನಾನು ಹೇಳ್ತಾ ಇದ್ದಲ್ಲ, ಅಶ್ವಘೋಷನ ಕೃತಿ. ಫಸ್ಟ್ ಒನ್ ಬುದ್ಧ ಚರಿತ. ಇನ್ನೊಂದು ಕೃತಿ ಬರೀತಾರೆ ಸೌಂದರ್ಯಾನಂದ ಕಾವ್ಯ ಅಂತ ಬರೀತಾರೆ. ಎಸ್, ಇವೆಲ್ಲ ನಾಟಕಗಳು, ನಮ್ಮ ಗೌತಮ ಬುದ್ಧನಿಗೆ ಸಂಬಂಧಪಟ್ಟಂತ ಕೃತಿಗಳು ಇವೆಲ್ಲ. ಎಸ್, ಅದರಲ್ಲಿ ಅಶ್ವಘೋಷನ ಮತ್ತೊಂದು ಪ್ರಮುಖವಾದಂತಹ ಒಂದು ಕೃತಿ ಅಂದ್ರೆ ಸೌಂದರ್ಯಾನಂದ ಕಾವ್ಯ ಅಂತ ಬರೀತಾರೆ. ಇದು ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಘಟನಾವಳಿಗಳನ್ನ ಹೊಂದಿದೆ. ಬುದ್ಧನ ಜೀವನದಲ್ಲಿ ಸಂಬಂಧಪಟ್ಟಂತಹ ಘಟನಾವಳಿಗಳಿಗೆ ಸಂಬಂಧಪಟ್ಟಂತಹ ಒಂದು ಲಿಟರೇಚರ್ ಸೌಂದರ್ಯಾನಂದ ಕಾವ್ಯ. ಇದು ಕೂಡ ಇವ್ರದೇ. ಮತ್ತೊಂದು ವಜ್ರಸೂಚಿ ಅಂತ ಒಂದು ಕೃತಿ ಬರೀತಾರೆ. ವಜ್ರಸೂಚಿ ಅಂತ ಏನಪ್ಪ ಇದು ಅಂದ್ರೆ ಬ್ರಾಹ್ಮಣ ಧರ್ಮದ ಜಾತಿ ಪದ್ಧತಿಯನ್ನ ಖಂಡಿಸುವಂತ ಒಂದು ಲಿಟರೇಚರ್ ಅನ್ನು ಬರೀತಾರೆ ನಮ್ಮ ಅಶ್ವಘೋಷ. ಎಸ್, ಹಾಗಾದ್ರೆ ವಜ್ರಸೂಚಿ ಬ್ರಾಹ್ಮಣ ಧರ್ಮದ ಜಾತಿ ಪದ್ಧತಿಯನ್ನ ಖಂಡಿಸುವಂತ ಒಂದು ಕೃತಿಯನ್ನು ಇವರು ಬರೀತಾರೆ. ಮತ್ತೊಂದು ನೋಡಿ, ಸೂತ್ರಾಲಂಕಾರ ಅಂತ ಒಂದು ಕೃತಿ ಇದೆ. ಸೂತ್ರಾಲಂಕಾರ ಅಂತ ಇದು ಗದ್ಯ ಮತ್ತು ಪದ್ಯ ಎರಡೂ ಮಿಶ್ರಿತವಾದಂತಹ ಒಂದು ಸಂಕಲನವಾಗಿರುವಂತಹ ಒಂದು ಕೃತಿಯಾಗಿದೆ. ಮತ್ತೊಂದು ಸಾರಿಪುತ್ರ ಪ್ರಕರಣ ಅಂತ ಒಂದು ನಾಟಕವನ್ನು ಬರೀತಾರೆ. ಸಾರಿಪುತ್ರ ಪ್ರಕರಣ ಅಂತ ಒಂದು ನಾಟಕವನ್ನು ಬರೀತಾರೆ. ಮತ್ತೊಂದು ಮಹಾಯಾನ ಶ್ರದ್ಧೋತ್ಪಾದ ಅಂತ ಒಂದು ಕೃತಿ. ಯಾವುದು? ಮಹಾಯಾನ ಶ್ರದ್ಧೋತ್ಪಾದ ಅಂತ ಒಂದು ಲಿಟರೇಚರ್. ಇದು ಮಹಾಯಾನ ಪಂಥದ ತತ್ವಗಳನ್ನ, ಪ್ರಿನ್ಸಿಪಲ್ಸ್ ಗಳನ್ನ ಹೊಂದಿರುವಂತಹ ಕೃತಿ. ಒಟ್ಟಾರೆ ಅಶ್ವಘೋಷ ಅಂತ ತಕ್ಷಣ ಫಸ್ಟ್ ನಿಮಗೆ ನೆನಪಿ ಬರಬೇಕಾಗಿರುವಂತ ಲಿಟರೇಚರ್ ಬುದ್ಧ ಚರಿತ. ನೆನಪಿರ್ಲಿ. ಅದ್ರ ಜೊತೆಗೆ ಇವೆಲ್ಲ ಕೃತಿಗಳನ್ನ ರಚನೆ ಮಾಡ್ತಾರೆ ಸಂಸ್ಕೃತ ಭಾಷೆಯಲ್ಲಿ. ನಾಳೆ ಎಕ್ಸಾಮ್ ಅಲ್ಲಿ ನಿಮ್ಮ ಅಶ್ವಘೋಷನ ಎಲ್ಲ ಕೃತಿಗಳನ್ನ ಕೇಳಬಹುದು, ಹೇಳಿಕೆ ರೂಪದಲ್ಲಿ ಕೇಳಬಹುದು, ಅಥವಾ ಮೇಲಿನ ಎಲ್ಲವೂ ಅಂತ ಇವನ ಕೃತಿಗಳನ್ನ ಕೊಟ್ಟು ಪ್ರಶ್ನೆ ಕೂಡ ನಿಮಗೆ ಕೇಳಬಹುದು. ಅಶ್ವಘೋಷನ ಪ್ರಮುಖ ಕೃತಿಗಳು ಇಷ್ಟಿದಾವೆ. ಆದ್ರೆ ಬುದ್ಧ ಚರಿತ ಬಹಳ ಇಂಪಾರ್ಟೆಂಟ್ ಆದಂತಹ ಲಿಟರೇಚರ್. ಮತ್ತೊಂದು ನೋಡೋಣ, ವೆರಿ ಇಂಪಾರ್ಟೆಂಟ್, ವಸುಮಿತ್ರ ಅಂತ ಒಬ್ರು ಬರ್ತಾರೆ. ನಿಮಗೆ ಗೊತ್ತಿದೆ, 4ನೆಯ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಒಬ್ಬರು ವಸುಮಿತ್ರ ಅನ್ನೋರು. ವೆರಿ ಇಂಪಾರ್ಟೆಂಟ್ ಪರ್ಸನ್. ಯಾಕೆ ಅಂದ್ರೆ ಇವರು ಒಂದು ಕೃತಿ ಬರೀತಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಲಿಟರೇಚರ್. ಏನಪ್ಪಾ ಅಂದ್ರೆ ಮಹಾವಿಭಾಷ್ಯ ಸೂತ್ರ ಅಂತ ಬರೀತಾರೆ. ಇವತ್ತಿಗೆ ವಸುಮಿತ್ರ ಬರೆದಂತ ಒಂದು ಕೃತಿ ಮಹಾವಿಭಾಷ್ಯ ಸೂತ್ರ ಎಂಬ ಒಂದು ಕೃತಿನ ರಚನೆ ಮಾಡ್ತಾರೆ. ಯಾಕೆ ಅಂದ್ರೆ ಇದು ಏನಪ್ಪಾ ಅಂದ್ರೆ ಇವತ್ತಿಗೆ ಬೌದ್ಧ ಧರ್ಮದ ವಿಶ್ವಕೋಶ ಅಂತ ಕರೀತಾರೆ. ಇವತ್ತಿಗೆ ಈ ಒಂದು ಕೃತಿಯನ್ನ ಬೌದ್ಧ ಧರ್ಮದ ವಿಶ್ವಕೋಶ ಅಂತ ಕರೀತಾರೆ. ಯಾಕಪ್ಪ ಅಂದ್ರೆ ಇವತ್ತಿಗೆ ಈ ಕೃತಿ ಏನಪ್ಪ ವಿಶೇಷತೆ ಅಂದ್ರೆ ನಮ್ಮ ಗೌತಮ ಬುದ್ಧ ತಮ್ಮದಂತಹ ಬೌದ್ಧ ಧರ್ಮ ಏನಿದೆ, ಈ ಬೌದ್ಧ ಧರ್ಮದ ಪವಿತ್ರ ಗ್ರಂಥ ಏನಿದೆ, ತ್ರಿಪೀಠಿಕಗಳು ಅಂತ ಏನ್ ಕೇಳಿದಿರಿ, ಸುತ್ತ ಪಿಟಕ, ವಿನಯ ಪಿಟಿಕ, ಅಭಿಧಮ ಪಿಟಿಕ, ಈ 3 ಪಿಟಕಗಳನ್ನ ನಾವು ಬೌದ್ಧ ಧರ್ಮದ ಪವಿತ್ರ ಗ್ರಂಥ ಅಂತ ಕರಿತೀವಿ. ಇದು ಮೂಲತಃ ಪಾಲಿ ಭಾಷೆಯಲ್ಲಿರುವಂತಹ ಒಂದು ಗ್ರಂಥ. ಇಂತಹ ಪವಿತ್ರ ಗ್ರಂಥಗಳಿಗೆ ಇವ್ರು ಏನ್ ಮಾಡ್ತಾರೆ, ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನ ಬರೀತಾರೆ, ಸಂಸ್ಕೃತದಲ್ಲಿ ವಿಮರ್ಶೆಯನ್ನ ಬರೀತಾರೆ, ಸಂಸ್ಕೃತದಲ್ಲಿ ಅದಕ್ಕೆ ಮತ್ತೆ ಜನಸಾಮಾನ್ಯರಿಗೆ ಅರ್ಥ ಮಾಡ್ಕೋಸ್ಕರ ಡೆಫಿನೇಷನ್ಸ್ ಅನ್ನ ಬರೀತಾರೆ. ಇವರು ತ್ರಿಪೀಠಕಗಳಿಗೆ ಮಹಾವಿಭಾಷ್ಯವನ್ನ ಬರೀತಾರೆ. ಹಾಗಾಗಿ ವಸುಮಿತ್ರನ ಒಂದು ಪ್ರಮುಖವಾದಂತಹ ಕೃತಿ ಮಹಾವಿಭಾಷ್ಯ ಸೂತ್ರ. ಇವತ್ತಿಗೆ ಇದನ್ನ ಬೌದ್ಧ ಧರ್ಮದ ವಿಶ್ವಕೋಶ ಅಂತ ಕರೀತಾರೆ. ಇವತ್ತಿಗೆ ತ್ರಿಪೀಠಕಗಳಿಗೆ ಸಂಸ್ಕೃತದಲ್ಲಿ ಏನ್ ಮಾಡ್ತಾರೆ, ಇವರು ವ್ಯಾಖ್ಯಾನವನ್ನ ರಚನೆ ಮಾಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ವೆರಿ ಇಂಪಾರ್ಟೆಂಟ್, ನಾಗಾರ್ಜುನ. ಎಸ್ ನೋಡಿ, ಇವತ್ತಿನ ನಾಗಾರ್ಜುನ ಅಂತ ತಕ್ಷಣ ಇವ್ರಿಗೆ ಏನಂತ ಕರಿಬಹುದು ಅಂದ್ರೆ ಇವತ್ತಿಗೆ ನಮ್ಮ ಭಾರತದ ಐನ್ಸ್ಟೀನ್ ಅಂತ ಕರೀತಾರೆ. ನೋಡಿ, ನಮ್ಮ ಭಾರತದ ಐನ್ಸ್ಟೀನ್ ಅಂತ ಕರೆಸ್ಕೊಳ್ತಾನೆ. ಬಿಟ್ರೆ ಇವತ್ತಿಗೆ ಮಹಾಯಾನ ಪಂಥದ ಪ್ರತಿಪಾದಕ, ಇವತ್ತಿಗೆ ಮಹಾಯಾನ ಪಂಥದ ಪ್ರತಿಪಾದಕ ಆಗಿದ್ದಾನೆ. ಮತ್ತೊಂದು ನಮ್ಮ ಭಾರತದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ನೋಡಿ, ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣನವರ, ಭಾರತದ ಮಾರ್ಟಿನ್ ಲೂಥರ್ ಅಲ್ಲಿ ಇವರು ಕೂಡ ಒಬ್ರು ನಮ್ಮ ನಾಗಾರ್ಜುನ. ಮತ್ತೊಬ್ರು ಇದ್ದಾರೆ, ಯಾರು ಅಂದ್ರೆ ನಮ್ಮ ಸ್ವಾಮಿ ದಯಾನಂದ ಸರಸ್ವತಿ. ನೋಡಿ, ಇವರೆಲ್ಲ ಮಾರ್ಟಿನ್ ಲೂಥರ್ ಅಂತ ಹೆಸರನ್ನ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇವತ್ತಿಗೆ ಇವರನ್ನ ಭಾರತ ಐನ್ಸ್ಟೀನ್ ಅಂತ ಕರೀತಾರೆ. ನಾಳೆ ಕ್ವಶನ್ ಕೇಳಬಹುದು, ಭಾರತ ಐನ್ಸ್ಟೀನ್ ಯಾರು, ಈ ತರ ಪ್ರಶ್ನೆ ಬರ್ಬೋದು. ಯಾಕಂದ್ರೆ ಈ ತರ ಬಹಳ ಜನ ಬೇರೆ ಬೇರೆ ಹೆಸರುಗಳಿಂದ ಸಾಧನೆ ಮಾಡಿರ್ತಾರೆ. ಇವಾಗ ಭಾರತ ಐನ್ಸ್ಟೀನ್ ಅಂತ ಕರಿತೀವಿ, ನಮ್ಮ ಭಾರತ ಮಾರ್ಟಿನ್ ಲೂಥರ್ ಅಂತ ಕರಿತೀವಿ. ಬಿಟ್ರೆ ಮಹಾಯಾನ ಪಂಥದ ಪ್ರತಿಪಾದಕ ಅಂತ ಕರಿತೀವಿ. ಮತ್ತೊಂದು ವೆರಿ ಇಂಪಾರ್ಟೆಂಟ್, ನಮ್ಮ ದೇಶಕ್ಕೆ ಬಂದಂತ ಚೀನಿ ಯಾಂತ್ರಿಕ ಹುಯೆನ್ ಸಾಂಗ್ ಏನ್ ಹೇಳ್ತಾನೆ ಅಂದ್ರೆ 4 ಬೆಳಕಿನಲ್ಲಿ ನಾಗಾರ್ಜುನನು ಕೂಡ ಒಂದು ಬೆಳಕು ಅಂತ ಹೇಳ್ತಾನೆ. ಇದು ಬಹಳ ಇಂಪಾರ್ಟೆಂಟ್. ಇವಾಗ ಹುಯೆನ್ ಸಾಂಗ್ ಪ್ರಕಾರ 4 ಬೆಳಕಿನಲ್ಲಿ ಇವನು ಕೂಡ ಒಂದು ಬೆಳಕು ಅಂತ ಕೊಟ್ಟು
ಯಾರು ಅಂತ ಕ್ವಶನ್ ಕೇಳಬಹುದು. ನೀವು ಆಪ್ಷನ್ ಅಲ್ಲಿ ಇರುತ್ತೆ ನಾಗಾರ್ಜುನ ಅಂತ. ಏನಿರ್ಲಿ, ಒಂದು ಕೃತಿ ಬರೀತಾನೆ, ಮಾಧ್ಯಮಿಕ ಸೂತ್ರ ಅಂತ ಬರೀತಾರೆ. ಇದು ಬಹಳ ಇಂಪಾರ್ಟೆಂಟ್ ಆದಂತ ಲಿಟರೇಚರ್. ಈ ಕೃತಿಯನ್ನ ಬರೆದಿದ್ದಕ್ಕೆ ಇವರನ್ನ ಭಾರತದ ಐನ್ಸ್ಟೀನ್ ಅಂತ ಕರೀತಾರೆ. ಯಾಕೆ ಅಂದ್ರೆ ಈ ಕೃತಿ ಸಾಪೇಕ್ಷ ಸಿದ್ಧಾಂತದ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿದೆ. ಇವತ್ತಿಗೆ ಸಾಪೇಕ್ಷ ಸಿದ್ಧಾಂತದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು ಲಿಟರೇಚರ್ ಮಾಧ್ಯಮಿಕ ಸೂತ್ರ. ಬಿಟ್ರೆ ಪ್ರಜ್ಞಾನ ಪರಿಮಿತ ಸೂತ್ರಶಾಸ್ತ್ರ ಅಂತ ಕೂಡ ಕೃತಿ ಬರೀತಾರೆ. ಏನೇಲಿ ನೆನ್ಪಿಡ್ಕೋಬೇಕಾದ್ರೆ ಇವತ್ತು ಅಶ್ವಘೋಷ ಅಂತ ತಕ್ಷಣ ಬುದ್ಧ ಚರಿತ್ರೆ ನೆನ್ಪಿಡ್ಬೇಕು, ವಸುಮಿತ್ರ ಅಂತ ತಕ್ಷಣ ಮಹಾವಿಭಾಷ್ಯ ಸೂತ್ರ ನೆನ್ಪಿರ್ಬೇಕು, ನಾಗಾರ್ಜುನ ಅಂತ ತಕ್ಷಣ ಮಾಧ್ಯಮಿಕ ಸೂತ್ರ ನೆನ್ಪಿರ್ಬೇಕು. ಮತ್ತೆ ನೋಡಿ, ವೆರಿ ಇಂಪಾರ್ಟೆಂಟ್ ಪರ್ಸನ್ ಚರಕ. ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ. ಈ ಚರಕ ಇವತ್ತಿಗೆ ಸರ್ಪ ದೇವತೆಯ ಅವತಾರ ಅಂತ ಕರೆಸ್ಕೊಳ್ತಾನೆ. ಚರಕನನ್ನ ಸರ್ಪ ದೇವತೆಯ ಅವತಾರ ಅಂತ ಹೋಲಿಸ್ತೀವಿ. ಇವತ್ತಿಗೆ ಕನಿಷ್ಕನ ಒಬ್ಬ ಸಮಕಾಲೀನಾಗಿ ಇದ್ದಂತವನು ನಮ್ಮ ಚರಕ. ಮೂಲತಃ ವಾರಣಾಸಿಯ ಪ್ರದೇಶದವನು. ಇವತ್ತಿಗೆ ಚರಕ ಒಂದು ಕೃತಿ ಬರೀತಾನೆ, ಬಹಳ ಇಂಪಾರ್ಟೆಂಟ್ ಲಿಟರೇಚರ್, ಚರಕ ಸಂಹಿತೆ. ಬಹಳ ಈಸಿ ನೋಡಿ, ಇದು ಬಹಳ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡಬಹುದು. ಚರಕ ಬರೆದಂತ ಕೃತಿಯೇ ಚರಕ ಸಂಹಿತೆ ಅಂತ. ಇದರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಕೇಳ್ತಾ ಹೋಗ್ತಾರೆ. ಏನಪ್ಪಾ ಅಂದ್ರೆ ಇದು ಆಯುರ್ವೇದದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಎಸ್, ಇವತ್ತಿಗೆ ಆಯುರ್ವೇದ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತದ್ದು. ಇವತ್ತಿಗೆ ಆಯುರ್ವೇದದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುವಂತಹ ಲಿಟರೇಚರ್ ಚರಕ ಸಂಹಿತೆ. ನಾಳೆ ಕ್ವಶನ್ ಕೇಳಬಹುದಲ್ಲ, ಚರಕ ಸಂಹಿತೆ ಏನನ್ನ ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳಬಹುದು. ಆಡಳಿತ ಅಂತ ಕೇಳಬಹುದು, ಅಥವಾ ಮತ್ತೆ ವೆರಿ ಇಂಪಾರ್ಟೆಂಟ್ ಆಗಿ ಆಪ್ಷನ್ ಅಲ್ಲಿ ಮತ್ತೆ ಕೇಳಬಹುದು. ಏನು ಇದು ಆಡಳಿತಕ್ಕೆ ಸಂಬಂಧಪಟ್ಟಿದನೋ, ಧರ್ಮದ ಬಗ್ಗೆ ಸಂಬಂಧಪಟ್ಟಿದನೋ, ಅಥವಾ ಆಯುರ್ವೇದದ ಬಗ್ಗೆ ಸಂಬಂಧಪಟ್ಟಿದನೋ, ಅಥವಾ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳ್ತಾರೆ. ಇವತ್ತಿಗೆ ಚರಕ ಸಂಹಿತೆ ಆಯುರ್ವೇದದ ಬಗ್ಗೆ ಸಂಬಂಧಪಡುವಂತ ಲಿಟರೇಚರ್. ಇವತ್ತಿಗೆ 127 127 ಬಗೆಗಳ ಮಾಹಿತಿಯನ್ನು ಒಳಗೊಂಡಿರುವಂತದ್ದು. 127 ಟೈಪ್ಸ್, 127 ಬಗೆಗಳ ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು ಲಿಟರೇಚರ್. ಇವತ್ತಿಗೆ 8 ಭಾಗಗಳಿಂದ ಕೂಡಿದೆ. 8 ಪಾರ್ಟ್ಸ್, 8 ಭಾಗಗಳಿಂದ ಕೂಡಿರುವಂತಹ ಒಂದು ಲಿಟರೇಚರ್. ಇವತ್ತಿಗೆ ವಾತ, ಪಿತ್ತ, ಕಫ ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು ಲಿಟರೇಚರ್ ಚರಕ ಸಂಹಿತೆ. ಇವತ್ತಿಗೆ ಇದರ ವಿಶೇಷ ಏನಪ್ಪಾ ಅಂದ್ರೆ ಇವತ್ತಿಗೆ ಲ್ಯಾಟಿನ್ ಭಾಷೆಯಲ್ಲಿ, ಪರ್ಷಿಯನ್ ಭಾಷೆಯಲ್ಲಿ, ಅರೇಬಿಕ್ ಭಾಷೆಗಳಿಗೆ ಏನಾಗಿದೆ, ಟ್ರಾನ್ಸ್ಲೇಷನ್ ಆಗಿದೆ. ಎಂತ ಇಂಪಾರ್ಟೆಂಟ್ ಲಿಟರೇಚರ್ ನಮ್ಮ ಚರಕ ಸಂಹಿತೆ, ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಲಿಟರೇಚರ್. ಮತ್ತೊಂದು ನೋಡೋಣ, ನಮ್ಮ ಕನಿಷ್ಕನ ಕಾಲದಲ್ಲಿದ್ದಂತಹ ವೈದ್ಯ ಅಂತ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೂಡ ಬಂದಿರುವಂತದ್ದು. ಇವತ್ತಿಗೆ ಇವನು ಸುಶ್ರುತ ಅನ್ನೋನು ಕೂಡ ಒಬ್ಬ ಫೇಮಸ್ ಆದಂತ ಒಬ್ಬ ಡಾಕ್ಟರ್ ಆಗಿರ್ತಾರೆ. ಇವತ್ತಿಗೆ ಸುಶ್ರುತ ಒಂದು ಕೃತಿ ಬರೀತಾನೆ, ಸುಶ್ರುತ ಸಂಹಿತೆ. ಚರಕ ಸಂಹಿತೆ, ಸುಶ್ರುತ ಸಂಹಿತೆ. ಡಿಫ್ರೆನ್ಸ್ ಇದೆ. ಚರಕ ಸಂಹಿತೆ ಆಯುರ್ವೇದಕ್ಕೆ ಸಂಬಂಧಪಟ್ಟಿದೆ, ಆದರೆ ಸುಶ್ರುತ ಸಂಹಿತೆ ಶಸ್ತ್ರಚಿಕಿತ್ಸೆ, ಪ್ಲಾಸ್ಟಿಕ್ ಸರ್ಜರಿ, ಆಪರೇಷನ್ಸ್ ಗಳು ಅಂತ ಏನ್ ಕೇಳಿದ್ರಿ, ಈ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತ ಒಂದು ಕೃತಿಯನ್ನು ಬರೀತಾರೆ ನಮ್ಮ ಸುಶ್ರುತ. ಅರಬ್ಬರಿಂದ ಪಡೆದ ಯುನಾನಿ ಎಂಬ ಒಂದು ವೈದ್ಯ ಪದ್ಧತಿ ಕೂಡ ಇದು ಆಗಿರುವಂತದ್ದು. ಇವತ್ತಿಗೆ ಸುಶ್ರುತ ಸಂಹಿತೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟದ ಲಿಟರೇಚರ್ ಅನ್ನ ಬರೀತಾರೆ ಸಂಸ್ಕೃತ ಭಾಷೆಯಲ್ಲಿ. ಮತ್ತೊಬ್ರು ವೆರಿ ಇಂಪಾರ್ಟೆಂಟ್, ಆಸ್ಥಾನದ ಕವಿ ಅಲ್ಲ, ಬಟ್ ಆದ್ರೂ ಕಲ್ಲಣ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಇವತ್ತಿಗೆ ಕಾಶ್ಮೀರದ ಕವಿ ಅಂತ ಇವನು ಬಿರುದನ್ನು ಕೂಡ ಕೊಟ್ಟಿದ್ದೀವಿ. ಇವತ್ತು ಕಾಶ್ಮೀರದ ಕವಿ ಆದಂತಹ ಕಲ್ಲಣ ಒಂದು ಕೃತಿ ಬರೀತಾನೆ, ರಾಜತರಂಗಿಣಿ. ಇದು ಎಷ್ಟು ಸರಿ ಎಕ್ಸಾಮ್ ಅಲ್ಲಿ ಬಂದಿಲ್ಲ, ನಿಮ್ಮ KPSCಯಲ್ಲಿ ಬಹಳ ಸರಿ ಕ್ವಶನ್ಸ್ ರಿಪೀಟ್ ಆಗಿದೆ. ಇವತ್ತಿಗೆ ಕಲ್ಲಣ ಬರೆದಂತ ರಾಜತರಂಗಿಣಿ ಕೂಡ ಕುಶಾನರ ಕಾಲಕ್ಕೆ ಅವರಿಗೆ ಸಂಬಂಧಪಟ್ಟಂತ ಸಾಹಿತ್ಯ. ಇಲ್ಲಿ ರಾಜ ಅಂತ ಏನಿದೆ, ಈ ರಾಜ ಯಾರು ಅಂದ್ರೆ ಕಾನಿಷ್ಕ. ಹಾಗಾದ್ರೆ ಕಲ್ಲಣ ಬರೆದಂತ ರಾಜತರಂಗಿಣಿ ಕಾಶ್ಮೀರದ ಬಗ್ಗೆ ಮಾಹಿತಿಯನ್ನ ಕೊಡುವಂತದ್ದು. ಇದೇ ರೀತಿ ಮತ್ತೊಂದಿದೆ ನೋಡ್ರಿ, ಕಲ್ಲಣ, ರಾಜತರಂಗಿಣಿ. ಮತ್ತೊಬ್ರು ಬರ್ತಾರೆ ಮುಂದೆ, ಇಲ್ಲಿ ನಮ್ಮ ನಮ್ಮ ಕಲ್ಯಾಣಿ ಚಾಲುಕ್ಯರಲ್ಲಿ ಬಿಲ್ಲಣ ಅಂತ ಬರ್ತಾನೆ, ವಿಕ್ರಮಾಂಕ ದೇವ ಚರಿತ ಅಂತ ಬರೀತಾನೆ. ಓಕೆ, ಅದು 6ನೇ ವಿಕ್ರಮಾದಿತ್ಯನಿಗೆ ಸಂಬಂಧಿಸಿದೆ. ಕಲ್ಲಣ ಬರೆದಂತ ರಾಜತರಂಗಿಣಿ ಕಾಶ್ಮೀರದ ಬಗ್ಗೆ ಮಾಹಿತಿ ಒಳಗೊಂಡಿದೆ. ಕಾಶ್ಮೀರದ ಕವಿ ಅಂತ ಕೂಡ ನಾವು ಕರಿತೀವಿ. ಬಿಟ್ರೆ ಮತ್ತೆ ಇತರೆ ನೋಡೋದಾದ್ರೆ, ಈ ಒಂದು ಮನೆತನಕ್ಕೆ ಸಂಬಂಧಪಟ್ಟಂತ ಇತರೆ ಸಾಹಿತ್ಯಗಳು ನೋಡೋದಾದ್ರೆ, ಇವತ್ತಿಗೆ 2ನೇ ನಾಗಾರ್ಜುನ ಅಂತ ಒಬ್ರು ಬರ್ತಾನೆ. ಇವನು ರಸವೈದ್ಯ ಅಂತ ಒಂದು ಕೃತಿಯನ್ನು ಕೂಡ ಬರೀತಾನೆ. ಮತ್ತೊಬ್ರು ನಾಗಸೇನ ಅಂತ ಬರ್ತಾರೆ. ಇವರು ಮಿಳಿಂದಪ್ಪನ ಅಂತ ಎಂಬತ್ತು ಕೃತಿನ ಬರೀತಾರೆ. ಬಹಳ ಇಂಪಾರ್ಟೆಂಟ್. ನಾಗಸೇನ, ಮಿಳಿಂದಪ್ಪನ, ಮಿನಾಂಡರ್ ಮತ್ತೆ ನಾಗಸೇನ ನಡುವೆ ನಡೆದಂತ ಚರ್ಚೆಗಳನ್ನ ತಿಳಿಸುವಂತ ಒಂದು ಕೃತಿಯಾಗಿದೆ. ಇದು ಬಹಳ ಇಂಪಾರ್ಟೆಂಟ್. ನಿಮ್ಮ KPSC ಕೂಡ ಬಹಳ ಸರಿ ಕೇಳಿದೆ. ಇವತ್ತಿಗೆ ನಾಗಸೇನ ಬರೆದಂತಹ ಮಿಳಿಂದಪ್ಪನ ಅಂತ, ಇದು ಎಸ್ಪೆಷಲಿ ಸಂಸ್ಕೃತ ಅಲ್ಲ,
ಪಾಲಿ ಭಾಷೆಯಲ್ಲಿದೆ. ಇವತ್ತಿಗೆ ಕಾಶ್ಮೀರದ ಕವಿ ಇವನು ಕೂಡ ನಾಗಸೇನ. ಈ ನಾಗಸೇನನಿಗೂ ಮತ್ತೆ ಮಿನಾಂಡರ್ ಅಂತ ನಮ್ಮ ದೇಶಕ್ಕೆ ಬಂದಂತ ವಿದೇಶದಲ್ಲಿ ಇಂಡೋ ಬ್ಯಾಕ್ಟೀರಿಯನ್ಸ್ ಅಂತ ಬರ್ತಾರೆ. ಈ ಮಿನಾಂಡರ್ ಮತ್ತು ನಾಗಸೇನ ನಡುವೆ ಒಂದು ಚರ್ಚೆ ಆಗುತ್ತೆ. ಅದೇ ಒಂದು ಚರ್ಚೆ ರೂಪದಲ್ಲಿ ಒಂದು ಕೃತಿ ರಚನೆ ಆಗುತ್ತೆ, ಮಿಳಿಂದಪ್ಪನ ಪಾಲಿ ಭಾಷೆ. ಇದು ಬಹಳ ಸರಿ ಕೇಳಿದ್ರೆ ಮಿಳಿಂದಪ್ಪನ ಬದವರು ಯಾರು ಅಂತ, ಇದು ಯಾರಿಗೆ ಸಂಬಂಧಿಸಿದ ಕೂಡ ಕ್ವಶನ್ಸ್ ಕೇಳ್ತಾರೆ. ಬಿಟ್ರೆ ಬಾಸಾನವರು ಇರ್ತಾರೆ, ಇವರು ಸ್ವಪ್ನವಸವ ದತ್ತ ಅಂತ ಬರೀತಾರೆ. ಮತ್ತೊಂದು ಊರು ಭಂಗ ಎಂಬ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಮತ್ತೊಬ್ರು ಸರ್ವವರ್ಮ ಅಂತ ಬರ್ತಾರೆ, ಕಾತಂತ್ರ ವ್ಯಾಕರಣ ಅಂತ ಬರೀತಾರೆ. ಏನೇ ಇರಲಿ, ಇಲ್ಲಿ ಕಾನಿಷ್ಕನ ಕಾಲದಲ್ಲಿ, ಕುಶಾನರ ಕಾಲದಲ್ಲಿ ಬಹಳ ಪ್ರಮುಖವಾಗಿ ನೋಡುವಂತಹ ಕವಿಗಳು ಅಂದ್ರೆ ವೆರಿ ಇಂಪಾರ್ಟೆಂಟ್. ಅಶೋಘೋಷ ಒಬ್ರು, ವಸಮಿತ್ರ ಒಬ್ರು, ನಾಗಾರ್ಜುನ ಒಬ್ರು, ಚರಕ ಒಬ್ರು, ಸುಶ್ರುತ ಒಬ್ರು, ಮತ್ತೊಂದು ಕಲ್ಲಣ ಒಬ್ರು. ಏನೇ ಇರಲಿ, ಇದು ನಮ್ಮ ನಿಜವಾದಂತಹ ಸಂಸ್ಕೃತ ಸಾಹಿತ್ಯದ ಮುನ್ನಡೆಯ ಕಾಲ ಅಂತ ಕರೆಯ ಕಾರಣ ಇಲ್ಲಿ ರಚನೆ ಆದಂತಹ ಸಾಹಿತ್ಯಗಳು ಪ್ರತಿಯೊಂದು ಸಾಹಿತ್ಯ ಒಂದೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಸೈನ್ಸಿಗೂ ಸಂಬಂಧಿಸಿದೆ, ಖಗೋಳಕ್ಕೂ ಸಂಬಂಧಿಸಿದೆ, ವೈದ್ಯಕೀಯ ಕ್ಷೇತ್ರಕ್ಕೂ ಕೂಡ ಸಂಬಂಧಿಸಿದಂತ ಲಿಟರೇಚರ್ಗಳು ಇಲ್ಲಿ ರಚನೆ ಆಗ್ತಾ ಹೋಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಅಂತ ಟಾಪಿಕ್. ನಿಮ್ಮ ಎಲ್ಲ ಎಕ್ಸಾಮ್ ಕ್ವಶನ್ ಪೇಪರ್ ನೀವು ರಿವಿಷನ್ ಮಾಡ್ತಾ ಇದ್ದಾಗ ನೀವು ನೋಡಿ, ನಮ್ಮ ಕಾನಿಷ್ಕ ಅಥವಾ ಕುಶಾನರ ಕಾಲದ ಸಾಹಿತ್ಯದ ಬಗ್ಗೆ ಒಂದು ಕ್ವಶನ್ಸ್ ಅಲ್ಲ, ಬಹಳ ಸರಿ ನಿಮಗೆ ಕ್ವಶನ್ಸ್ ಕೂಡ ಕೇಳಿದ್ದಾರೆ. ಇದು ನಮ್ಮ ಇವತ್ತಿನ 64ನೇ ವಿಡಿಯೋ ಟಾಪಿಕ್ ನಮ್ಮ ಕುಶಾನರ ಸಾಹಿತ್ಯ ಮುಕ್ತಾಯ ಮಾಡಿದ್ದೇನೆ. ಮುಂದಿನ ಒಂದು ಸೆಷನ್ ಅಲ್ಲಿ ಬೇರೆ ಬೇರೆ ಟಾಪಿಕ್ ಗಳ ಬಗ್ಗೆ ಮತ್ತೆ ನಿಮ್ಮ ಮುಂದಿನ ಎಕ್ಸಾಮ್ಗೆ ಹೆಲ್ಪ್ ಆಗುವಂತಹ ವಿಚಾರಗಳ ಬಗ್ಗೆ ನಾನು ನಿಮಗೆ ಕ್ಲಾಸಸ್ ಅನ್ನು ಮಾಡ್ತೀನಿ. ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ವಾಚ್ ಮಾಡಿ, ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹಾಯ್, ಹಲೋ ಅಂಡ್ ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಕುಮಾರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ. ಹಾಗಾದ್ರೆ ನಾನು ಹೇಳಿದಾಗೆ ಇವತ್ತು 50ನೇ ವಿಡಿಯೋಗೆ ಬಂದಿದ್ದೀವಿ. ಇದು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾದಂತಹ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ನಿಮ್ಮ ಇಂದಿನ ಪರೀಕ್ಷೆ ಆಗಿರ್ಬೋದು, ಮುಂದೆ ಬರುವಂತ ಪರೀಕ್ಷೆಗಳಾಗಿರ್ಬೋದು, ಎಲ್ಲ ಪರೀಕ್ಷೆಗಳಿಗೆ ಇದು ಬಹಳ ಪ್ರಮುಖವಾಗಿರುವಂತಹ ವಿಡಿಯೋವನ್ನ ನಾನು ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷತೆ ಇಷ್ಟೇ. ಇವತ್ತಿಗೆ ನಾವು 50ನೇ ವಿಡಿಯೋದಲ್ಲಿ ನಮ್ಮ ಭಾರತದ ಇತಿಹಾಸದಲ್ಲಿ ಬಂದಂತಹ ಪ್ರಮುಖ ರಾಜರುಗಳ ಬಿರುದುಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾನು ಈ ಒಂದು ಈ ವಿಡಿಯೋದಲ್ಲಿ ನಿಮಗೆ ಜಸ್ಟ್ 1 ಅವರ್ ಅಲ್ಲಿ ಆಗ್ಬೋದು ಅಷ್ಟೇ. ಟೋಟಲ್ 1 ಅವರ್ ಅಲ್ಲಿ 100 ಜನರ ರಾಜರ ಬಿರುದುಗಳ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇದೊಂದು ಹಿಡ್ಕೊಂಡ್ಬಿಟ್ರೆ ನಿಮಗೆ 1 ಮಾರ್ಕ್ಸ್ ಎಲ್ಲ ಎಕ್ಸಾಮ್ಸ್ ಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ KS ಇಂದ ಹಿಡಿದು ಅಪ್ ಟು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ವರೆಗೂ ನಿಮಗೆ ಎಕ್ಸಾಮ್ಗೆ ಬರುವಂತಹ ಒಂದು ವಿಚಾರವನ್ನು ಇವತ್ತಿಗೆ ತಿಳಿಸ್ತಾ ಇದ್ದೀನಿ. ಇದು ಯಾವುದೇ ಒಂದು ಚಾಪ್ಟರ್ ಅಲ್ಲ, ಯಾವುದೋ ಒಂದು ರಾಜಮನೆತನ ಅಲ್ಲ. ಟೋಟಲ್ ನಮ್ಮ ಭಾರತ ಇತಿಹಾಸ ಇನ್ಕ್ಲೂಡಿಂಗ್ ಕರ್ನಾಟಕ ಇತಿಹಾಸದಲ್ಲಿ ಬರುವಂತಹ ಎಲ್ಲ ರಾಜರುಗಳ ಪ್ರಮುಖ ಬಿರುದುಗಳ ಬಗ್ಗೆ ತಿಳಿಯೋಣ. ಹಾಗಾದ್ರೆ ಇವತ್ತು ನೋಡ್ತಾ ಹೋಗೋಣ. ಫಸ್ಟ್ ವೆರಿ ಇಂಪಾರ್ಟೆಂಟ್, ಇಷ್ಟೇ ಇದೆ ಅಂತಲ್ಲ, ಇನ್ನು ಬಹಳ ಜನರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಇಷ್ಟು ಸಾಕು ಅಂತ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಒನ್, ಭಾರತದ ಇತಿಹಾಸದಲ್ಲಿ ಬಂದಂತ ಪ್ರಮುಖ ರಾಜರುಗಳ ಬಿರುದುಗಳ ಬಗ್ಗೆ ನೋಡೋದಾದ್ರೆ ಫಸ್ಟ್ ಒನ್ ಬರ್ದಿದ್ದೀನಿ. ಇದು ಒಂದನೇದು ಪಿತೃಘಾತುಕ ಅಂತ ಹೇಳ್ತೀವಿ. ಪಿತೃಘಾತುಕ ಅಂತ ಯಾರನ್ನ ಕರಿತೀವಿ ಅಂದ್ರೆ ಅಜಾತ ಶತ್ರು. ಏನು ಪಿತೃಘಾತುಕ? ಎಸ್, ಇಷ್ಟೇ. ಯಾಕೆಂದ್ರೆ ಆ ಹೆಸರಲ್ಲೇ ಇದೆ, ತಂದೆಯನ್ನು ಕೊಂದು ಅಧಿಕಾರಕ್ಕೆ ಬಂದಂತವನು ಅಜಾತ ಶತ್ರು. ನಮ್ಮ ಭಾರತದ ಇತಿಹಾಸದಲ್ಲೇ ತಂದೆಯನ್ನು ಕೊಂದು ಅಧಿಕಾರಕ್ಕೆ ಬಂದವನೇ ಮೊಟ್ಟ ಮೊದಲ ಬಾರಿಗೆ ಅಜಾತ ಶತ್ರು ಆಗಿದ್ದಾನೆ. ಹಾಗಾಗಿ ಇವನಿಗೆ ಇರುವಂತಹ ಒಂದು ಪ್ರಮುಖ ಬಿರುದು ಏನಪ್ಪಾ ಅಂದ್ರೆ ಪಿತೃಘಾತುಕ. ಇವೆಲ್ಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, ಮುಂದೆ ಕೇಳ್ತಾರೆ. ಅದೇ ರೀತಿ ಏಕರಾಟ್ ಅಂತ ಒಂದು ಬಿರುದು ಪಡಿತಾರೆ. ಏಕರಾಟ್ ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಿದೆ, ನಮ್ಮ ಭಾರತದಲ್ಲಿ ನಂದವಂಶ ಅಂತ ಆಳ್ವಿಕೆ ಮಾಡ್ತಾ ಇರುತ್ತೆ. ನಂದವಂಶವನ್ನ ಸ್ಥಾಪನೆ ಮಾಡಿದಾನೆ ಮಹಾಪದ್ಮಾನಂದ. ಈ ಮಹಾಪದ್ಮಾನಂದನ ಮಕ್ಕಳು ಎಷ್ಟು 9 ಜನ, 8 ಜನ ಬರ್ತಾರೆ. ಈ 8 ಜನರಲ್ಲಿ ಧನಾನಂದ ನಿಮಗೆ ಗೊತ್ತಿರುವಂತ ಇತಿಹಾಸದಲ್ಲಿ ಓದಿರ್ತೀರಾ. ಏನೇ ಇರಲಿ, ನಾನು ಇಲ್ಲಿ ಕ್ಲಾಸ್ ಮಾಡ್ತಾ ಹೋಗಲ್ಲ, ಕಾನ್ಸೆಪ್ಟ್ ಹೇಳ್ತಿದ್ದೀನಿ ಅಷ್ಟೇ. ಮಹಾಪದ್ಮಾನಂದ ಇವನಿಗಿರುವಂತ ಒಂದು ಪ್ರಮುಖ ಬಿರುದೆ ಏಕರಾಟ್. ಏಕರಾಟ್
ಎಂಬ ಬಿರುದನ್ನು ಪಡಿತಾನೆ ಮಹಾಪದ್ಮಾನಂದ. ನೆಕ್ಸ್ಟ್ ನಿಮ್ಮ ಎಲ್ಲ KS ಎಕ್ಸಾಮ್ ಅಲ್ಲಿ ಇದು ತುಂಬಾ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಸ್ಯಾಂಡೋಕಾಕಸ್ ಎಂಬ ಬಿರುದನ್ನು ಪಡ್ಕೊಳ್ತಾರೆ. ಇದು ನಮ್ಮ ಮೌರ್ಯ ಸಾಮ್ರಾಜ್ಯದಲ್ಲಿ ಬಂದಂತ ಒಬ್ಬ ಫೌಂಡರ್ ಸ್ಥಾಪಕ ಚಂದ್ರಗುಪ್ತ ಮೌರ್ಯನಿಗೆ ಇದ್ದಂತ ಒಂದು ಬಿರುದು ಸ್ಯಾಂಡೋಕಾಕಸ್. ಇವು ಗ್ರೀಕ್ ದೇಶದ ಮೂಲಗಳು ಈ ಒಂದು ಬಿರುದನ್ನ ತಿಳಿಸಿರುತ್ತದೆ. ಸ್ಯಾಂಡೋಕಾಕಸ್ ಅಂದ್ರೆ ಚಂದ್ರಗುಪ್ತ ಮೌರ್ಯ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಅಮಿತ್ರ ಘಾತ ಅಂತ ಇದೆ. ಇವತ್ತಿಗೆ ಶತ್ರು ವಿನಾಶಕ ಅಂತ ಇದನ್ನ ಮೀನಿಂಗ್ ಅನ್ನು ಕೊಡುತ್ತೆ. ಈ ಅಮಿತ್ರ ಘಾತ ಎಂಬ ಬಿರುದನ್ನು ಪಡೆದವರು ಬಿಂದುಸಾರ. ಯಾರೋ ನಮ್ಮ ಅಶೋಕನ ತಂದೆ ಬಿಂದುಸಾರ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ನಿಮ್ಮ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಬಂದಿರುವಂತದ್ದು ನಿಮಗೆ ಗೊತ್ತಾಗಿದೆ. ಭಾರತದ ಶಿಲಾಶಾಸನಗಳ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಪ್ರಿಯದರ್ಶಿನಿ ಅಂತ ಯಾರನ್ನ ಕರಿತೀವಿ? ದೇವನಾಂಪ್ರಿಯ ಅಂತ ಯಾರನ್ನ ಕರಿತೀವಿ ಅಂದ್ರೆ ದ ಗ್ರೇಟ್ ಅಶೋಕ. ಇವತ್ತಿಗೆ ಸಾಕಷ್ಟು ಬಿರುದುಗಳನ್ನ ಪಡ್ಕೊಂಡಿದ್ದಾರೆ. ಅದರಲ್ಲಿ ಬಹಳ ನಿಮ್ಮ ಇತಿಹಾಸದಲ್ಲಿ ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಪ್ರಮುಖ ಬಿರುದುಗಳಂದ್ರೆ ಒಂದು ಪ್ರಿಯದರ್ಶಿನಿ ಮತ್ತೊಂದು ದೇವನಾಂಪ್ರಿಯ. ಇದು ಮಸ್ಕಿ ಶಾಸನದಲ್ಲಿ ನಿಮಗೆ ಸಿಗುವಂತದ್ದು. ಅದ್ರ ಜೊತೆಗೆ ಇವತ್ತಿಗೆ ಭಾರತದ ಶಿಲಾಶಾಸನ ಪಿತಾಮಹ ಅಂತ ಕರಿತೀವಿ. ಇವತ್ತಿಗೆ ಇವನ ಬಗ್ಗೆ 45ಕ್ಕೂ ಹೆಚ್ಚು 50ಕ್ಕೂ ಹೆಚ್ಚು ಶಾಸನಗಳು ಇವನಿಗೆ ದೊರಕಿರುವಂತದ್ದು. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವನ ಶಾಸನವನ್ನು ಅರ್ಥೈಸಿದವರೇ ನಮ್ಮ ಜೇಮ್ಸ್ ಪ್ರಿನ್ಸೆಪ್ ಅಂತ ಬರ್ತಾರೆ. ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸಿಟಿ ಎಕ್ಸಾಮ್. ಏನಿರಲಿ ಅಶೋಕನಿಗೆ ಈ ಒಂದು ವಿಚಾರವನ್ನು ನಾವು ಕರಿತೀವಿ. ನಮ್ಮ ಭಾರತ ಇತಿಹಾಸದಲ್ಲಿ ಪ್ರಜೆಗಳನ್ನ ಮಕ್ಕಳಂತೆ ಕಂಡು ಅಧಿಕಾರ ಮಾಡಿದವನು ಅಶೋಕ. ಹಾಗಾದ್ರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ತ್ರೈ ಸಮುದ್ರ ತೋಯ ಪೀತಾವಾಹನ ಅಂತ ಹೇಳ್ತೀವಿ. ಅಂದ್ರೆ 3 ಸಮುದ್ರದ ನೀರನ್ನ ಕುಡಿದ ಕುದುರೆಯನ್ನ ವಾಹನವನ್ನಾಗಿ ಮಾಡ್ಕೊಳ್ತಾನೆ. ಕಾರಣ ಇಷ್ಟೇ, ಇದರ ಮೀನಿಂಗ್ ಇಷ್ಟೇ. ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಬರುವಂತಹ ಎಲ್ಲ ಸಮುದ್ರದ ಒಡೆಯನ್ನಾಗ್ತಾನೆ. ಅವನೇ ಗೌತಮಿ ಪುತ್ರ ಶಾತಕರ್ಣಿ. ಇವತ್ತಿಗೆ ನಾಸಿಕ್ ಶಾಸನ ಇವನ ಬಗ್ಗೆ ಮಾಹಿತಿ ಕೊಡುತ್ತೆ. ಶಾತವಾಹನಲ್ಲಿ ಬಂದಂತಹ ಒಬ್ಬ ಪ್ರಮುಖ ದೊರೆ, ಪ್ರಸಿದ್ಧ ದೊರೆ, ತ್ರೈ ಸಮುದ್ರ ತೋಯ ಪೀತಾವಾಹನ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ VS ಸ್ಮಿತ್ ಅವರು ಹೇಳ್ತಾರೆ ಭಾರತದ ನೆಪೋಲಿಯನ್ 100 ಕದನಗಳ ಸರದಾರ. ಆದರೆ ಕವಿರಾಜ. ಇನ್ನೊಂದಿದೆ ಲಿಚ್ಚವಿಗಳ ದೌಹಿತ್ರ ಅಂತ ಕರಿತೀವಿ. ಇಷ್ಟೆಲ್ಲ ಬಿರುದನ್ನ ಪಡ್ಕೊಳ್ತಾನೆ ಸಮುದ್ರಗುಪ್ತ. ಹೆಸರು ಹೇಗಿದೆ ಸಮುದ್ರಗುಪ್ತ ಅಂದ್ರೆ ಇವನ ಅಧಿಕಾರ ಇವನ ಆಳ್ವಿಕೆ ನೋಡ್ಬೇಕು, ಭಾರಿ ಇಂಪಾರ್ಟೆಂಟ್. ಅದಕ್ಕೆ ಇವತ್ತಿಗೆ 100 ಕದನಗಳ ಸರದಾರ ಅಂತ ಕರೆಸ್ಕೊಳ್ತಾನೆ. ಭಾರತದ ನೆಪೋಲಿಯನ್ ಅಂತ ಕೂಡ ಕರೆಸ್ಕೊಳ್ತಾನೆ. ಇಷ್ಟೆಲ್ಲ ಸಾಧನೆ ಮಾಡೋನು ಒಬ್ಬ ಕವಿನೂ ಆಗಿದ್ದಾನೆ. ಇವನು ಸಾಕಷ್ಟು ಎಕ್ಸಾಮ್ಸ್ ಅಲ್ಲಿ ಇವನ ಬಗ್ಗೆ ಕೇಳ್ತಾರೆ. ಇವನಿಗಿದ್ದಂತ ಬಿರುದು ನೆಕ್ಸ್ಟ್ ನೋಡೋದಾದ್ರೆ ವಿಕ್ರಮಾದಿತ್ಯ. ಇದು ಭಾರಿ ಇಂಪಾರ್ಟೆಂಟ್. ವಿಕ್ರಮಾದಿತ್ಯ ಅನ್ನೋರು ಬಹಳ ಜನ ಬರ್ತಾರೆ. 1ನೇ 2ನೇ 3ನೇ 4ನೇ 5ನೇ 6ನೇ ಅಂತ. ಒಟ್ಟು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಫಸ್ಟ್ ಪಡೆದಂತಹ ಗುಪ್ತರ ದೊರೆ ಯಾರು ಅಂದ್ರೆ 2ನೇ ಚಂದ್ರಗುಪ್ತ. ನಿಮಗೆ ಗೊತ್ತಿದೆ ಇವನು ಬಹಳ ಇಂಪಾರ್ಟೆಂಟ್. ಇವನ ಕಾಲದಲ್ಲೇ ನವರತ್ನರು ಬರ್ತಾರೆ. 9 ಜನ ಬರ್ತಾರೆ. ಆರ್ಯಭಟ, ವರಹ ಮಿಹಿರ, ಶೂದ್ರಕ, ಕಾಳಿದಾಸ, ಅಮರಸಿಂಹ, ದುರ್ಗಸಿಂಹ, ಬಹಳ ಜನ ಬರ್ತಾರೆ. ದೆನ್ ನಮ್ಮ ಲತದೇವ, ಇಲ್ಲ ತುಂಬಾ ಜನ ಬರುವಂತಹ ಒಂದು ಕೆಲಸ ಆಗುತ್ತೆ. ಈ ಎಲ್ಲ ಕವಿಗಳಿಗೆ ಆಶ್ರಯ ಕೊಡ್ತಾನೆ. ಒಟ್ಟಾರೆ ಇವನು ನವರತ್ನ ಅಂತನೂ ಕೂಡ ಕರಿಬಹುದು. ಸಾಗರ ವಿಕ್ರಮಾದಿತ್ಯ ಅಂದ್ರೆ ಈ ಒಂದು ಬಿರುದನ ಪಡೆದಂತ ಮೊಟ್ಟ ಮೊದಲ ಗುಪ್ತದವರು ಅಂದ್ರೆ ನಮ್ಮ 2ನೇಯ ಚಂದ್ರಗುಪ್ತ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಉತ್ತರ ಪತೇಶ್ವರ ಮತ್ತು ಶಿಲಾದಿತ್ಯ. ಉತ್ತರ ಪತೇಶ್ವರ ಅನ್ನೋದು ಬಹಳ ಸರಿ ಎಕ್ಸಾಮ್ ಅಲ್ಲಿ ಬಂದಿದೆ. ಉತ್ತರ ಪತೇಶ್ವರ ಅಂತ ಬಿರುದು ಪಡೆದವನು ಹರ್ಷವರ್ಧನ. ನಮ್ಮ ವರ್ಧನ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಹರ್ಷವರ್ಧನ ಈ ಬಿರುದನ್ನು ಪಡ್ಕೊಳ್ತಾನೆ. ಶಿಲಾದಿತ್ಯ ಅನ್ನೋದು ಕೂಡ ಇವನಿಗಿರುವಂತ ಮತ್ತೊಂದು ಬಿರುದಾಗಿದೆ. ನೆಕ್ಸ್ಟ್ ಪ್ರವಾಸಿಗರ ರಾಜ ಅಂತ ಕೇಳ್ತಾರೆ. ಪ್ರವಾಸಿಗರ ರಾಜ ಅಂತ ಕರೆಸ್ಕೊಂಡವರು ನಮ್ಮ ಚೀನಿ ಯಾಂತ್ರಿಕ, ನಮ್ಮ ದೇಶಕ್ಕೆ ಬಂದಂತಹ ಒಬ್ಬ ಪ್ರಮುಖ ಚೀನಿ ಯಾಂತ್ರಿಕರು. ಯಾರು ಅಂದ್ರೆ ಹುಯೆನ್ ಸಾಂಗ್. ಇದಕ್ಕಿಂತ ಮುಂಚೆ ನಮ್ಮ ದೇಶಕ್ಕೆ ಬಂದಂತಹ ಮೊಟ್ಟ ಮೊದಲ ಚೀನಿ ಯಾಂತ್ರಿಕ ಫಾಯಿಯಾನ್. ಹಾಗಾದ್ರೆ ಚೀನಿ ಯಾತ್ರಿಕನಾದಂತಹ ಹುಯೆನ್ ಸಾಂಗ್ ನನ್ನ ಇವತ್ತಿಗೆ ಪ್ರವಾಸಿಗರ ರಾಜ ಅಂತ ನಾವು ಕರಿತೀವಿ. ಇವನು ನಮ್ಮ ಹರ್ಷವರ್ಧನ್ ಕಾಲಕ್ಕೆ, ಇಮ್ಮಡಿ ಪುಲಕೇಶಿ ಕಾಲಕ್ಕೆ, 1ನೇ ನರಸಿಂಹ ವರ್ಮನ ಕಾಲಕ್ಕೆ ಭೇಟಿಯನ್ನು ನೀಡ್ತಾನೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಭಾರತದ ನೀರೋ. ಇದು ಎಕ್ಸಾಮ್ ಅಲ್ಲಿ ಬಂದಿದೆ. ಹತ್ತಿಲ ಅತ್ಯಂತ ಕ್ರೂರಿಯಾದವನು ಭಾರತದ ನೀರು ಅಂತ ಕರೆಸ್ಕೊಳ್ತಾನೆ. ನಮ್ಮ ಹೂರ್ಣ ಮನೆತನದ ಒಬ್ಬ ಪ್ರಸಿದ್ಧ ದೊರೆ ಮಿಹಿರ ಕುಲ ಅಂತ ಬರ್ತಾನೆ. ಇವನಿಗೆ ಭಾರತದ ನೀರು ಅಂತ ಕರಿತೀವಿ, ಹತ್ತಿಲ ಅಂತ ಕರಿತೀವಿ. ನಮ್ಮ ಮಿಹಿರ ಕುಲನನ್ನ ಹೂರ್ಣರಲ್ಲಿ ಬಂದಂತ ದೊರೆ. ಹಾಗಾದ್ರೆ ನೆಕ್ಸ್ಟ್ ಕಡಲ ಪೀರ ಕೊತ್ತಿಯ ಎಂಬ ಬಿರುದು. ಇವೆಲ್ಲ ಸ್ವಲ್ಪ ನೀವು ಓದಿರಲ್ಲ, ಅದಕ್ಕೆ ಒಂದ್ 2-3 ಪಾಯಿಂಟ್ಸ್ ಇಲ್ಲಿ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಕಡಲ ಪೀರ ಕೊತ್ತಿಯ ಅಂತ ಹೇಳ್ತಾನೆ. ಕಡಲ್ಗಳ್ಳರನ್ನ ಇಲ್ಲಿ ಹತ್ತಿಕ್ಕುವಂತ ಕೆಲಸ ಮಾಡ್ತಾನೆ. ಇವತ್ತಿಗೆ ಕಡಲ ಪೀರ ಕೊತ್ತಿಯ ಎಂಬ ಬಿರುದನ್ನು ಪಡೆದವನು ಸೆಂಗುತ್ತವನ್. ನಮ್ಮ ಚೇರಲ್ಲಿ ಬಂದಂತ ಒಬ್ಬ ಪ್ರಸಿದ್ಧ ದೊರೆ ಸೆಂಗುತ್ತವನ್ ಅನ್ನೋ ಈ ಒಂದು ಕಡಲ ಪೀರ ಕೊತ್ತಿಯ ಎಂಬ ಬಿರುದನ್ನು ಕೂಡ ಪಡ್ಕೊಂಡಿರ್ತಾನೆ. ನೆಕ್ಸ್ಟ್ ನೋಡೋದಾದ್ರೆ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಪಲ್ಲವರಲ್ಲಿ ಬಂದಂತವನು ಮತ್ತ ವಿಲಾಸ ಪ್ರಹಸನ ಅಂತ ಕೇಳಿದಿರಿ. ಎಸ್, ಓಕೆ. ಮತ್ತ ವಿಲಾಸ
ವಿಚಿತ್ರ ಚಿತ್ರ, ಶತ್ರುಮಲ್ಲ, ಚೈತ್ಯಕಾರ. ಸಾಕಷ್ಟು ಇನ್ನ ಇಂಪಾರ್ಟೆಂಟ್ ಮತ್ತೆ ಬಿರುದುಗಳು ಸಿಗುತ್ತೆ. ಇಂಪಾರ್ಟೆಂಟ್ ಆಗಿ ಇಷ್ಟು ಬಿರುದುಗಳು ನಿಮಗೆ ಸಿಗುವಂತದ್ದು. ಮಪ್ತ ವಿಲಾಸ, ವಿಚಿತ್ರ ಚಿತ್ರ, ಶತ್ರುಮಲ್ಲ ಅಂಡ್ ಚೈತ್ಯಕಾರ ಎಂಬ ಬಿರುದನ್ನು ಪಡೆದನು 1ನೇ ಮಹೇಂದ್ರ ವರ್ಮ. ಇವನ ಮಗನೇ ಬರ್ತಾನೆ 1ನೇ ನರಸಿಂಹ ವರ್ಮ. ಓಕೆ, ಇರ್ಲಿ. ಎಸ್, 1ನೇ ಮಹೇಂದ್ರ ವರ್ಮನಿಗೆ ಈ ಬಿರುದು ಇರುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್, ವಾತಾಪಿ ಕೊಂಡ ದೇವ. ಎಷ್ಟು ಸರಿ ಪ್ರಶ್ನೆ ಬಂದಿದೆ. ವಾತಾಪಿ ಕೊಂಡನ್ ಅಂತ ಕೂಡ ಕರಿತೀವಿ. ವಾತಾಪಿಯನ್ನ ಪಡ್ಕೊಂತಾನೆ. 13 ವರ್ಷ ನಮ್ಮ ಬಾದಾಮಿಯನ್ನ ಆಳ್ವಿಕೆ ಮಾಡ್ತಾನೆ, ಅಲ್ಲಿ ಆಧಾರ ಸ್ತಂಭವನ್ನ ನೆಡ್ತಾನೆ. ಇವತ್ತಿಗೆ ವಾತಾಪಿ ಕೊಂಡ ದೇವ ಎಂಬ ಬಿರುದನ್ನು ಪಡ್ಕೊಳ್ತಾನೆ. ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ. ವಾತಾಪಿ ಕೊಂಡ ಅಂತ ತಕ್ಷಣ ಯಾರೋ ಬಿಡಿ ಬಾದಾಮಿ ಚಾಲುಕ್ಯರಲ್ಲಿರ್ಬೋದು ಅನ್ಕೋಬೇಡಿ. ಇವತ್ತಿಗೆ ವಾತಾಪಿ ಕೊಂಡ ದೇವ ಅಂತ ಬಿರುದನ್ನು ಪಡೆದವನು ನಮ್ಮ 1ನೇ ನರಸಿಂಹ ವರ್ಮ, ಪಲ್ಲವರಲ್ಲಿ ಬಂದಂತ ದೊರೆ. ಇವನಿಗೆ ವಾತಾಪಿ ಕೊಂಡ ದೇವ ಅಂತ ಬಿರುದನ್ನು ಪಡ್ಕೊಂಡಿರ್ತಾನೆ. ಹಾಗಾದ್ರೆ ನೆಕ್ಸ್ಟ್ ಕದಂಬ ಕುಲಭೂಷಣ, ಅನರ್ಘ್ಯ ರತ್ನ. ಇವೆಲ್ಲ ಎಕ್ಸಾಮ್ಸ್ ಇಲ್ಲಿ ಕೇಳಿದರೆ. ಇವರಿಗೆ ಕದಂಬ ಕುಲಭೂಷಣ ಅಂದ್ರೆ ಕಾಕುಸ್ಥ ವರ್ಮನನ್ನ ಕದಂಬ ಕುಲಭೂಷಣ ಅಂತ ನಾವು ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ವೈಜಯಂತಿ ತಿಲಕ ಅಂತ ಇದೆ. ಇನ್ನೊಂದು ಸಮಸ್ತ ಕನ್ನಡ ಭೂ ಆಶ್ರಯದ ಒಡೆಯ ಅಂತ ಕೂಡ ಇನ್ನೊಂದು ಬಿರುದಿದೆ. ಇದರಲ್ಲಿ ಬಹಳ ಪ್ರಮುಖವಾಗಿ ವೈಜಯಂತಿ ತಿಲಕ ಅಂತ ಹೆಸರು ಪಡೆದವನು ನಮ್ಮ ಶಾಂತಿ ವರ್ಮ ಅಂತ ಬರ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಇರಲ್ಲ, ಕದಂಬರಲ್ಲಿ ಬಂದಂತವ್ರು ಇರಲ್ಲ. ಹಾಗಾದ್ರೆ ವೈಜಯಂತಿ ತಿಲಕ ಅಂದ್ರೆ ಶಾಂತಿ ವರ್ಮ. ನೆಕ್ಸ್ಟ್ ಹೈತ ವಿನೀತ ಕಮಲೋಧರ ಎಂಬ ಬಿರುದನ್ನು ಪಡ್ಕೊಳ್ತಾನೆ. ಯಾರಪ್ಪ ಅಂದ್ರೆ ನಮ್ಮ ಗಂಗಮ್ಮನತನದ ಪ್ರಸಿದ್ಧ ದೊರೆ ದುರ್ವಿನೀತ. ಇವತ್ತಿಗೆ ಅಹಿತ ವಿನೀತ ಕಮಲೋಧರ ಎಂಬ ಬಿರುದನ್ನು ಕೂಡ ಪಡ್ಕೊಳ್ತಾನೆ. ನೆಕ್ಸ್ಟ್ ನಿಮ್ಮ ಎಕ್ಸಾಮ್ಸಿಗೆ ನಿಮಗೆ 100% ಮಾರ್ಕ್ಸ್ ಕೇಳುವಂಥದ್ದು ಯಾವ್ದಪ್ಪ ಅಂದ್ರೆ ನಿಮಗೆ ಸಮರ ಪರಶುರಾಮ ಅಂತ ಕರಿತೀವಿ, ರಾಯ ಅಂತ ಕರಿತೀವಿ, ಸತ್ಯ ಯುಧಿಷ್ಠಿರ ಅಂತ ಕರಿತೀವಿ, ವೀರ ಮಾರ್ಥಾಂಡ ಅಂತ ಕರಿತೀವಿ, ಭುಜಬಲ ಪರಾಕ್ರಮಿ ಅಂತ ಕೂಡ ಕರಿತೀವಿ. ಸಾಕಷ್ಟು ಬಿರುದುಗಳನ್ನ ಪಡ್ಕೊಳ್ತಾನೆ ನಮ್ಮ ಚಾವುಂಡರಾಯ ಅಥವಾ ಚಾವುಂಡರಾಜ. ಅವನ ಹೆಸರು ಚಾವುಂಡರಾಜ. ಅವನ ಪ್ರಾಮಾಣಿಕತೆ, ಅವನ ನಿಷ್ಠೆ, ಅವನ ಸತ್ಯತೆಯನ್ನು ಕಂಡಂತಹ ಗಂಗಾರಸರು ಅವನಿಗೆ ರಾಯ ಎಂಬ ಬಿರುದನ್ನು ನೀಡ್ತಾರೆ. ಅವಾಗ ಅವನು ಚಾವುಂಡರಾಜ ಹೋಗಿ ಚಾವುಂಡರಾಯ ಅಂತ ಬಿರುದು ಪಡ್ಕೊಳ್ತಾನೆ. ಇದು ಭಾರಿ ಇಂಪಾರ್ಟೆಂಟ್. ಯಾರ್ದು? ಚಾವುಂಡರಾಯನ ಬಗ್ಗೆ ಪೊಲೀಸ್ ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ ಫಿಕ್ಸ್. ಯಾಕೆ? ಇವತ್ತೇ ಬಾಹುಬಲಿ ವಿಗ್ರಹವನ್ನ ಕೆತ್ತಿದವನು. ಎಸ್, ದೆನ್ ಇವತ್ತು ಇವನೇ ಮಹಾಮಸ್ತಾಭಿಷೇಕವನ್ನ ಮಾಡಿದವನು. ಇವನೇ ಒಂದು ಜೈನ ಬಸದಿಯನ್ನು ಕೂಡ ನಿರ್ಮಾಣವನ್ನ ಮಾಡ್ತಾನೆ. ಇನ್ನೊಂದು ಬಾರಿ ಇಂಪಾರ್ಟೆಂಟ್, ಮನೆ ಎಷ್ಟೇ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಕನ್ನಡ ಪೇಪರ್ ಅಲ್ಲಿ, ತ್ರಿಷಷ್ಟಿ ಲಕ್ಷಣ ಪುರಾಣಕ್ಕೆ ಇರುವಂತ ಮತ್ತೊಂದು ಹೆಸರೇ ಚಾವುಂಡರಾಯ ಪುರಾಣ. ಈ ತರ ಪ್ರಶ್ನೆ ಬರುತ್ತೆ. ಇವನ ಬಗ್ಗೆ 1 ಮಾರ್ಕ್ಸ್ ಅಂತೂ ಫಿಕ್ಸ್ ಬಿಡಿ. ಅದರಲ್ಲಿ ಇವನ ಬಿರುದುಗಳು ಕೂಡ ಭಾರಿ ಇಂಪಾರ್ಟೆಂಟ್. ಒಬ್ಬ ಒಳ್ಳೆಯ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದ ಅನ್ನೋದಕ್ಕೆ ಹೆಮ್ಮೆ ಅನ್ಸುತ್ತೆ ಚಾವುಂಡರಾಯ. ನೆಕ್ಸ್ಟ್ ಪ್ರಥಮ ವಾತಾಪಿಯ ನಿರ್ಮಾಪಕ ಎಂಬ ಬಿರುದನ್ನು ಪಡ್ಕೊಳ್ತಾರೆ. ನಮ್ಮ ಬಾದಾಮಿ ಚಾಲುಕ್ಯರಲ್ಲೇ ಪ್ರಥಮ ವಾತಾಪಿಯ ನಿರ್ಮಾಪಕ ಅಂತ ಪಡ್ಕೊಂಡನು 1ನೇ ಕೀರ್ತಿವರ್ಮ, ಪ್ರಥಮ ವಾತಾಪಿಯ ನಿರ್ಮಾಪಕ. ನೆಕ್ಸ್ಟ್ ಚಾಲುಕ್ಯ ಕಲೆಯ ಪಿತಾಮಹ. ಕನ್ಫ್ಯೂಸ್ ಆಗಂಗಿಲ್ಲ. ಪ್ರಥಮ ವಾತಾಪಿ ಅನ್ನೋದಕ್ಕೆ ನಿರ್ಮಾಪಕ 1ನೇ ಕೀರ್ತಿವರ್ಮ ಅಂದ್ರೆ ಚಾಲುಕ್ಯ ಕಲೆಯ ಪಿತಾಮಹ ಅಂತ ಬಿರುದು ಪಡಿತಾನೆ. ಯಾರು ಚಾಲುಕ್ಯ ಕಲೆಯ ಪಿತಾಮಹ ಅಂದ್ರೆ ನಮ್ಮಲ್ಲಿ ಮಂಗಳೇಶ ಅಂತ ಬರ್ತಾನೆ. ಬಹಳ ಇಂಪಾರ್ಟೆಂಟ್. ಇವನಿಗೆ ಮಹಾಕೂಟ ಶಾಸನ ಅಂತ ಬರುತ್ತೆ. ಇಷ್ಟನೇ ತುಂಬಾ ಚೆನ್ನಾಗಿದೆ. ಬಾದಾಮಿ ಚಾಲುಕ್ಯರ ಬಗ್ಗೆ ನೀವು ಓದಲೇಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ವೇಸರ ಶೈಲಿನ ಫಸ್ಟ್ ಹುಟ್ಟಾಗ್ತಂತವ್ರು ಈ ಒಂದು ಮನೆತನದವರು. ಇವತ್ತಿಗೆ ಇವರ ಸೇನೆಯನ್ನ ಅಜೇಯ ಅಂತ ಕರಿತೀವಿ, ಕರ್ನಾಟಕ ಬಲ ಅಂತ ಕರಿತೀವಿ. ನಮ್ಮ ಪ್ರಾಚೀನ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದಂತಹ ಒಂದು ಮನೆತನ ಅಂದ್ರೆ ಬಾದಾಮಿ ಚಾಲುಕ್ಯರು. ಇವತ್ತಿಗೆ ವೆರಿ ಇಂಪಾರ್ಟೆಂಟ್. ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ಈ ಒಂದು ಕಾಲವನ್ನ ಏನಂತ ಕರೀತಾರೆ? ಇವತ್ತು ಇವರ ಕಾಲವನ್ನ ಸುವರ್ಣಯುಗ ಅಂತ ಕರೀತಾರೆ. ಏನೇ ಇರಲಿ, ಇವತ್ತಿಗೆ ಮಂಗಳೇಶ ಬಹಳ ಪ್ರಮುಖನಾದವನು. ಚಾಲುಕ್ಯ ಕಲೆಯ ಪಿತಾಮಹ ಅಂತ ನಾವು ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ದಕ್ಷಿಣ ಪತೇಶ್ವರ, ವೆರಿ ಇಂಪಾರ್ಟೆಂಟ್. ಉತ್ತರ ಪತೇಶ್ವರ ಹರ್ಷವರ್ಧನ ಆದ್ರೆ ದಕ್ಷಿಣ ಪತೇಶ್ವರ ಮತ್ತು ಪರಮೇಶ್ವರ ಎಂಬ ಬಿರುದನ್ನು ಪಡಿತಾರೆ. ದಕ್ಷಿಣ ಪತಿ ಅಂದ್ರೆ ಇಡೀ ದಕ್ಷಿಣ ಭಾರತದ ಮುಖ್ಯಸ್ಥ ಇವನು ಇಡೀ ಉತ್ತರ ಭಾರತ ಮುಖ್ಯಸ್ಥ ಹರ್ಷವರ್ಧನ. ಇವರಿಬ್ರು ಒಂದು ಕದನ ಆಗುತ್ತೆ. ಅದೇ ನರ್ಮದಾ ನದಿಯ ಕದನ ಅಂತ ಕರಿತೀವಿ. ಇಂಥ ಕದನದಲ್ಲಿ ವಿನ್ನದನ್ನು ಯಾರು ಗೊತ್ತೇನ್ರಿ? ಇಮ್ಮಡಿ ಪುಲಕೇಶಿ. ಹಾಗಾಗಿ ಇವನು ದಕ್ಷಿಣ ಪತೇಶ್ವರನಾದಂಥ ಇಮ್ಮಡಿ ಪುಲಕೇಶಿ ಇವನು ನರ್ಮದಾ ನದಿ ಕದನದಿಂದ ವಿನ್ ಆದ್ಮೇಲೆ ಪರಮೇಶ್ವರ ಎಂಬ ಬಿರುದನ್ನು ಪಡ್ಕೊಳ್ತಾನೆ. ವೆರಿ ಇಂಪಾರ್ಟೆಂಟ್. ಇಮ್ಮಡಿ ಪುಲಕೇಶಿಗಿದ್ದಂತಹ ಪ್ರಮುಖ ಬಿರುದುಗಳು ದಕ್ಷಿಣ ಪತೇಶ್ವರ ಮತ್ತು ಪರಮೇಶ್ವರ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ದುರ್ಧರ ಮಲ್ಲ ಅಂತ ಒಂದು ಬಿರುದಿದೆ. ವೆರಿ ಇಂಪಾರ್ಟೆಂಟ್. ದುರ್ಧರ ಮಲ್ಲ ಈ ಬಿರುದನ್ನು ಪಡೆದವನೇ ವಿನಯಾದಿತ್ಯ. ಇವರೆಲ್ಲ ಮತ್ತೆ ಹೊಯ್ಸಳರಲ್ಲಿ ಬರ್ತಾರೆ. ವಿನಯಾದಿತ್ಯ ಇವತ್ತಿಗೆ ರನ್ನನ ಗದಾ ಯುದ್ಧದಲ್ಲಿ ಇದರ ವಿಚಾರವನ್ನ ತಿಳಿಸಿದ್ದಾನೆ. ಇವತ್ತಿಗೆ ದುರ್ಧರ ಮಲ್ಲ, ವಿನಯಾದಿತ್ಯ, ರನ್ನನ ಗದಾ ಯುದ್ಧ ಅಂತ ಒಂದು ಬಹಳ ಪ್ರಮುಖವಾದಂತ ಕುರಿತಿ
ರನ್ನನ ಗದಾ ಯುದ್ಧದಲ್ಲಿ ದುರ್ಧರ್ಮನನ್ನ ವಿನಯಾದಿತ್ಯ ಅಂತ ನಾವು ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಅಕಾಲ ವರ್ಷ. ಎಸ್, ಅಕಾಲ ವರ್ಷ ಅಂತ ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ. ಅಕಾಲ ವರ್ಷ ಅಂದ್ರೆ ಇವತ್ತಿಗೆ 1ನೇ ಕೃಷ್ಣ. ಇವತ್ತಿಗೆ KS ಓದುವಂತ ವಿದ್ಯಾರ್ಥಿಗಳು ಇವನ್ ಬಗ್ಗೆ ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ಇವನಿಂದ ನಿರ್ಮಾಣವಾದಂತ ಒಂದು ವಾಸ್ತುಶಿಲ್ಪವೇ ನಿಮಗೆ ಗೊತ್ತಿದೆ, ಎಲ್ಲೋರದ ಕೈಲಾಸನಾಥ ದೇವಾಲಯ. ಇವತ್ತಿಗೆ ವಿಶ್ವವಿಖ್ಯಾತವಾಗಿರುವಂತದ್ದು, ಒಳ್ಳೆಯ ಒಂದು ಪವಿತ್ರ ಒಂದು ನೋಡುವಂತ ಒಂದು ಸ್ಥಳ ಅಂತ ಹೇಳ್ಬೋದು. ಒಂದೇ ಬಂಡೆಯಲ್ಲಿ ಹಲವಾರು ರೀತಿಯ ಕೆತ್ತನೆಯನ್ನು ನಡೆದಿರುವಂತಹ ಸ್ಥಳ. ಇವತ್ತಿಗೆ ಎಲ್ಲೋರಾಜ್ ಅಂತ ಬಹಳ ಪ್ರಮುಖ. ಅದರಲ್ಲಿ ಎಲ್ಲೋರ ಅಂದ ತಕ್ಷಣ ಕೈಲಾಸನಾಥ ದೇವಾಲಯ. ಇದರ ಕರ್ತೃ 1ನೇ ಕೃಷ್ಣ. ಅವನಿಗೆ ಅಕಾಲ ವರ್ಷ ಎಂಬ ಬಿರುದನ್ನು ಕೂಡ ಪಡ್ಕೊಳ್ತಾನೆ. ನೆಕ್ಸ್ಟ್ ಧಾರಾ ವರ್ಷ ಅಂತ ಒಂದು ಬಿರುದಿದೆ, ಹೆಸರಲ್ಲೇ ಬರುತ್ತೆ, ಧ್ರುವ ಧಾರಾ ವರ್ಷ ಅಂತ. ಧಾರಾ ವರ್ಷ ಅಂತ ಬಿರುದು ಪಡೆದವನೇ ಧ್ರುವ. ಧ್ರುವ ಎಂಬ ಒಂದು ಕೆರೆಯನ್ನ ಕಟ್ಟಿಸಿರ್ತಾನೆ. ಇವತ್ತಿಗೆ ಧಾರಾ ವರ್ಷ ಧ್ರುವ ಎಂಬ ಒಂದು ಬಿರುದನ್ನ ಪಡ್ಕೊಳ್ತಾನೆ, ಧ್ರುವ ಧಾರಾ ವರ್ಷ. ಹಾಗಾದ್ರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನಿಮಗೆಲ್ಲ ಗೊತ್ತಿದೆ, ನೃಪತುಂಗ, ಲಕ್ಷ್ಮೀ ವಲ್ಲಭೇಂದ್ರ. ಇವತ್ತಿಗೆ ನೃಪತುಂಗ ಅಂತ ಹೇಳ್ಬಿಡ್ತೀರಿ, ಅಮೋಘ ವರ್ಷ ನೃಪತುಂಗ. ಇವತ್ತಿಗೆ ನಮ್ಮ ಕನ್ನಡದಲ್ಲಿ ಮೊಟ್ಟ ಮೊದಲ ಇವನ ಕೃತಿ ಸಿಗುತ್ತೆ, ಅದೇ ಕವಿರಾಜ ಮಾರ್ಗ. ಇವತ್ತು ನಾವು ಮರೆಯಂಗೆ ಇಲ್ಲ ಈ ಕೃತಿಯನ್ನ. ಇದರ ಕರ್ತೃ ಇವತ್ತಿಗೆ ಚರ್ಚೆ ಇದೆ. ಒಂದು ಅಮೋಘ ವರ್ಷ ನೃಪತುಂಗನು ಅಂತಾರೆ, ಇವನ ಆಸ್ಥಾನ ಕವಿ ಶ್ರೀ ವಿಜಯ ಅಂತ ಕೂಡ ಕರೀತಾರೆ. ಡಿಪೆಂಡ್ ಅಪಾನ್ ಆಪ್ಷನ್ ಮೇಲೆ ಹೋಗಿರುತ್ತೆ. ಏನೇ ಇರಲಿ, ನೃಪತುಂಗ ಮತ್ತೆ ಲಕ್ಷ್ಮೀ ವಲ್ಲಭೇಂದ್ರ ಎಂಬ ಬಿರುದನ್ನು ಪಡ್ಕೊಳ್ತಾನೆ. ಯಾಕೆಂದ್ರೆ ಕೊಲ್ಲಾಪುರದ ಲಕ್ಷ್ಮೀ ದೇವಾಲಯಕ್ಕೆ ತನ್ನ ಹೆಬ್ಬೆರಳನ್ನ ಕತ್ತರಿಸಿ ದಾನವಾಗಿ ಕೊಡ್ತಾನೆ, ಅದಕ್ಕೆ ಲಕ್ಷ್ಮೀ ವಲ್ಲಭೇಂದ್ರ ಅಂತ ಬಿರುದು ಪಡಿತಾನೆ. ಯಾಕೆಂದ್ರೆ ಅವನ ಕಾಲದಲ್ಲಿ ಒಂದು ಸಾರಿ ಹಲವಾರು ಏನ್ ಕೊರೋನಾ ಪ್ರಾಬ್ಲಮ್ ಆಗಿದೆಲ್ಲ, ಈ ತರ ಅವನ ಕಾಲದಲ್ಲಿ ಒಂದು ಬರಗಾಲ ಆಗಿರುತ್ತೆ, ತುಂಬಾ ಪ್ಲೇಗ್ ರೋಗ ಎಲ್ಲ ಹರಡಿರುತ್ತೆ. ಇದರ ರಕ್ಷಣೆಗೋಸ್ಕರ, ಜನರ ರಕ್ಷಣೆಗೋಸ್ಕರ ತನ್ನ ಹೆಬ್ಬೆರಳನ್ನ ಕತ್ತರಿಸಿ ಕೊಡ್ತಾನೆ, ಅಮೋಘ ವರ್ಷ ನೃಪತುಂಗ. ಹಾಗಾಗಿ ನೃಪತುಂಗ ಮತ್ತು ಲಕ್ಷ್ಮೀ ವಲ್ಲಭೇಂದ್ರ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಇರುವ ಬೇಡಂಗ. ಎಲ್ಲ ಎಕ್ಸಾಮ್ಸ್ ಅಲ್ಲಿ ನೋಡಿ, ಇದು ಬಹಳ ಪ್ರಮುಖವಾಗಿ ಕೇಳಿದರೆ ಪರೀಕ್ಷೆಗಳಲ್ಲಿ. ಇರುವ ಬೇಡಂಗ, ಹಕಳಂಕ ಚರಿತ, ಸಾಹಸ ಭೀಮ, ಅಹವ ಮಲ್ಲ. ಎಷ್ಟು ಬಿರುದೆ ನೋಡಿ. ಇವತ್ತಿಗೆ ಇರುವ ಬೇಡಂಗ, ಅಕಳಂಕ ಚರಿತ, ಸಾಹಸ ಭೀಮ, ಅಹವ ಮಲ್ಲ ಈ ಬಿರುದನ್ನು ಪಡೆದವನೇ ಸತ್ಯಾಶ್ರಯ. ಇವತ್ತಿಗೆ ರನ್ನನಿಗೆ ಆಶ್ರಯವನ್ನ ನೀಡಿದವನೇ ಸತ್ಯಾಶ್ರಯ. ಇದು ಕೂಡ ಕ್ವಶನ್ಸ್ ಬಹಳ ಸರಿ ಕೇಳಿದ್ದಾರೆ. ಇವನಿಗಿರುವಂತಹ ಬಿರುದುಗಳು ನಾನು ಹೇಳಿದ್ದೀನಿ. ಮತ್ತೆ ನೋಡೋದಾದ್ರೆ ಪೇರ್ಮಾಡಿ ದೇವ ಮತ್ತೆ ತ್ರಿಭುವನ ಮಲ್ಲ ಎಂಬ ಬಿರುದನ್ನು ಪಡ್ಕೊಳ್ತಾನೆ. ಪೇರ್ಮಾಡಿ ದೇವ ತ್ರಿಭುವನ ಮಲ್ಲ ಅನ್ನೋದು ಯಾರಿಗಿತ್ತಂದ್ರೆ ವೆರಿ ಇಂಪಾರ್ಟೆಂಟ್, 6ನೆಯ ವಿಕ್ರಮಾದಿತ್ಯ, ಕಲ್ಯಾಣಿ ಚಾಲುಕ್ಯರ ಒಬ್ಬ ಪ್ರಸಿದ್ಧ ದೊರೆ ವಿಕ್ರಮ ಶಕೆ ಅಂತ ಹೊರಡಿಸ್ತಾನೆ 1076ರಲ್ಲಿ. ನಾನು ಶಕ ವರ್ಷಗಳು ಅಂತ ವಿಡಿಯೋ ಮಾಡಿದ್ದೀನಿ, ಅದರ ಮೇಲೆ ಒಳ್ಳೆಯ ರೀತಿಯ ಮಾಹಿತಿಯನ್ನು ನೀಡಿದ್ದೀನಿ. ಇವತ್ತಿಗೆ ಪೇರ್ ಮಾಡಿದ್ದೇವೆ ತ್ರಿಭುವನ ಮಲ್ಲ ಅಂದ್ರೆ 6ನೇ ವಿಕ್ರಮಾದಿತ್ಯ ಅಂತ ಹೇಳ್ತೀವಿ. ಇಸ್ ಲಾಸ್ಟ್. ಇದರಲ್ಲಿ ಮತ್ತೆ ಈ ಸರ್ವಜ್ಞ ಚಕ್ರವರ್ತಿ ಅಂತ ಬಿರುದು ಪಡಿತಾನೆ, ಬಾರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಇವತ್ತು ಇವನ ಕೃತಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸಾಕಷ್ಟು ಸರಿ ಪ್ರಶ್ನೆ ಬಂದಿದೆ. ಇವನ ಕೃತಿಯೇ ಮಾನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ ಅಂತ ಕೂಡ ಇದಕ್ಕೆ ಇನ್ನೊಂದು ಹೆಸರಿದೆ. ಇದು ಕೇಳೇ ಇಲ್ಲ ಅನ್ನಂಗಿಲ್ಲ, ಎಲ್ಲ ಎಕ್ಸಾಮ್ ಅಲ್ಲಿ ಕೂಡ ಕೇಳಿರುವಂತದ್ದು. ಹಾಗಾದ್ರೆ ಈ ಸರ್ವಜ್ಞ ಚಕ್ರವರ್ತಿ ಅಂತ ಬಿರುದನ್ನು ಪಡ್ಕೊಂಡು ಯಾರಪ್ಪ ಅಂದ್ರೆ ನಮ್ಮ 3ನೆಯ ಸೋಮೇಶ್ವರ. ಇದು ಬಹಳ ಇಂಪಾರ್ಟೆಂಟ್. ಈಗ ಇಲ್ಲಿವರೆಗೆ 28 ಜನ ಆಯ್ತು. ಹಾಗಾದ್ರೆ ಮತ್ತೆ ಯಾವ ರಾಜರುಗಳು ಬರ್ತಾರೆ ಅಂತ ಮತ್ತೆ ನೋಡ್ತಾ ಹೋಗೋದಾದ್ರೆ ನೆಕ್ಸ್ಟ್ ಮತ್ತೆ ಶನಿವಾರ ಸಿದ್ಧಿ ಅಂತ ಒಂದು ಬಿರುದು ಪಡಿತಾರೆ. ಇದು ಕೂಡ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ. ಶನಿವಾರ ಸಿದ್ಧಿ ಅಂತ ಯಾರನ್ನ ಕರಿತೀವಿ ಅಂದ್ರೆ 2ನೆಯ ಬಿಜ್ಜಳ. ಇವತ್ತಿಗೆ ಕಲ್ಯಾಣಿ ಕಲಚೂರಿಯ ಪ್ರಸಿದ್ಧ ದೊರೆ ಬಸವೇಶ್ವರರಿಗೆ ಆಶ್ರಯವನ್ನು ನೀಡಿದವರು ನಮ್ಮ 2ನೇ ಬಿಜ್ಜಳ. ಇವತ್ತಿಗೆ ಶನಿವಾರ ಸಿದ್ಧಿ ಅಂತ ಬಿರುದನ್ನು ಪಡ್ಕೊಳ್ತಾರೆ. ನೆಕ್ಸ್ಟ್ ಮದುರೈ ಗೊಂಡ ಮತ್ತೆ ಎಲ್ಲಮಂಗೊಂಡ ಅಂತ ಒಂದು ಬಿರುದನ್ನು ಪಡಿತಾರೆ. 1ನೇ ಪರಾಂತಕ. ನಿಮಗೆ ಗೊತ್ತಿದೆ 1ನೇ ಪರಾಂತಕ ನಿಮಗೆ ಒಂದು ಎಕ್ಸಾಮ್ ಅಲ್ಲಿ ತಕ್ಕೋಳಂ ಕದನ ಅಂತ ಬರುತ್ತೆ. ಕ್ರಿಸ್ತಶಕ 949 ಕದನ ಆಗುತ್ತೆ. ತಕ್ಕೋಳಂ ಕದನ ಅಂತ ತಕ್ಷಣ 1ನೇ ಪರಾಂತಕನೇ ನೆನಪಿ ಬರಬೇಕು. ಇವತ್ತಿಗೆ ಮದುರೈಗೊಂಡ ಮತ್ತೆ ಇಳಮಂಗೊಂಡ ಅಂತ ಕೂಡ ಅವನಿಗೆ ಬಿರುದಿದೆ. ನೆಕ್ಸ್ಟ್ ನೋಡೋದಾದ್ರೆ ಬಹಳ ಬಿರುದನ್ನು ಪಡ್ಕೊಂಡಿರ್ತಾನೆ. ಜಯಗೊಂಡ, ಪಾಂಡ್ಯ ಕುಲಸಿನಿ, ಚೋಳ ಮಾರ್ಥಾಂಡ, ಸಿಂಹಳಾಂತಕ, ಕೇರಳಾಂತಕ ಇವೆಲ್ಲ ಬಿರುದನ್ನು ಪಡ್ಕೊಂಡು ರಾಜರಾಜ ಚೋಳ, ನಮ್ಮ ಚೋಳರಲ್ಲಿ ಬಂದಂತಹ ರಾಜರಾಜ ಚೋಳ ಈ ಬಿರುದನ್ನು ಪಡ್ಕೊಳ್ತಾರೆ. ಅದೇ ರೀತಿ ಮತ್ತೆ ನೋಡೋದಾದ್ರೆ ಪಂಡಿತ ಚೋಳ, ಕದರಂಗೊಂಡ, ಮುದಿಕೊಂಡ ಚೋಳ ಅಂತ ಬಿರುದನ್ನು ಪಡಿತಾನೆ. 1ನೇ ರಾಜೇಂದ್ರ ಚೋಳ. 1ನೇ ರಾಜರಾಜ ಚೋಳ ಬೇರೆ, ರಾಜೇಂದ್ರ ಚೋಳ ಬೇರೆ, 1ನೇ ಪರಾಂತಕನೇ ಬೇರೆ. ಓಕೆ, ಹಾಗಾದ್ರೆ ಇವರೆಲ್ಲ ಒಂದೇ ಮನೆತನದಲ್ಲಿ ಬಂದ್ರು ಕೂಡ ಅವರಿಗಿದ್ದಂತ ಬಿರುದುಗಳು ತುಂಬಾ ಡಿಫ್ರೆಂಟ್ ಆಗಿದಾವೆ. ನೆಕ್ಸ್ಟ್ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿದೆ, ಇವ್ರ ಬಗ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ತ್ರಿಭುವನ ಚಕ್ರವರ್ತಿ
ವಿದರ್ಭ ರಾಜ ಭಯಂಕರ ಎಂಬ ಬಿರುದನ್ನು ಪಡಿತಾನೆ 1ನೇ ಕುಲತ್ತುಂಗ ಚೋಳ. ಇವತ್ತಿಗೆ ರಾಮಾನುಜಾಚಾರ್ಯರಿಗೆ ಹಿಂಸಿಸಿದಂತಹ ಒಬ್ಬ ಚೋಳ ದೊರೆ 1ನೇ ಕುಲತ್ತುಂಗ. ಹಾಗಾದ್ರೆ ನೆಕ್ಸ್ಟ್ ನೋಡಿ, ಇದು ನಿಮಗೆ ಗೊತ್ತಿರದೆ, ಇವರ ಇತಿಹಾಸ ಓದಿರಲ್ಲ ಜಾಸ್ತಿ. ತಲೈಗೊಂಡ ಅಂತ ಬಿರುದನ್ನು ಪಡ್ಕೊಳ್ತಾನೆ ವೀರ ಪಾಂಡ್ಯ ಅಂತ ಬರ್ತಾರೆ. ಮತ್ತೆ ಕಲಿಯುಗ ರಾಮ ಅಂತ ಬಿರುದು ಪಡ್ಕೊಳ್ತಾನೆ ಸುಂದರ ಪಾಂಡ್ಯ. ಈ ವೀರ ಪಾಂಡ್ಯ ಸುಂದರ ಪಾಂಡ್ಯ ಇಬ್ಬರು ಅಣ್ತಮ್ಮಂದ್ರು ಹೊಡೆದಾಡ್ತಿರ್ತಾರೆ ಅಧಿಕಾರಕ್ಕೋಸ್ಕರ. ಆವಾಗಲೇ ನಮ್ಮಲ್ಲಿ ಮಲಿಕ್ ಕಾಫರ್ ನೇತೃತ್ವದ ಸೈನ್ಯ ಬಂದು ಈ ಒಂದು ಮದುರೆ ಅಲ್ಲಿರುವಂತಹ ಎಲ್ಲ ಸಂಪತ್ತನ್ನು ವಶಪಡಿಸ್ಕೊಳ್ತಾರೆ. ಆ ಮಲ್ಲಿಕ್ ಕಾಫರ್ ಬಂದಾಗ ಇದ್ದಂಥವ್ರು ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯ. ಈ ರೀತಿ ಪ್ರಶ್ನೆ ಬರುತ್ತೆ. ಆ ಹೊಯ್ಸಳರಲ್ಲಿದ್ದವ್ರು ಯಾರು ಅಂತ ಬರುತ್ತೆ, 3ನೇ ಬಳ್ಳಾಳ. ಈ ರೀತಿ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಹೋಗ್ತಾನೆ. ಇವತ್ತಿಗೆ ತಲೈಗೊಂಡ ವೀರಪಾಂಡ್ಯ, ಕಲಿಯುಗ ರಾಮ, ಸುಂದರ ಪಾಂಡ್ಯ, ಪಾಂಡ್ಯದರುಳು. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಧನ್ವಂತರಿ ಪಿತಾಮಹ, ದ ಫಾದರ್ ಆಫ್ ಆಯುರ್ವೇದ. ಆಯುರ್ವೇದದ ಪಿತಾಮಹ ಯಾರು ಅಂದ್ರೆ ಧನ್ವಂತರಿ. ಇವತ್ತಿಗೆ ಆಯುರ್ವೇದ ಅನ್ನೋದನ್ನ ಹುಟ್ಟಾಕ್ತವ್ರು, ಇದಕ್ಕೆ ಪಿತಾಮಹ ಅಂತ ಕರೆಸ್ಕೊಳ್ತಾರೆ ಧನ್ವಂತರಿ. ನೆಕ್ಸ್ಟ್ ಭಾರತದ ನ್ಯೂಟನ್ ನೋಡಿ, ಭಾರತದ ನ್ಯೂಟನ್ ಬ್ರಹ್ಮಗುಪ್ತ. ನಿಜವಾಗಿ ಹೇಳ್ಬೇಕಂದ್ರೆ ಅಕಾರ್ಡಿಂಗ್ ಟು ಇತಿಹಾಸ ತಜ್ಞರು ಹೇಳೋದು ಸೊನ್ನೆಯನ್ನ ಕಂಡಿಡಿದವರು ಆರ್ಯಭಟ ಅಲ್ಲ, ಬ್ರಹ್ಮಗುಪ್ತ ಅಂತ ಹೇಳ್ತಾರೆ. ಬಟ್ ಆದ್ರೂ ಇವತ್ತಿಗೆ ರಿಯಲ್ ಆಗಿ ಹೇಳೋದಾದ್ರೆ ಬ್ರಹ್ಮಗುಪ್ತನೇ ಸೊನ್ನೆಯನ್ನ ಕಂಡಿಡಿರ್ಬೋದು, ಆದ್ರೆ ಇವತ್ತು ಆರ್ಯಭಟ ಅಂತ ಹೇಳ್ತೀವಿ. ಏನಿರಲಿ, ಆರ್ಯಭಟ ಬ್ರಹ್ಮಗುಪ್ತ ಎಲ್ಲ ಇದ್ದಿದೆ ಗುಪ್ತರ ಕಾಲದಲ್ಲಿ. ಇವತ್ತಿಗೆ ಭಾರತದ ನ್ಯೂಟನ್ ಅಂತ ಬ್ರಹ್ಮಗುಪ್ತನೇ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಭಾರತದ ಐನ್ಸ್ಟೀನ್. ಐನ್ಸ್ಟೀನ್ ಯಾರಂದ್ರೆ ನಾಗಾರ್ಜುನ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಭಾರತದ ಶೇಕ್ಸ್ಪಿಯರ್. ಇವತ್ತಿಗೆ ಶೇಕ್ಸ್ಪಿಯರ್ ಗೊತ್ತಿಲ್ಲ ನನಗೆಲ್ಲ 144 ಸಾನೆಟ್ ಅನ್ನ ಬರೀತಾರೆ. ಇವತ್ತಿಗೆ ದ ಶೇಕ್ಸ್ಪಿಯರ್ ರಿಯಲಿ ಹೇಳ್ಬೇಕಂದ್ರೆ ಇವತ್ತಿಗೆ ಇಂಗ್ಲಿಷ್ ವಿದ್ಯಾರ್ಥಿಗಳಿಗೆ ಅವ್ರ ಬಗ್ಗೆ ತುಂಬಾ ಗೊತ್ತಿರುವಂತದ್ದು. ಇವತ್ತಿಗೆ ಅದೇ ರೀತಿ ಮತ್ತೊಬ್ರು ಹೆಸರು ಮಾಡಿದ್ರು ಅಂದ್ರೆ ಭಾರತ ಐನ್ಸ್ಟೀನ್ ಅಂತ ಕರ್ಸ್ಕೊಂಡವರು. ಅಲ್ಲಿ ಮತ್ತೊಂದಿದೆ, ಯಾರು ಅಂದ್ರೆ ಕವಿರತ್ನ ಕಾಳಿದಾಸ. ಕವಿರತ್ನ ಅನ್ನೋದು ಕೂಡ ಅವನಿಗೆ ಬೇರೆದಿತ್ತು. ಭಾರತದ ಶೇಕ್ಸ್ಪಿಯರ್ ಅಂತ ಕೂಡ ನಾವು ಕರಿತೀವಿ. ನೆಕ್ಸ್ಟ್ ವಿಗ್ರಹ ಭಂಜಕ, ಇದು ಬಹಳ ಇಂಪಾರ್ಟೆಂಟ್. ವಿಗ್ರಹ ಭಂಜಕ ತನ್ನಷ್ಟಕ್ಕೆ ತಾನೇ ಈ ಬಿರುದನ್ನು ಪಡ್ಕೊಳ್ತಾರೆ, ವಿಗ್ರಹ ಭಂಜಕ. ಮತ್ತೆ ಇಡೀ ಭಾರತ ಅಲ್ಲ, ಇಡೀ ವಿಶ್ವ ಇತಿಹಾಸದಲ್ಲೇ ಸುಲ್ತಾನ ಎಂಬ ಫಸ್ಟ್ ಪದವಿಯನ್ನು ಪಡೆದವರೆ ನಮ್ಮ ಮೊಹಮ್ಮದ್ ಗಜ್ನಿ. ಕ್ರಿಸ್ತಶಕ 1000ಕ್ಕೆ ನಮ್ಮ ದೇಶಕ್ಕೆ ಬರ್ತಾನೆ. 17 ಬಾರಿ ದಂಡಯಾತ್ರೆ ಮಾಡ್ತಾನೆ. ಈ 16ನೇ ದಂಡಯಾತ್ರೆ ಸೋಮನಾಥ ದೇವಾಲಯ ಲೂಟಿ ಮಾಡುವಂತ ಸಂದರ್ಭದಲ್ಲಿ ತನ್ನಷ್ಟಕ್ಕೆ ತಾನೇ ಸೋಮನಾಥ ದೇವಾಲಯ ನಾಶ ಮಾಡಿ ವಿಗ್ರಹ ಭಂಜಕ ಎಂಬ ಬಿರುದನ್ನು ಪಡ್ಕೊಳ್ತಾನೆ ಮೊಹಮ್ಮದ್ ಗಜ್ನಿ. ನೆಕ್ಸ್ಟ್ ಲಾಕ್ ಬಕ್ಷ್, ಮೊನ್ನೆ ಬಂದಿರುವಂತದ್ದು, ಕಳೆದ ನೋಟಿಫಿಕೇಶನ್ ಎಕ್ಸಾಮ್ಗಳಲ್ಲಿ ಪಿಸಿನೋ ಒಂದು ಪೊಲೀಸ್ ಇಲಾಖೆ ಪರೀಕ್ಷೆಯಲ್ಲಿ ಒಂದು ಎಕ್ಸಾಮ್ ಅಲ್ಲಿ ಬಂದಿದೆ. ಲಾಕ್ ಬಕ್ಷ್, ಲಕ್ಷಗಳ ದಾನಿ ಅಂತ ಕರಿತೀವಿ. ಯಾರನ್ನ ಅಂದ್ರೆ ಕುತುಬ್ದೀನ್ ಐಬಕ್, ದ ಫೌಂಡರ್ ಆಫ್ ಗುಲಾಮಿ ಡೈನಸ್ಟಿ. ಲಾಕ್ ಬಕ್ಷ್ ಅಂತ ಅಂದಿದ್ದು ಕುತುಬ್ದೀನ್ ಐಬಕ್ ಅನ್ನು ಕರಿತೀವಿ. ನೆಕ್ಸ್ಟ್ ಸುಲ್ತಾನ ಇ ಹಜುಮ್. ಇವತ್ತಿಗೆ ಬಾಗ್ದಾದ್ನ ಖಲೀಫರಿಂದ ನಿಜವಾದಂತಹ ಒಂದು ಮಹಾ ಸುಲ್ತಾನ ಅಂತ ಬಿರುದನ್ನು ಪಡ್ಕೊಳ್ತಾನೆ. ಇವನು ಯಾರು, ನಮ್ಮ ಮೊಹಮ್ಮದ್ ಗಜ್ನಿ ತನ್ನಷ್ಟಕ್ಕೆ ತಾನೇ ಸುಲ್ತಾನ್ ಅಂತ ಘೋಷಣೆ ಮಾಡ್ಕೋಬಹುದು. ಅದೇ ರೀತಿ ಕುತುಬ್ದೀನ್ ಐಬಕ್ ನಾನೇ ಸುಲ್ತಾನ್ ಅಂತ ಘೋಷಣೆ ಮಾಡ್ಕೋಬಹುದು. ಬಟ್ ಆದ್ರೆ ಖಲೀಫರ ಒಂದು ಪರ್ಮಿಷನ್ ತೆಗೆದುಕೊಂಡು, ಖಲೀಫರ ಒಂದು ಮಾರ್ಗದರ್ಶನದಲ್ಲಿ ಖಲೀಫರಿಂದ ನಿಜವಾದಂತಹ ಮಹಾ ಸುಲ್ತಾನ ಅಥವಾ ಸುಲ್ತಾನ ಇ ಹಜುಮ್ ಅಂತ ಬಿರುದನ್ನು ಪಡೆದವನೇ ಇಲ್ತಾಮಶ್. ವೆರಿ ಇಂಪಾರ್ಟೆಂಟ್, ಇವನ್ ಇತಿಹಾಸ ಓದಲೇಬೇಕು. ಇವ್ರ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಅನ್ನ ಕೇಳ್ತಾರೆ. ಓಕೆ, ಸುಲ್ತಾನ ಇ ಹಜುಮ್. ನೆಕ್ಸ್ಟ್ ಸಿಕಂದರ್ ಇ ಸಾನಿ. ಇದರ ಮೀನಿಂಗ್ ಸೆಕೆಂಡ್ ಅಲೆಕ್ಸಾಂಡರ್. ನಮ್ಮ ಭಾರತದ ಅಲೆಕ್ಸಾಂಡರ್ ಅಂತ ಮತ್ತೊಬ್ಬನ ಹೆಸರು ಪಡೆದವನೇ ಅಲಾವುದ್ದೀನ್ ಖಿಲ್ಜಿ. ವೆರಿ ಇಂಪಾರ್ಟೆಂಟ್. ಅಲಿ ಗುರ್ಷಸ್ ಇವರ ಮೊದಲ ಹೆಸರಾಗಿರುತ್ತೆ. ಇವ್ರ ಬಗ್ಗೆ ಇತಿಹಾಸ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಇವನ ಇತಿಹಾಸದ ಮೇಲೆ ನೀವು ಒಂದು ಕ್ವಶನ್ ಬಂದೇ ಬರುತ್ತೆ. ಬಹಳ ಇಂಪಾರ್ಟೆಂಟ್ ಆದವರು ನಮ್ಮ ಅಲಾವುದ್ದೀನ್ ಖಿಲ್ಜಿ. ಸಿಕಂದರ್ ಇ ಸಾನಿ ಅಂತ ಕರಿತೀವಿ, ಅಂದ್ರೆ ಅಲೆಕ್ಸಾಂಡರ್. ಓಕೆ, ನೆಕ್ಸ್ಟ್ ತುತಿ ಇ ಹಿಂದ್ ಅಂತ ಒಂದು ಬಿರುದಿದೆ. ಇವತ್ತು ಇದರ ಮೀನಿಂಗ್ ಭಾರತದ ಗಿಣಿ ಅಂತ ಕರಿತೀವಿ, ಇಂಡಿಯನ್ ಪ್ಯಾರೋಟ್. ಯಾರಪ್ಪ ಅಂದ್ರೆ ಹಮೀರ್ ಖುಸ್ರೋ. ಇದು ಬಾರಿ ಇಂಪಾರ್ಟೆಂಟ್. ಇವತ್ತಿಗೆ ತುತಿ ಇ ಹಿಂದ್ ಅಂತ ಕರಿತೀವಿ. ಇವತ್ತಿಗೆ ಭಾರತದ ಗಿಣಿ ಎಂಬ ಒಂದು ಅರ್ಥವನ್ನು ಕೊಡುವಂಥದ್ದು. ನೆಕ್ಸ್ಟ್ ಇಡೀ ಮಧ್ಯಕಾಲನ ಭಾರತೀಯ ಇತಿಹಾಸದಲ್ಲಿ ಒಬ್ಬ ಮೇಧಾವಿ ಅಂತ ಕರಿತೀವಿ, ಅತ್ಯಂತ ಜಾಣ ಅಂತ ಹೇಳ್ತೀವಿ. ಬಟ್ ಆದ್ರೂ ಅವನ ಒಂದು ಲಕ್ ಅನ್ಲಕ್ ಆಗಿರುತ್ತೆ. ಯಾಕಂದ್ರೆ ಇವತ್ತಿಗೆ ಅವನನ್ನ ಹೈಲು ದೊರೆ ಅಂತ ಕರಿತೀವಿ, ಹಣಗಾರರ ರಾಜ ಅಂತ ಕರಿತೀವಿ, ವಿಲಕ್ಷಣ ಅಂತ ಕರಿತೀವಿ, ದುರ್ದೈವಿ ದೊರೆ ಅಂತ ಕರಿತೀವಿ. ಇವೆಲ್ಲ ಇದ್ದಿದ್ದು ಯಾರಿಗಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಇವನಿಗೆ ಇಷ್ಟೆಲ್ಲ ಬಿರುದುಗಳಿಂದ ನಾವು ಇವನನ್ನ ವರ್ಣಿಸ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ ಪರೋಪಕಾರಿ ಸುಲ್ತಾನ. ಸಾವಿರಾರು ಪರೋಪಕಾರಿ ಕೆಲಸವನ್ನ ಮಾಡ್ತಾನೆ ಇವನ ಕಾಲದಲ್ಲಿ. ಇವತ್ತಿಗೆ ಆಕ್ಚುಲಿ ಇವನನ್ನ ದೆಹಲಿಯ ಸುಲ್ತಾನರ ಕಾಲದ ಅಕ್ಬರ್ ಅಂತ ಕೂಡ ಕರಿತೀವಿ. ಯಾರನ್ನಪ್ಪ ಅಂದ್ರೆ ಫಿರೋಜ್ ಶಾ ತುಘಲಕ್. ಇವತ್ತಿಗೆ ಪರೋಪಕಾರಿ ಸುಲ್ತಾನ ಅಂತ ಕರಿತೀವಿ. ನೆಕ್ಸ್ಟ್ ಎಷ್ಟು ಇಂಪಾರ್ಟೆಂಟ್ ನೋಡಿ, ವೀರಗಂಗಾ, ತಲಕಾಡುಗೊಂಡ,
ಕಂಚಿಗೊಂಡ, ನೊಳಂಬವಾಡಿಗೊಂಡ, ಮಹಾಪ್ರಚಂಡ ದಂಡನಾಥ, ಪೆರುಮಾರಳ್ ಗೊಂಡ ಅಂತ ಸಾಕಷ್ಟು ಬಿರುದುಗಳನ್ನ ಪಡ್ಕೊಳ್ತಾನೆ. ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಬಿಟ್ಟಿಗ, ಬಹಳ ಜನ ಗೊತ್ತಾಗ್ತಿಲ್ಲ ಬಿಟ್ಟಿಗ ಅಂದ್ರೆ ಇವನ ಒರಿಜಿನಲ್ ನೇಮ್, ಇವನ ಮತ್ತೊಂದು ಹೆಸರೇ, ಇತಿಹಾಸದಲ್ಲಿ ಇವನು ಹೆಸರು ಮಾಡಿದಂತ ಹೆಸರೇ ವಿಷ್ಣುವರ್ಧನ ಅಂತ ಕರಿತೀವಿ. ಇವತ್ತಿಗೆ ವಿಷ್ಣುವರ್ಧನಿಗೆ ಇಷ್ಟೆಲ್ಲ ಬಿರುದನ್ನ ಪಡ್ಕೊಳ್ತಾನೆ. ಅವನ ಇನ್ನೊಂದು ಒರಿಜಿನಲ್ ನೇಮ್ ಬಿಟ್ಟಿಗ ಅಥವಾ ಬಿಟ್ಟಿದೇವ ಅಂತ ಕೂಡ ಇದೆ. ಹಾಗಾದ್ರೆ ನೆಕ್ಸ್ಟ್ ಹುಲಿ ಎಂಬ ಅರ್ಥವನ್ನು ಕೊಡುವಂಥದ್ದು ನೋಡಿ, ಹೆಸರಲ್ಲೇ ಹುಲಿ ಎಂಬ ಅರ್ಥವನ್ನು ಕೊಡುವಂಥದ್ದು. ಹಾಗಾದ್ರೆ ಹುಲಿ ಅರ್ಥ ನೀಡುವ ಒಂದು ಹೆಸರು ಯಾವ್ದಪ್ಪ ಅಂದ್ರೆ ಇವತ್ತಿಗೆ ಬಾಬರ್. ಇವತ್ತಿಗೆ ಕಾಬೂಲ್ನ ದೊರೆ ಅಂತ ಕರಿತೀವಿ, ಉದ್ಯಾನವನಗಳ ರಾಜ ಅಂತ ಕರಿತೀವಿ. ಅವನ ಹೆಸರಲ್ಲೇ ಒಂದು ಮೀನಿಂಗ್ ಇದೆ, ಹುಲಿ ಎಂಬ ಅರ್ಥವನ್ನು ಕೊಡುವಂತ ಬಿರುದು ಯಾರು ಪಡೆದಿದ್ರು ಅಂದ್ರೆ ಬಾಬರ್. ನೆಕ್ಸ್ಟ್ ಅದೃಷ್ಟವಂತ, ವೆರಿ ಲಕ್ಕಿ ಮ್ಯಾನ್. ಇವತ್ತಿಗೆ ಲಕ್ಕಿ ಪರ್ಸನ್ ಅಂತ ಕರಿತೀವಿ. ಅದೃಷ್ಟವಂತ ಎಂಬ ಹೆಸರಲ್ಲೇ ಅವನ ಮೀನಿಂಗ್ ಇದೆ. ಯಾರದಪ್ಪ ಅಂದ್ರೆ ಹುಮಾಯೂನ್. ಇವತ್ತಿಗೆ ನಮ್ಮ ಇಡೀ ಭಾರತದ ಇತಿಹಾಸದ, ಮಧ್ಯಕಾಲ ಭಾರತ ಇತಿಹಾಸದಲ್ಲಿ ದೆಹಲಿಯನ್ನ 2 ಬಾರಿ ಆಳ್ವಿಕೆ ಮಾಡ್ತಾನೆ. ಇವನೊಬ್ಬನೇ ಆಳ್ವಿಕೆ ಮಾಡಿದ್ದು. ಆ 2 ಬಾರಿ ಆಳ್ವಿಕೆಯಲ್ಲಿ ಒಬ್ಬನಿಗೆ ಒಂದಿನ ಬಾಡಿಗೆ ಕೊಡ್ತಾನೆ. ಇದು ನಿಮಗೆ ಗೊತ್ತಿದೆ, ಏಕ್ ದಿನ್ ಕಾ ಸುಲ್ತಾನ್. ಇದನ್ನು ಯಾರಿಗಿತ್ತಪ್ಪ ಈ ಒಂದು ಅವಕಾಶ ಅಂದ್ರೆ ನಿಜಾಮ್ ಎಂಬ ನಾವಿಕನಿಗೆ ಏಕ್ ದಿನ್ ಕಾ ಸುಲ್ತಾನ್ ಎಂಬ ಒಂದು ಸಂದರ್ಭ ಸಿಗುತ್ತೆ. ಒಂದು ದಿನ ಅವನ ಒಂದು ಸಾಮ್ರಾಜ್ಯ ಆಳ್ವಿಕೆ ಮಾಡಕ್ಕೆ ಅವಕಾಶ ಕೊಡ್ತಾನೆ. ಅಂತ ವ್ಯಕ್ತಿ ಹುಮಾಯೂನ್, 2 ಬಾರಿ ಚಕ್ರವರ್ತಿ. ಅದರಾಗೆ ಒಂದು ದಿನ ಏನ್ ಮಾಡ್ತಾನೆ, ಬಾಡಿಗೆ ಕೊಡ್ತಾನೆ ಒಬ್ಬ ನಾವಿಕನಿಗೆ. ಓಕೆ, ನೆಕ್ಸ್ಟ್ ಆಧುನಿಕ ರೂಪಾಯಿಯ ಜನಕ. ಇವತ್ತಿಗೆ 1835 ಬ್ರಿಟಿಷ್ ಸರ್ಕಾರದ ಕಾಯ್ದೆಗೆ, ಅವರ ಒಂದು ಕಾನೂನಿಗೆ, ಅವರ ಒಂದು ನಾಣ್ಯ ಪ್ರಯೋಗಕ್ಕೆ ಇವನ ಒಂದು ನಾಣ್ಯ ಪ್ರಯೋಗ ಪ್ರಬಲವಾಗಿ ಬರುತ್ತೆ. ಇವನಿಂದನೇ ಇವತ್ತಿಗೆ ಬ್ರಿಟಿಷ್ ಸರ್ಕಾರದ ಒಂದು ನಾಣ್ಯಗಳು ಸ್ಫೂರ್ತಿಯಾಗಕ್ಕೆ ಕಾರಣ ಆಗುತ್ತೆ. ಇವತ್ತಿಗೆ ಆಧುನಿಕ ರೂಪಾಯಿಯ ಜನಕ, ಹೆದ್ದಾರಿಗಳ ನಿರ್ಮಾಪಕ ಅಂತ ಕರಿತೀವಿ, ದ ಫಾದರ್ ಆಫ್ ನ್ಯಾಷನಲ್ ಹೈವೇಸ್. ಯಾಕಂದ್ರೆ ಗ್ರಾಂಟ್ ಟ್ರಂಕ್ ರೋಡ್ ಎಂಬ ಒಂದು ಒಳ್ಳೆಯದಾದಂತ ರಸ್ತೆಯನ್ನ ನಿರ್ಮಾಣ ಮಾಡಿರ್ತಾನೆ. ಇವತ್ತಿಗೆ ಯಾರಪ್ಪ ಅಂದ್ರೆ ಶೇರ್ ಶಾ ಸೂರಿ. ಹೆಸರಲ್ಲೇ ಶೇರ್ ಇದೆ, ಸಿಂಹ ಅಂತ. ಶೇರ್ ಶಾ ಸೂರಿ ಇವನಿಗೆ ಆಧುನಿಕ ರೂಪಾಯಿಯ ಜನಕ ಮತ್ತು ಹೆದ್ದಾರಿಗಳ ನಿರ್ಮಾಪಕ ಅಂತ ಕರಿತೀವಿ. ನೆಕ್ಸ್ಟ್ ರಾಜ ವಿಕ್ರಮಾಜಿತ, ಬಹಳ ಇಂಪಾರ್ಟೆಂಟ್. ಇವನ ಇತಿಹಾಸ ನೀವೆಲ್ಲ ಒಂದ್ ಕಡೆ ಸ್ವಲ್ಪ ಓದಿರ್ತೀರ ಅಷ್ಟೇ. ಇವತ್ತಿಗೆ ರಾಜ ವಿಕ್ರಮಾಜಿತ ಎಂಬ ಬಿರುದನ್ನು ಪಡ್ಕೊಳ್ತಾನೆ. ಇವತ್ತಿಗೆ ದೆಹಲಿಯನ್ನ ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ಮಧ್ಯಕಾಲ ಭಾರತ ಇತಿಹಾಸದಲ್ಲಿ ಒಬ್ಬ ಹಿಂದೂ ದೊರೆ ಅಂದ್ರೆ ಇವತ್ತಿಗೆ ಏಮು ಅಂತ ಹೇಳ್ತೀವಿ. ಇವತ್ತಿಗೆ ಹೇಮಚಂದ್ರ ಅಂತ ಇವನ ಹೆಸರಿದೆ. ಇವನಿಗಿರುವಂತಹ ಒಂದು ಒಳ್ಳೆಯ ಬಿರುದು ರಾಜ ವಿಕ್ರಮಾಜಿತ. ಹಾಗಾದ್ರೆ ನೆಕ್ಸ್ಟ್ ಒಬ್ಬ ಅನಕ್ಷರಸ್ಥ ದೊರೆ ಅಂತ ಹೆಸರು ಮಾಡ್ತಾರೆ. ಒಬ್ಬ ಅನಕ್ಷರಸ್ಥ ದೊರೆ ಅಂತ ಕರಿತೀವಿ, ದ ಗ್ರೇಟ್ ಅಥವಾ ಮಹಾಶಯ ಅಕ್ಬರ್. ನನಗೆ ನೆಕ್ಸ್ಟ್ ವಾಸ್ತುಶಿಲ್ಪದ ನಿರ್ಮಾಪಕ ಅಂತ ಕರಿತೀವಿ. ಯಾರನ್ನಪ್ಪ ಅಂದ್ರೆ ಶಹಜಹಾನ್. ಇವತ್ತಿಗೆ ವಾಸ್ತುಶಿಲ್ಪದ ನಿರ್ಮಾಪಕ ಅಂತ ಕರಿತೀವಿ. ನೆಕ್ಸ್ಟ್ ಆಲಂಗೀರ್, ಜಿಂದಾಪೀರ್, ಬಹದ್ದೂರ್. ಇಡೀ ನಮ್ಮ ಭಾರತವನ್ನ ಇಸ್ಲಾಮಿಕ್ ಯುಗ ಮಾಡಬೇಕು ಅಂತ ಹೋರಾಟವನ್ನ ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಆಲಂಗೀರ್ ಅಂದ್ರೆ ಇಡೀ ಜಗತ್ತನ್ನೇ ಗೆದ್ದವ ಅಂತ ಮೀನಿಂಗ್ ಕೊಡುತ್ತೆ. ಜಿಂದಾಪೀರ್ ಅಂದ್ರೆ ಒಬ್ಬ ಜೀವಂತ ಸಂತ ಅಂತ ಹೇಳ್ತೀವಿ. ಒಂದು ಬಹದ್ದೂರ್ ಅಂದ್ರೆ ಆನೆಗಳನ್ನೇ ಸೋಲಿಸಿರ್ತಾನೆ. ಅವನೇ ಕೈಯಿಂದ ಮತ್ತೆ ಯಾವುದೇ ಆಯುಧಗಳಿಲ್ದಂಗೆ ಆನೆಯನ್ನೇ ಬಗ್ಗು ಬಡ್ದವನು ಅಂತ ಕೂಡ ಅರ್ಥವನ್ನು ಕೊಡುವಂಥದ್ದು. ಈ ಆಲಂಗೀರ್, ಜಿಂದಾಪೀರ್ ಮತ್ತೆ ಬಹದ್ದೂರ್ ಅಂತ ಬಿರುದನ್ನ ಪಡೆದವನು ಔರಂಗಜೇಬ್. ವೆರಿ ಇಂಪಾರ್ಟೆಂಟ್. ಮತ್ತೊಂದಿದೆ ನೋಡಿ, ಎಲ್ಲರಿಗೂ ಗೊತ್ತಿದೆ. ಮುಂದಿನ ಶತಮಾನದಲ್ಲಿ ಇವತ್ತು ಇಡೀ ವಿಶ್ವದಲ್ಲೇ ಅತಿ ದೊಡ್ಡದಾದಂತಹ ಒಂದು ಪ್ರತಿಮೆ ಆಗುತ್ತೆ. ಯಾರ್ದಪ್ಪ ಅಂದ್ರೆ ಶಿವಾಜಿಯವರ ಪ್ರತಿಮೆ. ಇವತ್ತಿಗೆ ಶಿವಾಜಿಗೆ ನಾವು ಛತ್ರಪತಿ ಅಂತ ಬಿರುದನ್ನು ಪಡ್ಕೊಳ್ತಾನೆ. ಇವನು ಡಿಫ್ರೆಂಟ್ ಆಗಿ ಗೊತ್ತಾ, ಈ ಎಲ್ಲರಿಗೂ ಸ್ಟಾರ್ಟಿಂಗ್ ಬಿರುದು ಪಡ್ಕೊಂಡ್ರೆ ಇವನು ಎಲ್ಲ ಅಧಿಕಾರವನ್ನ ಮಾಡಿ, ಯುದ್ಧವನ್ನ ಮಾಡಿ, ಎಲ್ಲ ಗೆದ್ದು ಇನ್ನೇ ಕೊನೆಯ ಟೈಮಲ್ಲಿ ಏನ್ ಮಾಡ್ತಾರೆ, ಶಿವಾಜಿ ಎಂಬುವರಿಗೆ ಛತ್ರಪತಿ ಅಂತ ಒಂದು ನಾಮಕರಣ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟು. ಇಲ್ಲಿಗೆ ಛತ್ರಪತಿ ಶಿವಾಜಿಗೆ ಇರುವಂತಹ ಒಂದು ಬಹಳ ಪ್ರಮುಖವಾದಂತಹ ಬಿರುದು ಛತ್ರಪತಿ ಶಿವಾಜಿ. ಮತ್ತೆ ನೋಡೋದಾದ್ರೆ ನೆಕ್ಸ್ಟ್ 56ನೇ ಬಿರುದುಗಳ ಬಗ್ಗೆ ಬರ್ತಾ ಇದೀವಿ. ವೇದ ಮಾರ್ಗ ಪ್ರವರ್ತಕ. ನಿಮ್ಮ ಮೊನ್ನೆ ST ಎಕ್ಸಾಮ್ ಅಲ್ಲಿ ಇವ್ರ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ನಿಮಗೆ ಗೊತ್ತಿದೆ, ಇವತ್ತಿಗೆ 1ನೇ ಬುಕ್ಕರಾಯ ಅವನ ರಾಯಭಾರಿನ ಚೀನಾ ದೇಶದ ಮಿಂಗ್ ಎಂಬ ಒಂದು ಮನೆತನಕ್ಕೆ ಕಳಿಸಿರ್ತಾನೆ. ಅದು ಕೂಡ ಎಕ್ಸಾಮ್ ಅಲ್ಲಿ ಮೊನ್ನೆ ಬಂದಿದೆ. ಓಕೆ, ಅವರಿಗೊಂದು ಬಿರುದಿರುತ್ತೆ, ವೇದ ಮಾರ್ಗ ಪ್ರವರ್ತಕ, ವೇದ ಮಾರ್ಗ ಪ್ರತಿಷ್ಠಾಪಕ ಅಂತ ಎಂಬ ಬಿರುದನ್ನು ಪಡ್ಕೊಳ್ತಾರೆ. ಯಾಕೆಂದ್ರೆ ವೇದಗಳ ಮೇಲೆ ಭಾಷ್ಯವನ್ನು ಬರೆಸ್ತಾರೆ. ಹಾಗಾಗಿ ಇವತ್ತು ವೇದ ಮಾರ್ಗ ಪ್ರವರ್ತಕ ಅಂದ್ರೆ ನಾವು 1ನೇ ಬುಕ್ಕರಾಯನನ್ನು ನಾವು ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಗಜಬೇಂಟೆಗಾರ. ಇದು ಕೂಡ ಇವನು ಅಷ್ಟೇ ಗಜಗಳನ್ನ ಸೋಲಿಸಿದಂತಹ ಒಬ್ಬ ಮಹಾವೀರ ಅಂತ ಹೇಳ್ತೀವಿ. ಗಜಬೇಂಟೆಗಾರ ಎಂಬ ಬಿರುದನ್ನು ಪಡೆದವನು ಯಾರಪ್ಪ ಅಂದ್ರೆ 2ನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಅಥವಾ ಪ್ರತಾಪರಾಯ. ಸಾಕಷ್ಟು ಹೆಸರುಗಳಿದಾವೆ. ಇವತ್ತಿಗೆ ಗಜಬೇಂಟೆಗಾರ ಅನ್ನೋದು ನಿಮಗೆ ಬಹಳ ಸರಿ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಹಾಗಾದ್ರೆ ಗಜಬೇಂಟೆಗಾರ ಅಂದ್ರೆ 2ನೇ ದೇವರಾಯ ಅಂತ ಹೇಳ್ತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಸಾಕಷ್ಟು
ಎಕ್ಸಾಮ್ ಅಲ್ಲಿ ಇವನ ಬಗ್ಗೆ ಪದೇ ಪದೇ ಕೇಳ್ತಿರ್ತಾರೆ. ಯಾರಪ್ಪ ಅಂದ್ರೆ ಅವರಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರಿತೀವಿ, ಆಂಧ್ರ ಭೋಜ ಅಂತ ಕರಿತೀವಿ, ಕನ್ನಡ ರಾಜ್ಯ ರಮಾರಮಣ ಅಂತ ಕರಿತೀವಿ, ಕನ್ನಡ ವಲ್ಲಭ ಅಂತ ಕರಿತೀವಿ, ಮತ್ತೊಂದು ಸಮುದ್ರಾಧಿಪತಿ ಅಂತ ಕರಿತೀವಿ. ಯಾರಪ್ಪ ಅಂದ್ರೆ ಅವರೇ ಶ್ರೀಕೃಷ್ಣ ದೇವರಾಯ. ವೆರಿ ಇಂಪಾರ್ಟೆಂಟ್ ಪರ್ಸನ್. ನಮ್ಮ ವಿಜಯನಗರ ಸಾಮ್ರಾಜ್ಯದ ತುಳು ಸಂತತಿ ಅತ್ಯಂತ ಪ್ರಸಿದ್ಧ ದೊರೆ. ಅವರಿಗಿರುವಂತ ಬಿರುದುಗಳಿಗೆ ಒಂದೊಂದು ಇತಿಹಾಸ ಇದೆ. ಹಾಗಾಗಿ ಈ ಪ್ರಮುಖ ಬಿರುದುಗಳನ್ನ ಕೃಷ್ಣದೇವರಾಯ ಪಡಿತಾರೆ. ಹಾಗಾದ್ರೆ ನೆಕ್ಸ್ಟ್ ವಲಿ ಎಂಬ ಒಂದು ಬಿರುದನ್ನು ಪಡೆದವರು, ಸಂತ ಪುರುಷ ಅಂತ ಕರಿತೀವಿ. ವಲಿ ಎಂಬ ಬಿರುದನ್ನು ಪಡೆದವರು ನಮ್ಮ ಬಹುಮನಿ ಸಾಮ್ರಾಜ್ಯದಲ್ಲಿ ಬರ್ತಾರೆ. ಅವರೇ 1ನೇ ಅಹಮದ್ ಶಾ, ಅವರಿಗೆ ವಲಿ ಅಂತ ಕರಿತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ ಅಲ್ಲಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಜಗದ್ಗುರು. ನೋಡಿ, ಮುಸ್ಲಿಂ ಸಾಮ್ರಾಜ್ಯದ ಒಬ್ಬ ದೊರೆ ಜಗದ್ಗುರು ಎಂಬ ಹಿಂದೂ ಧರ್ಮದ ಒಂದು ಬಿರುದನ್ನು ಪಡ್ಕೊಳ್ತಾರೆ. ಜಗದ್ಗುರು ಬಾದ್ಶಾಹ ಅಂತ ಕರಿತೀವಿ. ಯಾರಪ್ಪ ಅಂದ್ರೆ 2ನೇ ಇಬ್ರಾಹಿಂ ಆದಿಲ್ ಶಾ, ಜಗದ್ಗುರು ಬಾದ್ಶಾಹ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದ್ರೆ ಹಿಂದೂಸ್ತಾನಿ ಸಂಗೀತದ ಪಿತಾಮಹ, ಇದು ಕೂಡ ಎಕ್ಸಾಮ್ ಅಲ್ಲಿ ಬರುತ್ತೆ. ದ ಫಾದರ್ ಆಫ್ ಹಿಂದೂಸ್ತಾನಿ ಮ್ಯೂಸಿಕ್ ಅಂತ ಕರಿತೀವಿ. ಯಾರಪ್ಪ ಅಂದ್ರೆ ತಾನ್ಸೇನ್, ಅಕ್ಬರ್ನ ಕಾಲದಲ್ಲಿ ಇದ್ದಂಥವರು. ಇವತ್ತಿಗೆ ಹಿಂದೂಸ್ತಾನಿ ಸಂಗೀತದ ಪಿತಾಮಹ ಅಂತ ಕರಿತೀವಿ. ಹಾಗಾದ್ರೆ ಕರ್ನಾಟಕ ಸಂಗೀತದ ಪಿತಾಮಹ ಅಂತೂ ಕೇಳ್ತಾನೆ ಇದ್ದಾರೆ. ಯಾರಪ್ಪ ಅಂದ್ರೆ ನಿಮಗೆ ಗೊತ್ತಿದೆ, ಪುರಂದರ ದಾಸರು ಅಂತ ಬರ್ತಾರೆ. ದಾಸ ಸಾಹಿತ್ಯವನ್ನು ಹುಟ್ಟಾಕಿದವರು ಪುರಂದರ ಮತ್ತು ಕನಕದಾಸರು ಬರ್ತಾರೆ. ಅದರಿಗೆ ಪುರಂದರ ದಾಸರನ್ನ ನಾವು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನವಾಬ್ ಹೈದರ್ ಖಾನ್, ಇದು ಮೈಸೂರು ಒಡೆಯರು ನೀಡಿದಂತ ಬಿರುದು. ಯಾರಿಗೆ ಅಂದ್ರೆ ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊಟ್ಟ ಮೊದಲ ಕರ್ನಾಟಕದ ಅರಸ ಹೈದರ್ ಅಲಿ. ಇವತ್ತಿಯವರನ್ನ ನವಾಬ್ ಹೈದರ್ ಖಾನ್ ಅಂತ ಕರೆಸ್ಕೊಳ್ತಾರೆ, ಹೈದರ್ ಅಲಿ. ಮತ್ತೆ ನೋಡೋದಾದ್ರೆ ರಣಕೇಸರಿ, ಮೈಸೂರಿನ ಹುಲಿ, ಟೈಗರ್ ಆಫ್ ಮೈಸೂರ್. ಅದೇ ರೀತಿ ಚಾಲದಂಕ ಮಲ್ಲ ಅಂತ ಬಿರುದನ್ನ ಪಡಿತಾನೆ, ಅವನೇ ಟಿಪ್ಪು ಸುಲ್ತಾನ್. ಇವತ್ತಿಗೆ ಈ ರೀತಿಯ ಬಿರುದನ್ನ ಪಡ್ಕೊಳ್ತಾರೆ ಟಿಪ್ಪು ಸುಲ್ತಾನ್. ಇವತ್ತಿಗೆ ನೆಕ್ಸ್ಟ್ ಪಂಜಾಬಿನ ಸಿಂಹ, ಶೇರ್ ಹೈ ಪಂಜಾಬ್. ಇವತ್ತು ಇಬ್ರು ಪಡಿತಾರೆ ಹೆಸರು, ಪಂಜಾಬಿನ ಸಿಂಹ ಅಂತ ಕರೆಸ್ಕೊಳ್ತಾರೆ. ಒಬ್ಬನು ರಣಜಿತ್ ಸಿಂಗ್, ಮತ್ತೊಬ್ಬನು ಲಾಲಾ ಲಜಪತ್ ರಾಯ್. ಇವತ್ತಿಗೆ ರಣಜಿತ್ ಸಿಂಗ್ ನನ್ನ ಮತ್ತೆ ಲಾಲಾ ಲಜಪತ್ ರಾಯ್ಗಳನ್ನ ಪಂಜಾಬಿನ ಸಿಂಹ ಅಂತ ನಾವು ಕರಿತೇವೆ. ನೆಕ್ಸ್ಟ್ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಇದು ಕೂಡ ತುಂಬಾ ರಿಪೀಟ್ ಆಗಿದೆ, ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರಿತೀವಿ. ಮತ್ತೊಂದು ನಮ್ಮ ಭಾರತದ ಸ್ನೇಹಿತ ವೈಸ್ರಾಯ್ ಅಂತ ಕರಿತೀವಿ. ಯಾರಪ್ಪ ಅಂದ್ರೆ ಲಾರ್ಡ್ ರಿಪ್ಪನ್. ಇವತ್ತಿಗೆ ಸ್ಥಳೀಯ ಸರ್ಕಾರದ ಪಿತಾಮಹ, ಸ್ನೇಹಿತ ವೈಸ್ರಾಯ್ ಅಂತ ಹೆಸರು ಪಡಿತಾರೆ ಲಾರ್ಡ್ ರಿಪ್ಪನ್. ನೆಕ್ಸ್ಟ್ ರಾಜ ಎಂಬ ಬಿರುದನ್ನು ಪಡೆದವರು ಯಾರು ಅಂದ್ರೆ ರಾಮ್ ಮೋಹನ್ ರಾಯ್. ನಮ್ಮ ಸಮಾಜ ಸುಧಾರಕರಾದವರು, ಸಮಾಜ ಧಾರ್ಮಿಕ ಸುಧಾರಕರಾದವರು, ಪುನರುಜ್ಜೀವನದ ಪಿತಾಮಹ ಅಂತ ಕರಿತೀವಿ. ರಾಷ್ಟ್ರೀಯತೆಯ ಉದಯವನ್ನು ತರ್ತಾರೆ. ಇವತ್ತಿಗೆ ನವೋದಯದ ಧ್ರುವತಾರೆ, ಸಾಕಷ್ಟು ಬಿರುದಿದೆ. ಇಂತಹ ವ್ಯಕ್ತಿಗಳಿಗೆ ಮೊಘಲ್ ಸಾಮ್ರಾಜ್ಯದ 2ನೇ ಅಶೋಕ ರಾಜ ಎಂಬ ಬಿರುದನ್ನು ಕೊಡ್ತಾನೆ. ಸಾರಿ, 2ನೇ ಯಾರು ಅಕ್ಬರ್, ಸೆಕೆಂಡ್ ಅಕ್ಬರ್, ಇವರಿಗೆ ಏನು ರಾಜ ಎಂಬ ಬಿರುದನ್ನ ಕೊಡ್ತಾರೆ. ಆ ರಾಜ ಎಂಬ ಬಿರುದನ್ನು ಪಡೆದವರೇ ಮೋಹನ್ ರಾಯ್. ಹಾಗಾಗಿ ಅವಾಗ ಫುಲ್ ಹೆಸರಾಗುತ್ತೆ ರಾಜಾರಾಮ್ ಮೋಹನ್ ರಾಯ್. ಹಾಗಾದ್ರೆ ನೆಕ್ಸ್ಟ್ ದೀನಬಂಧು ಅಂತ ಕರಿತೀವಿ, CF ಆಂಡ್ರೋಸ್. ನೋಡಿ, ದೀನಬಂಧು ಬೇರೆ, ದೇಶಬಂಧು ಬೇರೆ. ದೀನಬಂಧು CF ಆಂಡ್ರೋಸ್, ದೇಶಬಂಧು ಚಿತ್ತರಂಜನ್ ದಾಸ್. ಇವೆರಡು ಬಹಳ ಇಂಪಾರ್ಟೆಂಟ್. ದೀನಬಂಧು CF ಆಂಡ್ರೋಸ್, ದೇಶಬಂಧು ಚಿತ್ತರಂಜನ್ ದಾಸ್. ನೆಕ್ಸ್ಟ್ ಭಾರತದ ಮಾರ್ಟಿನ್ ಲೂಥರ್. ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವೇಶ್ವರರ್ ಇದ್ದಾರೆ. ಹಾಗಾದ್ರೆ ಭಾರತದ ಮಾರ್ಟಿನ್ ಲೂಥರ್ ಅಂತ ಹೆಸರು ಮಾಡಿದವರು ದಯಾನಂದ ಸರಸ್ವತಿ ಅವರು. ಡಾಕ್ಟರ್ BR ಅಂಬೇಡ್ಕರ್ನು ಕೂಡ ಮಾರ್ಟಿನ್ ಲೂಥರ್ ಅಂತ ಕೂಡ ಕರಿತೀವಿ. ಒಟ್ಟಾರೆ ಈ ರೀತಿಯ ಒಂದು ಬಿರುದನ್ನ ಪಡ್ಕೊಳ್ತಾರೆ. ನೆಕ್ಸ್ಟ್ ನಿಮ್ಮ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ಗಡಿನಾಡ ಗಾಂಧಿ. ನೋಡಿ, ಗಡಿನಾಡ ಗಾಂಧಿ ಬಿರುದನ್ನು ಪಡೆದವರು ಖಾನ್ ಅಬ್ದುಲ್ ಗಫರ್ ಖಾನ್. ಇವತ್ತಿಗೆ ನಿಮಗೆ ಬಹಳ ಸರಿ ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಇದು. ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್, ಇವರ ಇತಿಹಾಸ ಬಹಳ ಚೆನ್ನಾಗಿದೆ, ತಿಳ್ಕೋಬೇಕು. ನೆಕ್ಸ್ಟ್ ಕರ್ನಾಟಕ ಗಾಂಧಿ ಅಂತ ಕರಿತೀವಿ. ಯಾರನ್ನಪ್ಪ ಅಂದ್ರೆ ಹರ್ಡೇಕರ್ ಮಂಜಪ್ಪನವರನ್ನ ಕರ್ನಾಟಕದ ಗಾಂಧಿ ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರನ್ನ ನೀಡಿದವರೇ ನಮ್ಮ ಆಲೂರು ವೆಂಕಟರಾಯರು. ಅವರಿಗೆ ಒಂದು ಬಿರುದಿದೆ, ನಮ್ಮ ಕನ್ನಡದ ಕುಲಪುರೋಹಿತ. ಇದು ಕೂಡ ಎಕ್ಸಾಮ್ ಅಲ್ಲಿ ಬಂದಿದೆ. ಕನ್ನಡದ ಕುಲಪುರೋಹಿತ ಅಂತ ಕರೆಸ್ಕೊಳ್ತಾರೆ ಆಲೂರು ವೆಂಕಟರಾಯರು. ನೆಕ್ಸ್ಟ್ ಗಾಂಧೀಜಿಯವರಿಂದ ಮೀರಾ ಎಂಬ ಬಿರುದನ್ನು ಪಡ್ಕೊಳ್ತಾರೆ, ಮೀರಾ ಬಹೇನ್ ಅಂತ ಕರಿತೀವಿ. ಬಹೇನ್ ಅವರಿಗಿದ್ದಂತ ಒಂದು ಬಿರುದು ಮೀರಾ, ಇದನ್ನು ನೀಡಿದವರು ಗಾಂಧೀಜಿಯವರು. ನೆಕ್ಸ್ಟ್ ಭಾರತದ ಕೋಗಿಲೆ. ಎಂತ ಕ್ವಶನ್, ಎಷ್ಟು ಸರಿ ಕೇಳಿದಾರೆ ಇದನ್ನ.
ಭಾರತದ ಕೋಗಿಲೆ ಅಂತ ಕರೆಸ್ಕೊಡ್ತಾರೆ, ಅವರೇ ನಮ್ಮ ಸರೋಜಿನಿ ನಾಯ್ಡು. ಇವತ್ತಿಗೆ ಭಾರತದ ಕೋಗಿಲೆ ಅಂತ ಹೆಸರನ್ನ ಮಾಡ್ತಾರೆ ನಮ್ಮ ಸರೋಜಿನಿ ನಾಯ್ಡು. ಎಸ್, ಹಾಗಾದ್ರೆ ಭಾರತದ ವೃದ್ಧ ಪಿತಾಮಹ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಇನ್ ಇಂಡಿಯಾ. ಎಸ್, ಭಾರತದ ವೃದ್ಧ ಪಿತಾಮಹ ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ. ಇವ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಇವರ ಜೀವನಲ್ಲ, ಇವರು ಏನೆಲ್ಲ ಸುಧಾರಣೆ ಮಾಡಿದ್ರು ಎಲ್ಲರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ದಾದಾಬಾಯಿ ನವರೋಜಿಯನ್ನ ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ಹಾಗಾದ್ರೆ ಭಾರತದ ಬಿಸ್ಮಾರ್ಕ್, ಹಾಗಾದ್ರೆ ಉಕ್ಕಿನ ಮನುಷ್ಯ ಅಂತ ಹೆಸರು ಪಡಿತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಇವತ್ತು ಪ್ರತಿಮೆ ನೋಡುತ್ತಿದ್ದೀರಿ, ಎಸ್, ನಮ್ಮ ಗುಜರಾತ್ನಲ್ಲಿದೆ. ಇವತ್ತಿಗೆ ಭಾರತದ ಬಿಸ್ಮಾರ್ಕ್ ಅಥವಾ ಉಕ್ಕಿನ ಮನುಷ್ಯ ಅಂತ ಕರೆಸ್ಕೊಡ್ತಾರೆ ವಲ್ಲಭಾಯ್ ಪಟೇಲ್. ನೆಕ್ಸ್ಟ್ ಉಕ್ಕಿನ ಮಹಿಳೆ ಮತ್ತೆ ಪ್ರಿಯದರ್ಶಿನಿ ಅಂತ ಹೆಸರು ಮಾಡಿದ್ದಾರೆ ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ. ಇವತ್ತು ಉಕ್ಕಿನ ಮಹಿಳೆ ಮತ್ತು ಪ್ರಿಯದರ್ಶಿನಿ ಅಂತ ಇವ್ರಿಗೆ ಕರಿತೀವಿ. ನೆಕ್ಸ್ಟು ಎಲ್ಲ ಸಣ್ಣ ಮಕ್ಕಳಿಗೆ ಗೊತ್ತಿದೆ, ಲೋಕಮಾನ್ಯ ಅಂತ ತಕ್ಷಣ ಹೇಳ್ತೀರಾ ಬಾಲಗಂಗಾಧರ್ ತಿಲಕ್. BG ತಿಲಕ್ ನನ್ನ ಲೋಕಮಾನ್ಯ ಅಂತ ಕರಿತೀರಿ. ನೇತಾಜಿ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅಂತ ಕರಿತೀರಿ. ಇವೆಲ್ಲ ಬಹಳ ಈಸಿ ಆಗಿರುವಂತ ಪ್ರಶ್ನೆಗಳು. ನೆಕ್ಸ್ಟ್ ಭಾರತ ಅರಾಜಕತೆಯ ಪಿತಾಮಹ ಅಂತ ಕರೀತಾರೆ. ಭಾರತ ಅರಾಜಕತೆಯ ಪಿತಾಮಹ ಯಾರಂದ್ರೆ ಸುರೇಂದ್ರನಾಥ ಬ್ಯಾನರ್ಜಿ. ಇವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, ICS ಪರೀಕ್ಷೆಗಳಲ್ಲಿ ಪಾಸ್ ಆಗಿರುವಂತದ್ದು. ಭಾರತ ಅರಾಜಕತೆಯ ಪಿತಾಮಹ ಅಂತ ಕರೆಸ್ಕೊಡ್ತಾರೆ. ಮತ್ತೇನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್, ಭಾರತದ ಶಿರೋಮಣಿ, ಭಾರತದ ವಜ್ರ, ನವಯುಗದ ಪ್ರವಾದಿ, ದೇಶಭಕ್ತ ಮುಕುಟ, ಇಷ್ಟೆಲ್ಲ ಬಿರುದು ಪಡ್ಕೊಳ್ತಾರೆ ನಮ್ಮ ಮಹಾತ್ಮ ಗಾಂಧೀಜಿಯ ರಾಜಕೀಯ ಗುರುಗಳಾಗಿರ್ತಾರೆ ಗೋಪಾಲಕೃಷ್ಣ ಗೋಖಲೆ. ವೆರಿ ಇಂಪಾರ್ಟೆಂಟ್ ಪರ್ಸನ್. ಇವರಿಗೆ ಇಷ್ಟೆಲ್ಲ ಹೆಸರಿದೆ. ಇವತ್ತು ತಿಲಕ್ ಅವರು ಇವರಿಗೆ ಭಾರತದ ವಜ್ರ ಅಂತ ಕರೀತಾರೆ. ಗೋಪಾಲಕೃಷ್ಣ ಗೋಖಲೆಯವರು ಇವತ್ತಿಗೆ ನಮ್ಮ ಈ ರೀತಿಯ ಬಿರುದನ್ನು ಪಡ್ಕೊಂಡಂತ ಒಬ್ಬ ಪ್ರಮುಖ ವ್ಯಕ್ತಿಗಳಲ್ಲಿ ಗೋಪಾಲಕೃಷ್ಣ ಒಬ್ಬರೇ. ಹಾಗಾದ್ರೆ ನೆಕ್ಸ್ಟ್ ಭಾರತದ ಕ್ರಾಂತಿಕಾರಿ ಚಿಂತನಾ ಪ್ರವಾದಿ ಅಂತ ಕರೆಸ್ಕೊಳ್ತಾರೆ. ಭಾರತದ ಕ್ರಾಂತಿಕಾರಿ ಚಿಂತನಾ ಪ್ರವಾದಿ ಯಾರಪ್ಪ ಅಂದ್ರೆ ಬಿಪಿನ್ ಚಂದ್ರಪಾಲ್. ಲಾಲ್ ಪಾಲ್ ಬಾಲ್ ಅಂತ ಬರ್ತಾರೆ, ನಿಮ್ಗೆ ಗೊತ್ತಿದೆ. ತೀವ್ರಗಾಮಿಗಳಲ್ಲಿ ಇವರೊಬ್ಬರು ಪಾಲ್ ಅಂತ. ಬಿಪಿನ್ ಚಂದ್ರಪಾಲ್ನನ್ನ ಭಾರತದ ಕ್ರಾಂತಿಕಾರಿ ಚಿಂತನ ಪ್ರವಾದಿ ಅಂತ ಕರಿತೀವಿ. ಅದೇ ರೀತಿ ಅಪಖ್ಯಾತಿ ವೈಸ್ರಾಯ್, ಅನ್ಪ್ಯಾಪ್ಯುಲರ್ ಅಪಖ್ಯಾತಿ ವೈಸ್ರಾಯ್ ಅಂತ ಕರೀತಾರೆ ಯಾರಪ್ಪ ಅಂದ್ರೆ ಲಾರ್ಡ್ ಲಿಟ್ಟನ್. ಅವರನ್ನ ಅಪಖ್ಯಾತಿ ವೈಸ್ರಾಯ್ ಅಂತ ಕರಿತೀವಿ. ಮತ್ತೆ ಭಾರತದ ರಕ್ಷಕ ಅಂತ ಕರೆಸ್ಕೊಳ್ತಾರೆ ಲಾರ್ಡ್ ಲಾರೆನ್ಸ್. ಇವತ್ತಿಗೆ ಭಾರತದ ರಕ್ಷಕ ಅಂತ ಬಿರುದನ್ನು ಪಡ್ಕೊಳ್ತಾರೆ ನಮ್ಮ ಲಾರ್ಡ್ ಲಾರೆನ್ಸ್. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ನಿಮಗೆ ಬಹಳ ಸರಿ ಪದೇ ಪದೇ ಕೇಳಿದೆ. ರಾಜಾಜಿ ಎಂಬ ಬಿರುದನ್ನು ಪಡೆದವರೆ ನಮ್ಮ ರಾಜಗೋಪಾಲಾಚಾರಿ. ನೋಡಿ, ಇಲ್ಲಿ ತನಕ ಮತ್ತೆ ನಿಮಗೆ 85 ಜನರ ಬಗ್ಗೆ ಬಿರುದು ಸಿಕ್ತು. ಇವತ್ತು ರಾಜಾಜಿ ಅಂದ್ರೆ ರಾಜಗೋಪಾಲಾಚಾರಿ ಅಂತ ಕರಿತೀವಿ. ಹಾಗಾದ್ರೆ ಮುಂದೆ ಮತ್ತೆ ಯಾರು ಬರ್ತಾರೆ? ಯಾಕೆಂದ್ರೆ ನನ್ನ ಉದ್ದೇಶ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲ, ನಿಮ್ಮ ನೆಕ್ಸ್ಟ್ ಗೊತ್ತಾಗುತ್ತೆ. ಹಾಗಾದ್ರೆ ಇವತ್ತಿಗೆ ರಾಜಾಜಿ ಅಂತ ಬಿರುದನ್ನು ಪಡೆದವನು ರಾಜಗೋಪಾಲಾಚಾರಿ. ನಂತರ ಮತ್ತೆ ಯಾರು ಬರ್ತಾರೆ? ಮತ್ತೆ ಮುಂದೆ ನೋಡೋದಾದ್ರೆ ಇನ್ನೊಂದು ಬಹಳ ನಿಮ್ಮ ಎಕ್ಸಾಮ್ ಅಲ್ಲಿ ಇದು ಕೂಡ ರಿಪೀಟ್ ಆಗಿದೆ. ಕರ್ನಾಟಕ ಪ್ರಹಸನದ ಪಿತಾಮಹ, ಶಾಸನಗಳ ಪಿತಾಮಹ ಕರ್ನಾಟಕದಲ್ಲಿ ಅಂತ ಹೆಸರು ಮಾಡ್ತಾರೆ. ಅವರೇ BL ರೈಸ್. ಕರ್ನಾಟಕ ಪ್ರಹಸನದ ಪಿತಾಮಹ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇಂಗ್ಲಿಷ್ ಶಿಕ್ಷಣದ ಪಿತೃ ಅಂತ ಕರಿತೀವಿ. ಎಸ್, ನೋಡಿ, ಇವತ್ತಿಗೆ ಇಂಗ್ಲಿಷ್ ಶಿಕ್ಷಣ ಇವತ್ತಿಗೆ ನಮ್ಮ ಭಾರತದಲ್ಲಿ ಬರಕ್ಕೆ ಮೇನ್ ಕಾರಣರಾಗಿರ್ತಾರೆ. ಇವತ್ತಿಗೆ ಅದಕ್ಕೆ ಇಂಗ್ಲಿಷ್ ಶಿಕ್ಷಣದ ಪಿತೃ ಅಂತ ಹೆಸರು ಮಾಡ್ತಾರೆ ಥಾಮಸ್ ಮೆಕಾಲೆ ಅಂತ ನಾವು ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ರಾಜರ್ಷಿ ಅಥವಾ ರಾಜ ಋಷಿ ಅಂತ ಕರಿತೀವಿ. ಇದನ್ನ ಯಾರು ಕೊಟ್ಟಾರ ಗೊತ್ತೇನ್ರಿ? ನಮ್ಮ ಭಾರತದ ಮಹಾತ್ಮ ಗಾಂಧೀಜಿಯವರು ಇವತ್ತಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಾಜರ್ಷಿ ಅಂತ ಕರೀತಾರೆ. ಅವರ ಕಾಲವನ್ನ ರಾಮರಾಜ್ಯ ಅಂತ ಕರೀತಾರೆ. ಇವತ್ತಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಾಜಶ್ರೀ ಅಂತ ನಾವು ಕರಿತೀವಿ. ಎಸ್, ಹಾಗಾದ್ರೆ ಇದು ನಿಮ್ಮ ಮೊನ್ನೆ ಎಕ್ಸಾಮ್ ಅಲ್ಲಿ ಬಂದಿರೋದು ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಇವತ್ತಿಗೆ ಸಾಕಷ್ಟು ಬಿರುಗಳನ್ನು ಪಡಿತಾರೆ. ಅದರಲ್ಲಿ ಒಂದೇದು ಕರ್ನಾಟಕ ಚಕ್ರವರ್ತಿ ಅಂತ ಕರಿತೀವಿ, ತೆಂಕಣ ರಾಜ ಅಂತ ಕರಿತೀವಿ, ಅಪ್ರತಿಮ ವೀರ ಅಂತ ಕರಿತೀವಿ, ರಾಜ ಜಗದೇವ ಔರಂಗಜೇಬ್ ಕೊಡ್ತಾರೆ ಬಿರುದು, ಅದು ಬಹಳ ಮುಖ್ಯ. ಮತ್ತೊಂದು ಮಹಾರಾಷ್ಟ್ರ ಜಾಲರಿಪು ಶಿವಾಜಿ ಅವರಿಗೆ ಬಿರುದನ್ನು ನೀಡ್ತಾರೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ನವಕೋಟಿ ನಾರಾಯಣ, 9 ಕೋಟಿ ವರಹ ಉಳಿಸಿರ್ತಾರೆ ಎಲ್ಲ ಖರ್ಚನ್ನು ತೆಗೆದು. ಇಂತಹ ಎಲ್ಲ ಕೆಲಸವನ್ನು ಮಾಡಿದವರೆ ನಮ್ಮ ಚಿಕ್ಕದೇವರಾಜ ಒಡೆಯರು. ಅವರಿಗಿದ್ದಂಥ ಈ ಸಾಕಷ್ಟು ಪ್ರಮುಖ ಬಿರುದುಗಳು ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ.
ನೆಕ್ಸ್ಟ್ ನವಮೈಸೂರಿನ ಶಿಲ್ಪಿ ಅಂತ ಕರಿತೀವಿ. ಎಲ್ಲರಿಗೂ ಗೊತ್ತಿದೆ ಸರ್ ಎಂ ವಿಶ್ವೇಶ್ವರಯ್ಯರವರನ್ನ ನವಮೈಸೂರಿನ ಶಿಲ್ಪಿ ಅಂತ ನಾವು ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಕಂಠೀರವ ಅಂತಷ್ಟೇ ಬಂದ್ಬಿಡುತ್ತೆ. ಯಾರೋ ಕಂಠೀರವ ನರಸರಾಜ ಒಡೆಯರ್. ನರಸರಾಜ ಒಡೆಯರು ಕಂಠೀರವ ಅಂತ ಹೆಸರು ಪಡಿತಾರೆ. ಜಗಜ್ಜಟ್ಟಿ ಅಂತ ಸೋಲಿಸಿ ಅವರನ್ನ ಸೋಲಿಸಿ ಕಂಠೀರವ ಅಂತ ಬಿರುದು ಪಡಿತಾರೆ. ಇದೇ ಕಂಠೀರವ ನಾಣ್ಯಗಳು ಕೂಡ ನಮ್ಮ ಮೈಸೂರು ಸಂಸ್ಥಾನದ ಪ್ರಚಾರ ಟಂಕಣೆ ಆಗುತ್ತೆ, ಚಲಾವಣೆಗೆ ಬರುವಂತ ಕೆಲಸ ಆಗುತ್ತೆ. ಕಂಠೀರವ ಅಂದ್ರೆ ನರಸರಾಜ ಒಡೆಯರ್. ಹಾಗಾದ್ರೆ ನೆಕ್ಸ್ಟ್ ಭಾರತದ ಜಾನ್ ಮಿಲ್ಟನ್ ಅಂತ ಕರಿತೀವಿ. ನಮ್ಮ ಹಂದ ಕವಿ ಸೂರ್ದಾಸ್ ಇವತ್ತಿಗೆ ಭಾರತದ ಜಾನ್ ಮಿಲ್ಟನ್ ಅಂತ ಕರೆಸ್ಕೊಳ್ತಾರೆ. ಮತ್ತೆ ಕರ್ನಾಟಕದ ಕಬೀರ ಅಂತ ಕರಿತೀವಿ. ಕಬೀರ್ ದಾಸರು ಗೊತ್ತಿದೆ. ಆದರೆ ಕರ್ನಾಟಕದ ಕಬೀರ ಅಂದ್ರೆ ಯಾರು ಅಂದ್ರೆ ಸಂತ ಶಿಶುನಾಳ ಶರೀಫರನ್ನ ನಾವು ಏನಂತ ಕರಿತೀವಿ? ಕರ್ನಾಟಕದ ಕಬೀರ ಅಂತ ಕರಿತೀವಿ. ಹಾಗಾದ್ರೆ ಭಾರತದ ಮೆಕ್ಯಾವಿಲ್ಲಿ ಅಂತ ಕರಿತೀವಿ. ಯಾರಪ್ಪ ಅಂದ್ರೆ ಚಾಣಕ್ಯ, ಕೌಟಿಲ್ಯ, ವಿಷ್ಣುಗುಪ್ತ, ದ್ರಾವಿಡಾಚಾರ್ಯ ಬಹಳ ಪ್ರಮುಖನಾಗಿ ಹೆಸರು ಪಡೆದಿರ್ತಾರೆ. ಇವತ್ತಿಗೆ ಚಾಣಕ್ಯ, ಕೌಟಿಲ್ಯರಿಗೆ ಭಾರತದ ಮೆಕ್ಯಾವಿಲ್ಲಿ ಅಂತ ನಾವು ವರ್ಣಿಸ್ತೀವಿ. ನೆಕ್ಸ್ಟ್ ಭಾರತದ ಜೋನ್ ಆಫ್ ಆರ್ಕ್. ಭಾರತದ ಜೋನ್ ಆಫ್ ಆರ್ಕ್ ಅಂತ ಪಡ್ಕೊಳ್ತಾರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ನಿಮಗೆ ಗೊತ್ತಿದೆ, ನಮ್ಮಲ್ಲಿ ಸಿಪಾಯಿ ದಂಗೆಯ ಒಂದು ಸಂದರ್ಭದಲ್ಲಿ ನಿಮಗೆ ಇವರ ಒಂದು ಪರಾಕ್ರಮ, ಇವಳ ಒಂದು ಬ್ರಿಟಿಷರನ್ನ ಸದೆ ಬಡಿಯುವಂತ ಕೆಲಸಗಳು ಇವೆಲ್ಲ ಗೊತ್ತಿದೆ. ಒಬ್ಬ ಪರಾಕ್ರಮಿಯಾಗಿ ಅಧಿಕಾರವನ್ನ ಮಾಡ್ತಾಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಇವತ್ತಿಗೆ ಭಾರತದ ಜೋನ್ ಆಫ್ ಆರ್ಕ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇದು KAS ಎಕ್ಸಾಮ್ ಅಲ್ಲಿ ಇದು ಪ್ರಶ್ನೆ ಬಂದಿದೆ, ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಕವಿಕಂಡ ಪೆಂಡರ ಅಂತ ಬಿರುದನ್ನ ಪಡೆದು ಆ ಕವಿಕಂಡ ಪೆಂಡರ ಎಂಬ ಒಂದು ಕಡಗವನ್ನ ಧರಿಸ್ತಾರೆ. ಈ ಒಂದು ಕಡಗವನ್ನ ಕೊಟ್ಟರು ಶ್ರೀಕೃಷ್ಣ ದೇವರಾಯ ಅವರು. ಯಾರಿಗೆಪ್ಪ ಅಂದ್ರೆ ಆ ಕಡಗದ ಹೆಸರು ಅದೇ. ಆ ಕಡಗ ಧರಿಸಿದ ಮೇಲೆ ಕವಿಕಂಡ ಪೆಂಡರ ಅಂತ ಹೆಸರು ಮಾಡ್ತಾರೆ. ಅವರೇ ಹಲ್ಲಸಾನಿ ಪೆದ್ದಣ್ಣ. ನೋಡಿ, ಇದಾಗಲೇ 96ನೇ ಬಿರುದು. ಈ 4 ಮುಗಿದೇ ಬಿಡ್ತೋ. ಈ ಇವತ್ತಿನ ವಿಡಿಯೋ ವಿಶೇಷತೆ ಹಲ್ಲಸಾನಿ ಪೆದ್ದಣ್ಣ ಅಂತ ಹೇಳ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಕಾಶ್ಮೀರದ ಕವಿ, ವೆರಿ ಇಂಪಾರ್ಟೆಂಟ್. ಕಲ್ಹಣ ರಾಜತರಂಗಿಣಿ ಎಂಬ ಕೃತಿಯನ್ನ ಬರೀತಾರೆ. ಕಾಶ್ಮೀರದ ಕವಿ ಅಂತ ಹೆಸರು ಮಾಡ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಕಾನೂನು ಅವಧಿಗಳ ಪಿತಾಮಹ ಅಂತ ಕರಿತೀವಿ. ಕಾನೂನುಗಳನ್ನ ವರದಿಗಳನ್ನು ಒಪ್ಪಿಸ್ತಾರೆ. ಹಲವಾರು ಕಾನೂನುಗಳನ್ನ ಜಾರಿಗೆ ತರ್ತಾರೆ. ಕಾನೂನು ಅವಧಿಗಳ ಪಿತಾಮಹ ಅಂತ ಹೆಸರು ಮಾಡ್ತಾರೆ ನಮ್ಮ ಮಾರ್ಕ್ ಬೋರಿಂಗ್. ಇವರು ಬಹಳ ಪ್ರಸಿದ್ಧ ಕಮಿಷನರ್. ಇವರು ಮುಂಚೆ ಮಾರ್ಕ್ ಕಬ್ಬನ್ ಬರ್ತಾರೆ. ನಿಜವಾಗ್ಲೂ ಇವ್ರ ಅಧಿಕಾರ ನೋಡಿ, ಆ ಒಂದು ಪರಿವರ್ತನಾ ಕಾಲ ಅಂತ ಕರಿತೀವಿ. ಇವ್ರದ್ದು ಕಾನೂನಿನ ಕಾಲ ಅಂತ ಕರಿತೀವಿ. ಸಾಗರ್ ನೆಕ್ಸ್ಟ್ ಕರ್ನಾಟಕದ ಕಾಳಿದಾಸ ಅಂತ ಕರಿತೀವಿ. ಇದು ಕೂಡ ಬಹಳ ಸರಿ ಪ್ರಶ್ನೆ ಬಂದಿದೆ. ಬಸವಪ್ಪ ಶಾಸ್ತ್ರಿ ಅಂತ ಬರ್ತಾರೆ. ಇವನ್ನ ಕರ್ನಾಟಕದ ಕಾಳಿದಾಸ ಅಂತ ಕರಿತೀವಿ. ದ ಲಾಸ್ಟ್ ಇಂಪಾರ್ಟೆಂಟ್ ಸಿವಿಲ್ ಸರ್ವಿಸ್ ಪರೀಕ್ಷೆಗಳ ಪಿತಾಮಹ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂಥದ್ದು ಸಿವಿಲ್ ಸರ್ವಿಸ್ ಪರೀಕ್ಷೆಗಳ ಪಿತಾಮಹ ಅಂತ ಹೆಸರು ಮಾಡ್ತಾರೆ ಲಾರ್ಡ್ ಕಾರ್ನ್ವಾಲಿಸ್. ಓಕೆ, ಇದು ಟೋಟಲ್ ನಿಮ್ಮ ಒಂದು ಮುಂದೆ ನನ್ನ 50ನೇ ವಿಡಿಯೋ ವಿಶೇಷತೆ, ನನ್ನ 50ನೇ ವಿಡಿಯೋ ಸಂಚಿಕೆ ಏನೋ ಗೊತ್ತಾಯ್ತು. ನಮ್ಮ ಭಾರತದ ಇತಿಹಾಸದಲ್ಲಿ ಬಂದಂಥ ಎಲ್ಲ ದೊರೆಗಳಲ್ಲಿ ಅತ್ಯಂತ ಪ್ರಮುಖ ಬಿರುದುಗಳನ್ನು ನಾನೇನು ಮಾಡಿದ್ದೀನಿ, ಪಿಕ್ ಮಾಡಿ ಒಂದು ಲೀಸ್ಟ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ವಿಡಿಯೋ ತುಂಬ ಕಡಿಮೆ ಅವಧಿಯಲ್ಲಿ ನಿಮಗೆ ತಿಳಿಸಿ 100 ಜನರ ಅರಸರ ಬಿರುದುಗಳನ್ನು ತುಂಬ ವ್ಯವಸ್ಥಿತವಾಗಿ ಹೇಳಿದ್ದೀನಿ ಅಂತ ಹೇಳ್ತಾ, ಈ ಒಂದು 50ನೇ ವಿಡಿಯೋಗಳಿಗೆ ನಿಮ್ಮ ಎಲ್ಲರಿಗೂ ನನ್ನ ಕಡೆಯಿಂದ ಸ್ವಾಗತವನ್ನು ಕೋರ್ತಾ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ನನ್ನ 50ನೇ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.